ಅಭಿನಂದಿಸುತ್ತಿದ್ದೇವೆ. ಶಿಕ್ಷಣವೆಂದರೆ ವ್ಯಕ್ತಿತ್ವ ನಿರ್ಮಾಣ. ಇದಕ್ಕೆ ಸುಭದ್ರವಾದ ಭೌತಿಕ ಬುನಾದಿ ಬೇಕು. ಶಿಕ್ಷಣವೆಂದರೆ ವ್ಯಕ್ತಿತ್ವ ನಿರ್ಮಾಣ. ಇದಕ್ಕೆ ಸುಭದ್ರವಾದ ಭೌತಿಕ ಬುನಾದಿ ಬೇಕು. ಕೇವಲ ಜ್ಞಾನ ಸಂಪಾದನೆ ಶಿಕ್ಷಣವಲ್ಲ, ಜೊತೆಗೆ ಕ್ರಿಯಾಶೀಲತೆಯೂ ಬೇಕು ಎನ್ನುವ ಹಿರಿಯರ ಮಾತಿನಂತೆ ಶಿಕ್ಷಣದ ಜೊತೆಗೆ ಅದನ್ನು ಅಳವಡಿಸಿಕೊಳ್ಳುವಂತಹ ಕ್ರಿಯಾಶೀಲತೆ ನಮ್ಮಲ್ಲಿದ್ದರೆ ನಾವು ಬದುಕಲು ಸಾಧ್ಯ ಎನ್ನುವ ಮಾತಿನಂತೆ ಇವತ್ತು ನಮ್ಮೊಂದಿಗೆ ಇದ್ದಾರೆ ಮುರಳಿ ಕೃಷ್ಣ ಬೆಳಲು. ಇವರು ತಮ್ಮನ್ನು ತಾನು ಕವಿ ಮತ್ತು ಸಾಹಿತಿ ಮತ್ತು ಪತ್ರಿಕೋದ್ಯಮದಲ್ಲಿ ಸಕ್ರಿಯವಾಗಿ ಕಾರ್ಯಕ್ರಮವನ್ನು ಮಾಡಿ ನಮ್ಮ ಜೊತೆ ಇವತ್ತು ಮಕ್ಕಳಿಗೆ ಬರಹ ಸಂಸ್ಕೃತಿ ಕಮ್ಮಟದ ಕುರಿತು ಒಂದು ಮಾಹಿತಿಯನ್ನು ಕೊಡುವಲ್ಲಿ ಇಲ್ಲಿಗೆ ನಮ್ಮ ಜೊತೆ ಇದ್ದಾರೆ. ಅವರಿಗೆ ಎಲ್ಲರೂ ಚಪ್ಪಾಳೆಯ ಮೂಲಕ ಈ ಒಂದು ಆದ್ಯ ಗಣಪತಿಯ ಉತ್ಸವಕ್ಕೆ ಸ್ವಾಗತಿಸೋಣ ಅಂತ ಹೇಳ್ತಾ, ಇನ್ನು ಮುರಳಿ ಕೃಷ್ಣ ಬೆಳವಲು ಇವರು ನಿಮ್ಮನ್ನು ಕುರಿತು ಮಾತಾಡ್ತಾರೆ.
ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ಅವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಮೊದಲಿಗೆ ಆದ್ಯ ಮಹಾಗಣಪತಿಗೆ ನಮಿಸುತ್ತಾ, ಗುರುಗಳಿಗೆ ವಂದಿಸುತ್ತಾ, ಹಾಗೂ ಎಲ್ಲ ಮಕ್ಕಳಿಗೂ ಕೂಡ ನನ್ನ ಶುಭ ಕಾಮನೆಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮವನ್ನು ಆರಂಭಿಸೋಣ. ಮೊದಲಿಗೆ ಇಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸುತ್ತಿರುವಂಥ ಆದ್ಯ ಫೌಂಡೇಶನ್ ಇದಕ್ಕೆಲ್ಲ ಮೂಲ ಕಾರಣಕರ್ತರಾದಂತಹ ರಾಕೇಶ್ ಅಜಿಲಾ ಮತ್ತು ತಂಡದವರು. ರಾಕೇಶ್ ಅಜಿಲಾ ಅವರು ಬರಬೇಕು ಅಂತ ಕೇಳ್ತೀನಿ. ಅವರನ್ನು ಒಮ್ಮೆ ಅವರ ಈ ಶುಭ ಉದ್ದೇಶ ಇದೇನು ಅಂದರೆ ಮಕ್ಕಳಿಗೆ ಬರವಣಿಗೆಯ ಬಗ್ಗೆ ತಿಳಿಸ್ಕೊಡ್ಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ರಾಕೇಶ್ ಅಜಿಲಾ ಅವರಿಗೆ ಒಂದು ಚಪ್ಪಾಳೆಯ ಮೂಲಕ ಒಂದು ಧನ್ಯವಾದಗಳನ್ನು ತಿಳಿಸೋಣ. ಹಾಗೆ ಇವತ್ತು ಪಾದೆಬೆಟ್ಟು, ಕೆಮ್ಮುಂಡೇಲು ಹಾಗೂ ಇನ್ನು ಅದಮಾರು 3 ಸರ್ಕಾರಿ ಶಾಲೆಯ ಮಕ್ಕಳು ಕೂಡ ಇಲ್ಲಿ ಆಗಮಿಸಿದ್ದೀರಿ. ನಾನೂ ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿದವನು, ಏಕೋಪಾಧ್ಯಾಯ ಶಾಲೆಯಲ್ಲಿ ಓದಿದವನು. ಈಗ ಬೆಂಗಳೂರಿನಲ್ಲಿದ್ದೀನಿ, ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಈಗ ನಾನು ಭಾಷೆಯ ಬಗ್ಗೆ, ನಮ್ಮ ಮಾತು, ಭಾಷೆ ಮತ್ತು ಬರವಣಿಗೆ, ಇದು 3ರನ್ನು ವಿಭಿನ್ನವಾಗಿ ನಮ್ಮಲ್ಲಿ 2 ಶಕ್ತಿ ಇದೆ ಇತರ ಪ್ರಾಣಿಗಳಿಗೆ ಹೋಲಿಸಿದ್ರೆ. ಒಂದು ಮಾತು, ಇನ್ನೊಂದು ಬರವಣಿಗೆ ಅಲ್ವಾ? ಈಗ ಪ್ರಾಣಿಗಳು ಬರಿತಾವ? ಇಲ್ಲ ತಾನೆ. ಪಕ್ಷಿಗಳು ಬರಿತಾವ? ಮತ್ತೆ ಮಾತಾಡ್ತಾವ? ಇಲ್ವಲ್ಲ. ಹಾಗೆಯೇ ನಮಗೆ ವಿಶೇಷವಾದಂಥ 2 ಶಕ್ತಿಗಳಿದೆ. ಒಂದು ಮಾತು, ಮತ್ತೊಂದು ನಮಗೆ ಅನಿಸಿದ್ದನ್ನು ನಾವು ಬರೆಯುವಂಥದ್ದು. ಈ 2 ಶಕ್ತಿಗಳು ನಮಗೆ ಇದೆ. ಅಂದರೆ ಅದು ನಾವು ಆದಿಮಾನವರ ಕಾಲದಲ್ಲಿ ನಮಗೆ ಬರೆಯುವಂಥ ಇರಲಿಲ್ಲ, ಮಾತಿರಲಿಲ್ಲ. ಆವಾಗ ಸನ್ನೆಯ ಮೂಲಕ ಮಾತಾಡ್ತಾ ಇದ್ರು ಅಲ್ವಾ? ನಂತರ ಏನು ಮಾಡಿದ್ರು? ಅದನ್ನು ಸನ್ನೆಯಿಂದ ನಂತರ ಅದನ್ನು ಕೋಡಿಂಗ್ ಮಾಡಿ ಬೇರೆ ಬೇರೆ ಪಕ್ಷಿಗಳು, ಪ್ರಾಣಿಗಳು ಎಲ್ಲವನ್ನು ಮಾಡಿ ಒಂದು ಭಾಷೆಯನ್ನು ರೂಪಿಸಿದ್ರು. ಬೇರೆ ಬೇರೆ ಒಂದೊಂದು ಪ್ರದೇಶದಿಂದ ಪ್ರದೇಶಕ್ಕೆ ಭಾಷೆಗಳು, ಶಬ್ದಗಳು ಇದು ವಿಭಿನ್ನವಾಗಿರ್ತದೆ ಅಲ್ವಾ? ಭಾಷೆ ಯಾಕೆ ಬೇಕು? ಯಾಕೆ ಬೇಕು? ಮಾತಾಡ್ಲಿಕ್ಕೆ ಅಲ್ವಾ? ನಮ್ಗೇನು ಅನ್ಸುತ್ತೋ ಅದನ್ನು ಹೇಳ್ಬೇಕು ತಾನೆ. ನಾವು ಹೇಳಿದ್ರೆ ತಾನೇ ಗೊತ್ತಾಗೋದು. ಮಾತಾಡೋದು ನಾವು ಇನ್ನೊಬ್ರಿಗೆ ಹೇಳ್ಬೋದು. ಅದು ಹೇಗೆ ಹೇಳ್ಬೋದು? ನಾವು ಮಾತಾಡೋದೇ ಇಲ್ಲಪ್ಪ. ಮಾತಾಡಿದ್ರೆ ನಾವು ಇನ್ನೊಬ್ರಿಗೆ ಕಮ್ಯುನಿಕೇಟ್ ಮಾಡಬೇಕು. ಹೇಗೆ ಮಾಡ್ಬೋದು ಹೇಳಿ? ಸನ್ನೆ ಮಾಡೋದು, ಇನ್ನೊಂದು ಬರೆಯೋದು ಅಲ್ವಾ? ಒಂದು ಮಾತು, ಇನ್ನೊಂದು ಬರವಣಿಗೆ. ಅದೇ 2 ಶಕ್ತಿ ಅಂತ ಹೇಳಿದ್ದು ನಾನು. ಹಾಗೆಯೇ ಈ ಭಾಷೆಯ ನಾವು ಮಾತಾಡಲಿ, ಕಮ್ಯುನಿಕೇಟ್ ಮಾಡೋಕ್ಕೆ ಯಾವುದೇ ಭಾಷೆ, ಕನ್ನಡ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ತುಳು ಇರ್ಬೋದು. ಅತ್ತ ಜೋಕ್ಲೆ ತುಳು ಬರಪುಂಡತ ಹೆಂಗೆ ನಾವು ತುಳುವಲ್ಲಿ ಮಾತಾಡ್ಬೋದು. ಅಂದರೆ ನಾವು ಕಮ್ಯುನಿಕೇಟ್ ಮಾಡೋಕ್ಕೆ, ಸಂವಹನ ಅಂತೀವಿ ಅದನ್ನು. ಒಬ್ಬರಿಂದ ಇನ್ನೊಬ್ಬರಿಗೆ ನಮ್ಮ ವಿಚಾರಗಳನ್ನು ತಿಳಿಸ್ಲಿಕ್ಕೆ, ನಮಗೇನು ಅನಿಸುತ್ತೋ ಅದನ್ನು ಇನ್ನೊಬ್ಬರಿಗೆ ಹೇಳಲಿಕ್ಕೆ ಇರುವಂತಹ ಒಂದು ಮಾಧ್ಯಮ ಅಂದರೆ ಅದು ಭಾಷೆ. ಅಂದರೆ ಮಾತು. ಆ ಮಾತಿನ ಮೂಲಕ, ಮಾತು ಮೊದಲು, ಆಮೇಲೆ ಭಾಷೆ ಅಲ್ವಾ? ನಮಗೆ ಏನು ಬರುತ್ತೋ ಅದನ್ನು ಅನಿಸುತ್ತೋ ಅದನ್ನು ಮಾತಾಡುವಂಥದ್ದು ನಮ್ಮ ಒಂದು, ಅದನ್ನು ಇನ್ನೊಬ್ಬರಿಗೆ ತಿಳಿಸ್ತೀವಿ. ನಮಗೆ ಇದು ಬೇಕು, ಇಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಬರ್ಬೇಕು ಮಕ್ಕಳೇ ಅಂತ ಹೇಳಿರ್ತಾರೆ ಟೀಚರು. ಆವಾಗ ಇನ್ಫಾರ್ಮ್ ಆಗುತ್ತೆ ನಿಮಗೆ, ಅಲ್ಲಿ ಸಂವಹನ ಆಗಿರುತ್ತೆ ಅಲ್ವಾ? ಬರವಣಿಗೆಯ ಬಗ್ಗೆ ತಿಳ್ಕೋಬೇಕು ಅಂತ ನಾನು ನಿಮಗೆ ಬರವಣಿಗೆ ಮತ್ತು ಸುದ್ದಿ ಮಾಧ್ಯಮ, ಸುದ್ದಿ ಬರೆಯೋದು ಹೇಗೆ ಅದೆರಡನ್ನೂ ಹೇಳ್ಕೊಡ್ತೇನೆ ನಮಗೆ ಈ ಸಮಯದಲ್ಲಿ. ನಂತರ ಲಾಸ್ಟಿಗೆ ನೀವು ಆದ್ಯ ಗಣಪತಿಯ ಬಗ್ಗೆ ನಿಮ್ಗೇನು ಅನ್ಸುತ್ತೋ ಅದನ್ನು ಬರೆದವರಿಗೆ 3 ಜನರಿಗೆ ಪ್ರೈಸ್ ಕೊಡ್ತಾರೆ ನಮ್ಮ ರಾಕೇಶ್ ಅವರು. ಅದೇ ಈಗ ಬರವಣಿಗೆಯ ಬಗ್ಗೆ ಹೇಳೋಣ. ಬರವಣಿಗೆ ಅನ್ನೋದು ಅಂದರೆ ನಮಗೆ ಕನ್ನಡವನ್ನು ನಾವು ಏನು ಹೇಳ್ತೀವಿ, ವಿಶ್ವಲಿಪಿಗಳ ರಾಣಿ ಅಂತ. ಅಕ್ಷರಗಳು ಅಷ್ಟು ಚೆನ್ನಾಗಿದೆ ಅಂತ. ಸಂಸ್ಕೃತ, ಕನ್ನಡ, ಇಂಗ್ಲೀಷು ಪ್ರತಿಯೊಂದು ಕೂಡ ಆ ಶಬ್ದಗಳು ನಾವು ವೊಕ್ಯಾಬುಲರಿ ಅಂತೀವಿ. ಅಂದರೆ ನಮ್ಮ ಭಾಷಾ ಸಾಮರ್ಥ್ಯ, ಭಾಷೆಯ ಪ್ರೌಢಿ. ನಾನು ಕಷ್ಟದ ಶಬ್ದಗಳನ್ನು ಬಳಸ್ತಿದ್ದೀನೋ ನನಗೆ ಗೊತ್ತಿಲ್ಲ. ನಮಗೆ ಅಂದರೆ ಹೆಚ್ಚಿನ, ಅಂದರೆ ಒಳ್ಳೆಯ ಶಬ್ದಗಳನ್ನು ನಾವು ಸಂಪಾದನೆ ಮಾಡ್ಕೋಬೇಕು. ಹೆಚ್ಚು ಹೆಚ್ಚು ಭಾಷೆಯನ್ನು ಅರಗಿಸಿಕೊಳ್ಬೇಕು, ಕರಗಿಸಿಕೊಳ್ಬೇಕು. ನಮ್ಮನ್ನು ಕರಗತ ಮಾಡ್ಕೊಳ್ಬೇಕು. ಅಂದರೆ ನಾವು ಭಾಷೆಯನ್ನು ಹೆಚ್ಚು ದುಡಿಸಿಕೊಳ್ಬೇಕು. ಒಂದು ಭಾಷೆಯಲ್ಲಿ ನಾವು ಮಾತಾಡುವಾಗ ಹೇಗೆ ಮಾತಾಡ್ತೀವೋ ಹಾಗೆ ಬರೆಯುವುದಕ್ಕೂ ಕೂಡ ಒಂದು ಕಲೆ ಇದೆ. ಅದು ಒಂದು ಸಂಸ್ಕೃತಿ. ಅಂದರೆ ಈಗ ಚಿಕ್ಕ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸ್ತಾರೆ. ಅಕ್ಕಿಯಲ್ಲಿ ಬರೆಯೋದು ಅಥವಾ ಮರಳಲ್ಲಿ ಬರೆಸುವ ಮೂಲಕ ಅಕ್ಷರಾಭ್ಯಾಸ ಮಾಡ್ತಾರೆ. ಇದು ಒಂದು ಸಂಸ್ಕಾರ, ನಮ್ಮಲ್ಲಿರುವ ಸಂಸ್ಕೃತಿ. ಈ ಭಾಷಾ ಸಂಸ್ಕೃತಿ ಅನ್ನುವಂಥದ್ದು ನಮಗೆ, ನಮ್ಮನ್ನು ನಾವು ಇನ್ನೊಬ್ಬರಿಗೆ ನಾವು ಏನು ಅಂತ ತೋರಿಸ್ಕೊಳ್ಳಿಕ್ಕೆ
ನಮ್ಮನ್ನು ನಾವು ಪ್ರದರ್ಶನ ಮಾಡಿಕೊಳ್ಳಿಕ್ಕೆ ಇರುವಂತಹ ಒಂದು ಅವಕಾಶ ಅಲ್ವಾ? ಮತ್ತೆ ನಿಮಗೆ ಈ ಬರವಣಿಗೆ ಯಾಕೆ ಬೇಕು ಅನ್ಸುತ್ತೆ ನಿಮಗೆ? ಯಾರಾದ್ರೊಬ್ರು ಹೇಳಿ, ಬರೆಯೋದು ನಿಮ್ಗೆ ಯಾಕೆ ಬೇಕು? ಬರೆಯೋದಿಲ್ದಿನ ಖಾಲಿ ಮಾತಾಡ್ಕೊಂಡೇ ಇರ್ಬೋದಲ್ವಾ? ಅಗತ್ಯ ಇದೆಯಾ ಬರವಣಿಗೆ? ಎಕ್ಸಾಮ್ ಇರಲ್ಲ, ಏನೂ ಇರಲ್ಲ, ಅವಾಗ ತುಂಬ ಸುಲಭ ಅಲ್ಲ ಬರೆಯೋದೇ ಇಲ್ಲ ಅಂದರೆ. ಬರವಣಿಗೆ ಅನ್ನೋದು ಒಂದು ದಾಖಲೆ ಆಗತ್ತೆ ಅಲ್ವಾ? ನೀವು ಎಷ್ಟು ಎಕ್ಸಾಮ್ಗೆ ಎಷ್ಟು ಓದ್ಕೊಂಡು ಎಷ್ಟು ಬರ್ದಿರ ಅಷ್ಟು ಮಾರ್ಕ್ಸ್ ಸಿಗತ್ತೆ. ಅದು ಒಂದು ಬರವಣಿಗೆನೆ. ಸ್ಟಾರ್ಟಿಂಗಲ್ಲಿ ಹಿಂದೆ ಬರೆಯುವ ಮುಂಚೆ ಆರಂಭದಲ್ಲಿ ಪೇಪರ್ ಇರಲಿಲ್ಲ. ಆವಾಗೇನು ಶಾಸನಗಳಲ್ಲಿ ಬರಿತಾ ಇದ್ರು, ಕಲ್ಲುಗಳ ಮೇಲೆ, ತಾಮ್ರದ ಮೇಲೆ ಲಿಪಿಗಳಲ್ಲಿ ಬರಿತಾ ಇದ್ರು, ಮೋಡಿ ಅಕ್ಷರಗಳಲ್ಲಿ. ಹಾಗೆಯೇ ಓಲೆಗರಿ ಗ್ರಂಥಗಳಲ್ಲಿ ಬರಿತಾ ಇದ್ರು. ಅನಂತರ ಪೆಪೈರಸ್ ಅನ್ನುವ ಇದರಿಂದ ಶಬ್ದದಿಂದ ಪೇಪರ್ ಬಂದಿರೋದು. ಆ ಪೇಪರ್ ಬಂದ ಮೇಲೆ ನಮಗೆ ತುಂಬ ಸುಲಭ ಆಗಿದೆ. ಈ ಪೇಪರ್ನಲ್ಲಿ ನಾವು ಪೆನ್ನಲ್ಲಿ ಬರಿತೀವಿ. ಮೊದಲು ನಾವು ಇದರಲ್ಲಿ ಓಲೆಗರಿಯಲ್ಲಿ ಬರೀಬೇಕಾಗಿತ್ತು. ಹಿಂದಿನ ಕಾಲದ ಋಷಿ ಮುನಿಗಳ ಕಾಲದಲ್ಲಿ ಅಥವಾ ನಂತರದ ಕಾಲಘಟ್ಟಗಳಲ್ಲಿ ಅದನ್ನು ನಾವು ಬೇರೆ ಬೇರೆ ಇದರಲ್ಲಿ ಹಿಂದಿನವರು ಬರಿತಾ ಇದ್ದಿದ್ದು. ಈಗ ಸುಲಭ ಆಗಿದೆ. ಈ ದಾಖಲೀಕರಣ ಆಗೋದ್ರಿಂದ ನಾವು ಏನು ಮಾಡಿದ್ದೀವಿ, ಡೈರಿ ಬರಿತೀರಾ, ಅದು ಒಂದು ಬರವಣಿಗೆ. ನಾನೇನು ಮಾಡ್ತಾ ಇದ್ದೀನಿ, ಈ 10 ವರ್ಷ ನಂತರ ನಾನೇನು ಮಾಡಿದ್ದೀನಿ ಅನ್ನೋದನ್ನು ಅದೊಂದು ದಾಖಲೆ ಆಗಿರುತ್ತೆ. ಹಾಗೆಯೇ ಪ್ರಬಂಧ ಬರವಣಿಗೆ, ನಿಮ್ಗೇನು ಗೊತ್ತಿದೆ, ನಿಮ್ಗೇನು ಅನ್ಸುತ್ತೆ ಅದನ್ನು ಬರೆಯೋದು. ಇನ್ನೊಂದು, ನೀವೆಲ್ಲೋ ಹೋಗಿರ್ತೀರಿ, ಯಾರ್ದೋ ಮನೆಗೆ ಹೋಗಿರ್ತೀರಿ, ಅಥವಾ ಯಾವುದೊಂದು ಪ್ರವಾಸ ಹೋಗಿರ್ತೀರಿ ಅಂತ ಇಟ್ಕೊಳ್ಳಿ. ಅಲ್ಲಿ ಏನು ಅನಿಸುತ್ತೋ ಅದನ್ನು ಬರೆಯೋದನ್ನು ಪ್ರವಾಸಿ ಆ ಒಂದು ಅನುಭವವನ್ನು ಬರೆಯುವಂಥದ್ದು ಅಲ್ವಾ? ಹೀಗೆ ಬರವಣಿಗೆ ಅನ್ನುವಂಥದ್ದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ವಿಭಿನ್ನ ಕ್ರಿಯಾಶೀಲ ಬರವಣಿಗೆ ಅನ್ನೋದು, ಕವನ ಬರೆಯೋದು ಇರ್ಬೋದು, ಕತೆ ಬರೆಯೋದಿರ್ಬೋದು, ಮತ್ತು ಕಾದಂಬರಿ ಬರೆಯೋದಿರ್ಬೋದು. ಓದಿದಿರಲ್ಲ ಕವನಗಳು? ಯಾರಾದರೂ ಓದಿದ್ದೀರಾ? ಪಾಠದಲ್ಲಿ ಇಲ್ವಾ? ಕತೆ ಓದಿದ್ದೀರಾ? ಸುದ್ದಿ ಓದಿದ್ದೀರಾ? ಪೇಪರ್ ಓದ್ತೀರಾ? ಪೇಪರಲ್ಲಿ ಪ್ರತಿದಿನ ಏನೇನು ಡೆವಲಪ್ಮೆಂಟ್ ಆಗಿದೆ ಅನ್ನೋದು ಬರುತ್ತೆ ಅಲ್ವಾ? ನಮ್ಮ ದೇಶದಲ್ಲಿರ್ಬೋದು, ನಮ್ಮ ಸುತ್ತಮುತ್ತ ಇರ್ಬೋದು, ಏನೇನು ಘಟನೆಗಳು ನಡೆದಿದೆ, ಏನೇನು ವಿಚಾರಗಳಾಗಿದೆ, ಇದೆಲ್ಲ ಕೂಡ ನಮ್ಮ ಸುತ್ತಮುತ್ತ ನಡೆಯುವ ಎಲ್ಲ ವಿಚಾರಗಳು, ನಮ್ಮ ದೇಶದಲ್ಲಿ ವಿಶ್ವಾದ್ಯಂತ ನಡೆಯುವಂಥ ವಿಚಾರಗಳು ನಮ್ಗೆ ಗೊತ್ತಾಗತ್ತೆ. ಹೀಗೆಯೇ ನಮಗೆ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋದ್ರಿಂದ ನಮಗೆ ಅದು ನಮ್ಮ ಜ್ಞಾನವನ್ನು ಹೆಚ್ಚಿಸುತ್ತೆ. ಈಗ ಸುದ್ದಿ ಬರವಣಿಗೆಯ ಬಗ್ಗೆನೂ ನಾನು ಹೇಳ್ತೀನಿ. ಒಂದು ಸುದ್ದಿ ಮನೆ ಅಂದರೆ ಹೇಗಿರುತ್ತೆ, ಅಲ್ಲಿ ಸುದ್ದಿ ಹೇಗೆ ಬರಿಬೇಕು, ಸುದ್ದಿ ಅಲ್ಲದನ್ನು ಹೇಗೆ ಮಾಡೋದು. ನಿಮ್ಮ ಶಾಲೆಯ ಸುದ್ದಿಗಳನ್ನು ನೀವೇ ಬರಿಬೋದು. ನಿಮ್ಮ ಶಾಲೆಯಲ್ಲಿ ಯಾರೋ ಒಬ್ಬರಿಗೆ ಪ್ರೈಸ್ ಬಂದಾಗ ನೀವೇ ಬರೆದು ಪೇಪರಿಗೆ ಕಳಿಸ್ಬೋದು ಅಲ್ವಾ? ನೋಟಿಸ್ ಬೋರ್ಡಲ್ಲಿ ಹಾಕ್ಬೋದು ನೀವು ಬರೆದು ಅಲ್ವಾ? ಬರಿತೀರಾ? ನಿಮ್ಮ ಶಾಲೆಯಲ್ಲಿ ಏನು ಸುದ್ದಿಗಳು ನಡೀತಾ, ಈಗ ಯಾರೋ ಸ್ಪೋರ್ಟ್ಸಲ್ಲಿ ಗೆದ್ರು, ಅಥವಾ ಯಾವುದೋ ಭಾಷಣ ಬಂತು, ಯಾರೋ ಫಸ್ಟ್ ರ್ಯಾಂಕ್ ಬಂದರು, ಎಲ್ಲ ಸುದ್ದಿ ಬರೆದು ನೀವೇ ಕಳಿಸ್ಬೋದು ನಿಮ್ಮ ಪೇಪರ್ಗಳಿಗೆ, ಹತ್ತಿರದ ಪೇಪರ್. ನಿಮ್ಮ ಮನೆಯಲ್ಲೇ ಹತ್ತಿರದಲ್ಲಿ ಯಾರೋ ಇರ್ತಾರೆ, ನೀವು ಪೇಪರ್ಗೆ ಬರಿಬಹುದು, ನೀವು ಕತೆ ಬರಿಬಹುದು, ನೀವು ಕವನ ಬರಿಬಹುದು. ಎಲ್ಲದಕ್ಕೂ ಕೂಡ ನೀವು ಆಸಕ್ತಿಯಿಂದ ಕಲಿಬಹುದು. ಬರೆದು ನಮ್ಮ ಬರವಣಿಗೆ ವೃದ್ಧಿಸುತ್ತೆ. ಒಂದು ಬರವಣಿಗೆ ಹೇಗಿರಬೇಕು, ಹೇಗಿದ್ರೆ ಚಂದ ಅರ್ಥ ಆಗತ್ತೆ. ಓದಕ್ಕೆ 1 ಕಿಲೋಮೀಟರ್ ಬರೆದ್ರೆ ಗೊತ್ತಾಗತ್ತಾ? ಫುಲ್ ಸ್ಟಾಪು, ಕಾಮ, ಅರ್ಧ ವಿರಾಮ ಯಾವುದು ಇಲ್ಲದೆ ಓದ್ಸಕೊಂಡು ಹೋಗಕ್ಕಾಗತ್ತಾ? ಒಂದೇ ಉಸಿರಲ್ಲಿ ಓದಕ್ಕಾಗತ್ತಾ? ಅಷ್ಟು ಓದಿದ್ರೆ ನೆನಪು ನಿಲ್ಲತ್ತಾ? ಏನು ಹೇಳಿ, ಸ್ಟಾರ್ಟಿಂಗಲ್ಲಿ ಏನು ಹೇಳಿದ್ರಿ, ಎಂಡ್ ಏನಿದೆ ಅಂತ ಗೊತ್ತಾಗಲ್ಲ. ಎಕ್ಸಾಮ್ಗೆ ಹಾಕಿ ಬರೀತೀರಾ? ಅಂದರೆ ಕಡಿಮೆ ಶಬ್ದಗಳಲ್ಲಿ ಹೆಚ್ಚು ವಿಚಾರಗಳನ್ನು ಹೇಳಬೇಕು. ಅಂದರೆ ಒಂದು ವಾಕ್ಯ ರಚನೆ ಕೂಡ ತುಂಬ ಇಂಪಾರ್ಟೆಂಟು. ಒಂದು 8 ಶಬ್ದಗಳಲ್ಲಿ ಒಂದು ವಾಕ್ಯ ಮಾಡಿದ್ರೆ ಅದು ಓದ್ಕೊಳ್ಳುತ್ತೆ. ಅತ್ಯಂತ ಕಡಿಮೆ ಶಬ್ದಗಳು, ಚಿಕ್ಕ ವಾಕ್ಯಗಳನ್ನು ಮಾಡಿ. ಒಂದು ಸೆಂಟೆನ್ಸ್ ಸ್ಟಾರ್ಟಿಂಗು ಇಲ್ಲ ಎಂಡು ಇಲ್ಲ. ಸ್ಟಾರ್ಟಿಂಗ್ ಏನು ಮಾಡಿದರೆ ಭೀಮನು ಗುದ್ದಿ ಕೊಂದನು ಲಾಸ್ಟಿಗೆ ಅಷ್ಟೇ. ಅಲ್ಲಿ ಏನು ಬರ್ತಿದ್ದು ಏನು ಅಂತ ಗೊತ್ತಿರಲ್ಲ. ಇನ್ನು ಕೆಲವರು ಬರೀತಾರೆ ಒಂದು ಚಿಕ್ಕ ಕತೆ, ಏನು ಅಂದರೆ ಹಸುವಿನ ಬಗ್ಗೆ ಪ್ರಬಂಧ ಬರೀರಿ. ಹೆಂಗೆ ಬರೀತೀರಿ? ಹಸುವನ್ನು ತೆಂಗಿನ ಮರಕ್ಕೆ ಕಟ್ಟಿದರು ಅಂತ ಹೇಳ್ಬಿಟ್ಟು, ತೆಂಗಿನ ಮರದ ಬಗ್ಗೆನೇ ಹೇಳ್ಬಿಟ್ಟು, ಅದು ನಾನು ಪ್ರಯೋಜನ ಇದೆಯಾ? ಹಸುವಿನ ಬಗ್ಗೆ ಹೇಳಬೇಕೋ ತೆಂಗಿನ ಮರದ ಬಗ್ಗೆ ಹೇಳಬೇಕೋ? ತೆಂಗಿನ ಮರದ ಬಗ್ಗೆ, ಹಸುವಿನ ಬಗ್ಗೆ ತಾನೆ. ಹಾಗೆ ನಾವು ಏನು ಬರಿತೀವಿ ಅನ್ನೋದು ನಮಗೆ ಗೊತ್ತಿರಬೇಕು.
ಯಾವುದಕ್ಕೆ ಬರಿತೀವಿ, ಏನನ್ನು ಬರಿತೀವಿ, ಯಾಕೆ ಬರಿತೀವಿ ಅಂತ ಅಲ್ವಾ. ಅದೇ ಸುದ್ದಿ ಬರವಣಿಗೆಯಲ್ಲಿ 5W1H ಅಂತೀವಿ. ಯಾರು, ಯಾವಾಗ, ಎಲ್ಲಿ, ಹೇಗೆ, ಯಾಕೆ, ಈ ಥರ. ವೆನ್, ವೇರ್, ವಾಟ್, ಹೀಗೆ. ಮತ್ತೆ ಹೌ ಲಾಸ್ಟಿಗೆ. ಹಾಗೆ 5W1H ಅಂದರೆ 5 wives 1 husband ಅಂತ ಇದು ಕಾಮಿಡಿಯಾಗಿ ಇಂಗ್ಲೀಷಲ್ಲಿ ಹೇಳೋದಿದ್ರೆ ಅಂದರೆ ನೆನಪಿಟ್ಕೊಳ್ಳಿಕ್ಕೆ. ಹಾಗೆ ಈ ಥರ ಅದನ್ನು ಹೇಳ್ಬೋದು. ಸುದ್ದಿ ಅಂದರೆ ಏನು? ಸುದ್ದಿ ನಾಸಿಕ ಅಂತೀವಿ, ಸುದ್ದಿ ಗ್ರಹಿಸೋದು. ನಮ್ಮ ಸುತ್ತನೇ ಸುದ್ದಿ ಇರುತ್ತೆ. ಈ ಪಕ್ಕದಲ್ಲಿರೋರು ಏನೋ ಒಂದು ಒಳ್ಳೆ ಆರ್ಟ್ ಮಾಡ್ಬೋದು, ಅವಳ ಬಗ್ಗೆನೇ ಬರಿಬೋದು, ಚೆನ್ನಾಗಿ ಹಾಡ್ಬೋದು ಅಲ್ವಾ. ಹೀಗೆ ಪ್ರತಿಯೊಬ್ಬರೂ ಕೂಡ ಒಬ್ಬೊಬ್ಬರಲ್ಲಿ ಒಂದೊಂದು ವ್ಯಕ್ತಿತ್ವ ಇರುತ್ತೆ, ಒಂದೊಂದು ವಿಶೇಷತೆ ಇರುತ್ತೆ. ಅದು ನೋಡುವ ಒಂದು ಶಕ್ತಿ ನಿಮಗಿರಬೇಕು ಅಲ್ವಾ. ಈಗ ಸುದ್ದಿಯ ಬರವಣಿಗೆಯ ಬಗ್ಗೆ ಪೇಪರ್ನಲ್ಲಿ ನೋಡೋದಾದ್ರೆ, ಈಗ ಇದನ್ನೇನಂತಾರೆ? ಹೆಡ್ಡಿಂಗ್. ಇದು ಹೆಡ್ಡಿಂಗ್ ಅಂತೀವಿ. ಇದರ ಮೇಲೆ ಇರೋದು ನಿಮಗೆ ಅರ್ಥ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ, ಇದು ಕಿಕ್ಕರ್ ಅಂತೀವಿ. ಮೇಲ್ಗಡೆ ಇರೋದು ಇದು ಬಾಕ್ಸು, ಇದು ಬ್ಲರ್ಬು, ಇದು ಕೋಡ್ಸು, ಇದು ಇಂಟ್ರೋ ಆರಂಭ. ಗೊತ್ತಾಯ್ತಾ? ಇನ್ನೊಮ್ಮೆ ಹೇಳ್ತೀನಿ. ಇದನ್ನು ಈ ಥರ ಬರೋದನ್ನು ಹೆಡ್ಡಿಂಗ್ ಅಂತೀವಿ. ಮೇಲ್ಗಡೆ ದಪ್ಪಾಕ್ಷರ ಲೀಡ್ ಹೆಡ್ಡಿಂಗ್, ನಂತರ ಕಿಕ್ಕರ್, ನಂತರ ಇದು ಡೇಟ್ ಲೈನ್. ಇಲ್ಲಿ ಏನು ಡೇಟ್ ಲೈನ್ ಅಂದರೆ? ಡೇಟ್ ಲೈನ್ ಅಂದರೆ ಇದು ನೀವು ಯಾವ ಊರಲ್ಲಿ ಸುದ್ದಿ ನಡೀತು. ಈಗ ಪಡುಬಿದ್ರಲ್ಲಿ ನಡೆದು ಮಂಗಳೂರು ಅಂತ ಹಾಕ್ಲಿಕ್ಕೆ ಆಗ್ತದಾ, ಅಥವಾ ಉಡುಪಿ ಅಂತ ಹಾಕ್ಲಿಕ್ಕೆ ಆಗ್ತದ? ಇಲ್ಲ ತಾನೆ. ಈ ಡೇಟ್ ಲೈನ್ ನೋಡಿಕೊಂಡು ಇದು ಎಲ್ಲಿ ನಡೆಯಿತು ಸುದ್ದಿ ಅನ್ನೋದು ಗೊತ್ತಾಗ್ತದೆ. ಎಲ್ಲಿ ಅವರು ಬರೆದಿದ್ದಾರೆ, ಪಾದೆಬಟ್ಟೆ ಶಾಲೆಯವರು ಬರೆದಿದ್ದಾರಾ, ಕೆಮುಂಡಲ್ ಶಾಲೆಯವರು ಬರೆದಿದ್ದಾರಾ ಅಲ್ವಾ ಹೇಳಿದ್ದು. ಹಿಂಗೆ ಸುದ್ದಿಗಳು ಅದರ ಕೆಳಗಡೆ ಇಂಟ್ರೋ ಅಂತ ಬರುತ್ತೆ. ಸ್ಟಾರ್ಟಿಂಗಲ್ಲಿ ಏನು ಹೇಳಬೇಕು, ಅದು ಮುಖ್ಯವಾದ ಲೀಡ್ ಇರುತ್ತಲ್ಲ, ಅದನ್ನು ಆರಂಭದಲ್ಲಿ ತಗೋಬೇಕು. ಆದ್ಯ ಮಹಾಗಣಪತಿಯ ಇದು ಗಣೇಶೋತ್ಸವವು ಇಲ್ಲಿ ಉಳ್ಳೂರಿನಲ್ಲಿ ನಡೆಯಿತು, ಇದು ಆರಂಭದಲ್ಲಿ ಬರುತ್ತೆ. ನಂತರ ರಾಕೇಶ್ ಅವರ ಇದ್ರದ್ದು ಎಲ್ಲ ಡಿಟೇಲ್ ಹಾಕಿ 3 ವರ್ಷಗಳಿಂದ ಮಾಡ್ತಾ ಇರೋ ಡಿಟೇಲ್ ಹಾಕಿದಾಗ ನಿಮ್ಗೆ ಏನು ಅನಿಸ್ತು ಇದನ್ನು ಇಲ್ಲಿ ಹೇಳ್ತಾ ಹೋಗ್ಬೋದು ಅಲ್ವಾ. ಹೆಂಗೆ 3 ವರ್ಷಗಳಿಂದ ಮಾಡ್ತಾ ಇದೆ, ಇಲ್ಲಿ ಏನೇನು ಮಾಡ್ತಾ ಬಾಬಾ ಬಂದಿದ್ರು, ನಂತರ ಕಾರ್ಯಕ್ರಮಗಳು ಏನು, ಕುಣಿತ ಭಜನೆ ನಡೀತು, ಹೊರಲಾಗ ಏನೇನು ನಡೀತು, ನಿನ್ನೆಯಿಂದ ಹರಿಕಥೆ ನಡೀತು, ಇದೆಲ್ಲವನ್ನೂ ಸೇರಿಸಿ ಬರೆದಾಗ ನಿನ್ನೆ 2 ದಿನ, ಈಗ 19, 20ರಂದು 2 ದಿವಸಗಳ ಕಾಲ ಆದ್ಯ ಫೌಂಡೇಶನ್ ಇಲ್ಲಿ ಉಳ್ಳೂರಿನಲ್ಲಿ 2 ದಿವಸಗಳ ಕಾಲ ನಡೆಸಿದೆ ಅಂತ ಹೇಳಿ ಅದನ್ನು ಹೇಳಿಬಿಟ್ಟು ಆ ಕಾರ್ಯಕ್ರಮದಲ್ಲಿ ಏನಿತ್ತು? ನಿನ್ನೆ ಹರಿಕಥೆ ಇತ್ತು. ಹರಿಕಥೆಯವರು ಯಾರು ಮಾಡಿದ್ರು? ಕೆರೆಮಠ ಅವರು ಮಾಡಿದ್ರು ಅಲ್ವಾ. ನಂತರ ಏನಿತ್ತು? ಕುಣಿತ ಭಜನೆ ಇತ್ತು, ಬಾಬಾ ಬಂದಿದ್ರು ಹಿಮಾಲಯದಿಂದ, ಇದೆಲ್ಲವನ್ನು ಹೇಳ್ಬೋದು. ನಂತರ ಇವತ್ತೇನಿತ್ತು? ಸಂಸ್ಕೃತಿ ಶಿಬಿರ, ಕಮ್ಮಟ ಇತ್ತು, ಬರ ಸಂಸ್ಕೃತಿ, ನಂತರ ದೇಶಭಕ್ತಿ ಗೀತೆ ಸ್ಪರ್ಧೆ ಇತ್ತು. ಯಾವ್ಯಾವ ಶಾಲೆಯಲ್ಲಿ ಬಂದಿದ್ರು? ಆ 3 ಶಾಲೆ ಹೆಸರು ಹೇಳಬೇಕು. ಇಂಥ ಶಾಲೆಯವರೆಲ್ಲ ಭಾಗವಹಿಸಿದ್ರು ಅಲ್ವಾ. ಪೂರ್ತಿ ವಿಷಯ ಹೇಳ್ಬೇಕು ತಾನೆ. ನಿಮ್ಮ ಮನೇಲಿ ಏನು ಅಡುಗೆ ಮಾಡಿದ್ರು ಅಂದಾಗ ಏನೇನು ಅಡುಗೆ ಮಾಡಿದ್ರು ಎಲ್ಲ ಹೇಳಲ್ವಾ. ಬೆಳಿಗ್ಗೆ ಇಂತೆಲ್ಲ ತಿಂಡಿ ಮಾಡಿದ್ರು, ಈ ತಿಂಡಿ ಪಟ್ಟಿನೇ ಉದ್ದ ಹೇಳಲ್ವಾ. ಹೋಟೆಲಲ್ಲಿ ಹೊಡೆದಾಗ ಅಲ್ಲಿ ಏನೇನು ತಿಂಡಿ ಇದೆ ಪಟ್ಟಿ ಹೇಳಲ್ವಾ. ಹಾಗೆ ಏನೇನಿದೆ ಅದನ್ನು ವಿವರವಾಗಿ ಏನೇನು ನಡೀತು ಅನ್ನೋದನ್ನು, ರಾತ್ರಿ ಪ್ರೊಸೆಷನ್ ನಡೀತು, ಇಷ್ಟು 1000 ಜನ ಭಾಗವಹಿಸಿದ್ರು, ಮೆರವಣಿಗೆ ಎಲ್ಲಿಂದ ಎಲ್ಲಿಗೆ ಹೋಯಿತು, ಇದೆಲ್ಲವನ್ನೂ ಹೇಳಿದಾಗ ಅದು ಒಂದು ಸುದ್ದಿ ಆಗ್ತದೆ. ಇಲ್ಲದ್ರೆ ನೀವು ಯಾವುದನ್ನು ಬಿಟ್ಟರು ಅಲ್ಲಿ ಯಾವುದನ್ನು ಬಿಡಬಾರದು, ಎಲ್ಲವನ್ನೂ ಹೇಳಿ ಎಲ್ಲವನ್ನೂ ಒಳಗೊಂಡಂತೆ ಅದನ್ನು ಇರಬೇಕು. ಹೀಗೆ ಈ ಸುದ್ದಿಯನ್ನು ಹೆಚ್ಚಿಸೋದು, ಮೌಲ್ಯ ಹೆಚ್ಚಿಸೋದು ಹೇಗೆ? ಒಂದು ಸುದ್ದಿ ಸಿಗತ್ತೆ, ಅದರ ಮೌಲ್ಯ ಹೆಚ್ಚಿಸೋದು ಹೇಗೆ? ನಿಮಗೆ ಗೊತ್ತಿದೆ ವಿಷಯ ಅಲ್ವಾ. ಆ ವಿಷಯನ ಇನ್ನೂ ಮೌಲ್ಯ ಹೆಚ್ಚಿಸಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಈಗ ಹೈಯೆಸ್ಟ್ ಸ್ಕೋರ್ ತೆಗೆದಿದ್ದಾರೋ ಇಲ್ವೋ, ತೆಗೆದಿದ್ದಾಳೆ ಅಂತೇಳಿ ಮೇಷ್ಟ್ರು ಹೇಳಿದಾಗ ಹೌದು, ಈಗ ಮಾರ್ಕ್ಸ್ ಕಾರ್ಡ್ ಬರೋದಕ್ಕೆ ಮುಂಚೆ ಅಲ್ವಾ. ಟೀಚರ್ ಹೇಳಿದ್ರೆ ಒಪ್ಕೋತೀವಿ ತಾನೆ. ಹಾಗೆಯೇ ಯಾವುದಾದ್ರೂ ಒಂದು ಕಾರ್ಯಕ್ರಮದಲ್ಲಿ
ಒಂದು ವಿಷಯವನ್ನ ದೃಢೀಕರಿಸೋದು. ಡಿ ಸಿ ಇರ್ಬೋದು, ಎಸ್ ಪಿ ಇರ್ಬೋದು, ಕ್ರೈಮ್ ನಡೆದಾಗ ಎಸ್ ಪಿ ಇರ್ಬೋದು, ಅಥವಾ ಡಿ ಸಿ ಇರ್ಬೋದು, ಮಿನಿಸ್ಟ್ರುಗಳಿರ್ಬೋದು, ಅಥವಾ ಅಧಿಕಾರಿಗಳಿರ್ಬೋದು ಅಲ್ವಾ. ಅವರ ಕಡೆಯಿಂದ ಹೆಚ್ಚಿನ ಮಾಹಿತಿ ತಗೊಂಡು ಕೋಡ್ಸ್ ಹಾಕಬಹುದು. ನಂತರ ಅಂಕಿಅಂಶಗಳನ್ನು ಬಳಸೋದು, ಇದು ಅಂಕಿಅಂಶ ಇದೆ, ಹಾಗೆ ಅದು ಇನ್ನಷ್ಟು ಸುದ್ದಿಯ ಗಟ್ಟಿಗೊಳ್ಳುತ್ತದೆ, ಸತ್ಯಾಸತ್ಯತೆ ಇನ್ನಷ್ಟು ನಿಖರಗೊಳ್ಳುತ್ತದೆ. ಆ ನಿಖರವಾದ ಮಾಹಿತಿಯನ್ನು ನೀಡುವುದಕ್ಕೋಸ್ಕರ ನಾವು ಒನ್ ಸೈಡೆಡ್ ಸುದ್ದಿ ಬರೀಬಾರ್ದು. ಅವ್ನು ನನಗೆ ಹೊಡೆದ ಅಂದ ತಕ್ಷಣ ಅವ್ನು ನನಗೆ ಹೊಡೆದ ಅಂತ ಹೇಳೋದನ್ನು ನಾನು ಬರೀಬಾರ್ದು, ಇವಳು ಅವಳಿಗೆ ಹೊಡೆದ್ಲು ಅಂತ ಅಲ್ವಾ. ಬರೆದ್ರೆ ಏನಾಗುತ್ತೆ, ನೀನೇ ಹೊಡೆದಿದ್ದ ಹೌದಾ ಕೇಳಬೇಕು, ಅಥವಾ ಪಕ್ಕದವ್ರ ಹತ್ರ ಕೇಳಬೇಕು, ಹೊಡೆದಿದ್ದ ಹೌದಾ ಅಂತ, ಗಲಾಟೆ ಮಾಡ್ಕೊಂಡಿದ್ದ ಹೌದಾ ಅಂತ ಅಲ್ವಾ. ಈಗ ಒನ್ ಸೈಡೆಡ್, ಈಗ ನಾನು ಹೇಳ್ಬೋದಪ್ಪ ಅವ್ಳಿಗೆ ಹೊಡೆದಿದ್ದು ಅಂತ, ನನಗೆ ಆಗಲ್ಲ, ಕಂಡ್ರೆ ಆಗಲ್ಲ. ಅದು ಸ್ಪಷ್ಟನೆ ನಂತರ ಫಸ್ಟ್ ಸ್ಪಷ್ಟನೆ ಕೊಡಬೇಕು, ಅವ್ರು ಹೊಡೆದಿದ್ದಿಲ್ವಂತೆ, ಇದು ಸುಳ್ಳು ಹೇಳಿದಾಳಂತೆ ಅಂತ. ಬೇಕಾದು ಬೇಡ ತಾನೆ. ಹಾಗೆ ಎರಡೂ ಕಡೆಗಳಲ್ಲಿ, ಆ ಕಡೆ ಈ ಕಡೆ, ಎರಡೂ ಕಡೆ ವ್ಯಕ್ತಿಗಳ ಕಡೆಯಿಂದ, ಎರಡೂ ವಿಷಯಗಳ ಕಡೆಯಿಂದ ಸಮಗ್ರವಾಗಿ ಅದನ್ನು ಸಮತೋಲಿತವಾಗಿ ಬರೆಯುವಂಥದ್ದೇ ಸುದ್ದಿ. ಅಂದ್ರೆ ಆ ಸುದ್ದಿಗೆ ಯಾವುದೇ ಒಂದು ಅನುಮಾನಾಸ್ಪದ ಇರಬಾರ್ದು, ಸೆಂಟೆನ್ಸ್ಗಳು ಚಿಕ್ಕದಾಗಿರಬೇಕು, ಮತ್ತೆ ಇನ್ವರ್ಟೆಡ್ ಪಿರಮಿಡ್ ಅಂತೀವಿ ಬರೆಯುವ ಕಲೆಯನ್ನ. ಅಂದ್ರೆ ತಲೆ ಕೆಳಗಾದ ಪಿರಮಿಡ್ ಅಂತ, ಮೇಲ್ಗಡೆಯಿಂದ ಕೆಳಗಡೆ. ಅಂದ್ರೆ ಕೆಳಗಡೆಯಿಂದ ಎಷ್ಟು ಕಟ್ ಮಾಡಿದ್ರು ಕೂಡ ಮೇಲ್ಗಡೆ ಹೇಳಬೇಕಾದ ವಿಷಯ ಅಲ್ಲೇ ಇರ್ತದೆ. ಈಗ ಹೆಚ್ಚು ಜನಕ್ಕೆ ಓದಕ್ಕೆ ಟೈಮ್ ಇರಲ್ಲ, ಹೆಡ್ಡಿಂಗ್ಗೆ ಹೆಚ್ಚಿನ ವಿಚಾರಗಳನ್ನ ಹೇಳಬೇಕು. ನಾನು ಜಾಸ್ತಿ ಫಾಸ್ಟಾಗಿ ಹೇಳ್ತಾ ಇದ್ದೀನೋ ಗೊತ್ತಿಲ್ಲ, ನಿಮಗೇನು ಅರ್ಥ ಆಗಿದ್ರೆ ಮಧ್ಯದಲ್ಲಿ ಕೇಳ್ಬೋದು, ಎನಿ ಟೈಮ್ ಕೇಳ್ಬೋದು, ಯಾರು ಬೇಕಾದ್ರೂ ಕೇಳ್ಬೋದು. ನಿಮ್ಮ ಪ್ರಶ್ನೆಗಳೇನಿದ್ರು ಕೇಳಿ, ನಿಮ್ಮ ಡೌಟ್ಗಳನ್ನು ಕ್ಲಿಯರ್ ಮಾಡ್ತೀನಿ. ನಿಮಗೆ ಬರವಣಿಗೆ ವಿಚಾರದಲ್ಲಿ ಏನೇ ಇದ್ರೂ, ಈಗ ಸುದ್ದಿ ಬರವಣಿಗೆಯ ಬಗ್ಗೆ ನಾನು ಹೇಳ್ತಾ ಇರುವಂಥದ್ದು. ಯಾರಿಗಾರು ಏನೋ ಡೌಟ್ ಇದೆಯಾ? ಡೌಟ್ ಇದೆಯಾ? ಶಾಲೆಯಲ್ಲಿ ಮ್ಯಾಗಝಿನ್ ಮಾಡ್ತೀರಾ? ಸ್ಕೂಲ್ ಮ್ಯಾಗಝಿನ್ ಮಾಡ್ತೀರಾ? ವಾಲ್ ಮ್ಯಾಗಝಿನ್ ಮಾಡ್ತೀರಾ? ಮಾಡಬೇಕು. ಆವಾಗ ನಿಮ್ಮ ಶಾಲೆಯಲ್ಲಿ ಏನು ನಡೀತದೆ ಅನ್ನೋದು ಬೇರೆಯವರಿಗೆ ಬಂದವ್ರಿಗೆ ನೋಡಿದಾಗ ವಾಲಲ್ಲಿ ಒಂದು ಶೀಟಲ್ಲಿ ಹಾಕಿ ತಿಂಗಳಿಗೆ ಒಂದು ಈ ಥರ ಒಂದು ಮಾಡ್ತಾ ಇದ್ರೆ ಅವಾಗ ಶಾಲೆಯಲ್ಲಿ ಏನು ನಡೀತು ಅನ್ನುವಂಥದ್ದು ನಿಮಗೆ ಎಲ್ಲರಿಗೂ ಗೊತ್ತಾಗ. ನನ್ನ ಕವನ ಬಂದಿದೆಯಪ್ಪ ಅಂತೇಳಿ ಉಳಿದವರು ಅವಳದು ಬಂದಿದೆ ನೋಡು, ಇವ್ನು ಬಂದಿದೆ ನೋಡು ಅಂತ ಹೇಳಿ ಖುಷಿ ಪಡ್ತಾರೆ. ನಿಮ್ಮ ಫ್ರೆಂಡ್ಸ್ ಎಲ್ಲ ಖುಷಿ ಪಡ್ತಾರಲ್ವಾ. ಅಂದರೆ ನೀವು ಓದಬೇಕು. ಬೇರೆಯವರು ಬರೆದಿರುವ ಕತೆ, ಕವನ ಎಲ್ಲವನ್ನು ಓದಿದಾಗ ನಿಮಗೆ ಯಾವ ಥರ ಬರಿಬೇಕು ಅನ್ನುವಂಥದ್ದು ಗೊತ್ತಾಗ್ತದೆ. ಈ ಬರವಣಿಗೆ ಅನ್ನೋದು ನಾನು ಮಾತಾಡೋದೆಲ್ಲ ಫಾಸ್ಟ್ ಆಗಿದ್ರೆ ಹೇಳಬೇಕು, ಎಲ್ಲ ಅರ್ಥ ಆಗಿದ್ರೆ ಹೇಳಬೇಕು. ನಿಮ್ಗೇನು ಗೊತ್ತಾಗಲಿಲ್ಲ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ, ನಾನು ನಿಮ್ಮ ಜೊತೆಗೆ ಇರ್ತೀನಿ. ನೀನು ಎನಿ ಟೈಮ್ ನನಗೆ ಕಾಲ್ ಮಾಡ್ಬೋದು ಅಗತ್ಯ ಇದೆ ಅನಿಸಿದ್ರೆ ಬರವಣಿಗೆ ವಿಚಾರದಲ್ಲಿ. ಹಾಗೆ ಈ ಬರವಣಿಗೆ ಅನ್ನುವಂಥದ್ದು ನಮ್ಮ ಕ್ರಿಯಾಶೀಲತೆಯ ಪ್ರದರ್ಶನಕ್ಕೂ ಒಂದು ಅವಕಾಶ ಕೊಡುವಂಥದ್ದು. ಕೆಲವು ಏನೂ ಇಲ್ಲದೆ ಇರುವಂಥದ್ದನ್ನು ಶೂನ್ಯದ ಸೃಷ್ಟಿ, ಕ್ರಿಯಾಶೀಲತೆ ಅನ್ನುವಂಥದ್ದು ಏನೂ ಇರಲ್ಲ ಅಲ್ಲಿ. ಕವನ ಬರೆಯೋ ಮುಂಚೆ ಏನಾರು ಇರತ್ತಾ? ಕತೆ ಬರೆಯೋ ಮುಂಚೆ ಏನಾರು ಇರತ್ತಾ? ಇಲ್ಲ ತಾನೆ. ಅದಕ್ಕೆ ಏನಿರ್ಬೇಕು? ಫಸ್ಟು ಭಾಷೆಯ ಮೇಲಿನ ಹಿಡಿತ ಇರಬೇಕು, ಪಕ್ಕ ಭಾಷೆ ಗೊತ್ತಿರಬೇಕು. ಕನ್ನಡದ ಅಂದ್ರೆ ಅದು ಏನು ಮಾಡಬೇಕು? ವೊಕ್ಯಾಬ್ಯುಲರಿ ಜಾಸ್ತಿ ಮಾಡ, ಅಂದ್ರೆ ಶಬ್ದ ಭಂಡಾರ. ನಮ್ಮ ಶಬ್ದ ಭಂಡಾರ ಒಂದಕ್ಕೆ 10 ವೆರೈಟಿ ಶಬ್ದಗಳಿರ್ತದೆ. ಆ ಶಬ್ದ ಭಂಡಾರ ಹೆಚ್ಚಿಸ್ಲಿಕ್ಕೆ ಏನು ಮಾಡಬೇಕು? ಪ್ರತಿದಿನ ನೀವು ಡಿಕ್ಷನರಿಯನ್ನು, ಕನ್ನಡ ಇಂಗ್ಲಿಷ್ ಡಿಕ್ಷನರಿ, ಕನ್ನಡ ಡಿಕ್ಷನರಿ ಇದನ್ನು ಓದಿ. ಆ ಡಿಕ್ಷನರಿ ಓದುವುದು ಕೂಡ ನಿಮ್ಮ ಜ್ಞಾನ ಭಂಡಾರವನ್ನು ಹೆಚ್ಚಿಸುತ್ತೆ, ಶಬ್ದ ಭಂಡಾರವನ್ನು ಹೆಚ್ಚಿಸುತ್ತೆ, ಅರ್ಥ ವ್ಯಾಪ್ತಿಯನ್ನು ಅರಿತುಕೊಳ್ಳುವುದಕ್ಕೆ ಶಕ್ತಿಯನ್ನು ಹೆಚ್ಚಿಸುತ್ತೆ ನಿಮಗೆ. ನಮ್ಮಲ್ಲಿ ಕನ್ನಡದಲ್ಲಿ ಎಷ್ಟು ಬೇಕು ಅಷ್ಟು ವಿಭಿನ್ನವಾದಂತಹ ಶಬ್ದ ಭಂಡಾರ ಇದೆ. ನಮ್ಮದು 2000ಕ್ಕೂ ಹೆಚ್ಚು ವರ್ಷಗಳ ಕಾಲ ಇತಿಹಾಸ ಹೊಂದಿರುವಂತಹ ಶಬ್ದ ಭಂಡಾರಗಳನ್ನು ಹೊಂದಿರುವಂತಹ ಇದು ಭಾಷೆ. ತುಳು ಕೂಡ ಅಷ್ಟೇನೆ, ಸಾವಿರಾರು ವರ್ಷ ಹಳೆದಾದಂಥದ್ದು. ಆ ಶಬ್ದ ಭಂಡಾರಗಳನ್ನು ನಾವು ವೃದ್ಧಿಸಿಕೊಳ್ಳಬೇಕು. ಶಬ್ದ ಭಂಡಾರ ವೃದ್ಧಿಸಿಕೊಂಡ್ರೆ ಸಾಕಾ? ವಾಕ್ಯ ರಚನೆ ಮಾಡುವುದನ್ನು ಕೂಡ ಅತ್ಯಂತ ಅಚ್ಚುಕಟ್ಟಾಗಿ ಮಾಡಬೇಕು. ಅದರಲ್ಲಿ ಗ್ರಾಮರ್ ಮಿಸ್ಟೇಕ್ ಆಗ್ಬಾರ್ದು. ಏಕವಚನದಲ್ಲಿ ಆರಂಭ ಮಾಡಿ ಅವನು ಅಲ್ಲಿಗೆ ಹೋದರು, ಸರಿನಾ?
ಅವನು ಅಲ್ಲಿಗೆ ಹೋದರು. ಏನಾಗ್ಬೇಕು? ಅವನು ಅಲ್ಲಿಗೆ ಹೋದನು, ಅವರು ಅಲ್ಲಿಗೆ ಹೋದನು ಆಗತ್ತಾ? ಇಲ್ಲ ತಾನೆ? ಹಂಗೆ ಏಕವಚನದಲ್ಲಿ ಆರಂಭ ಮಾಡಿ ಬಹುವಚನ, ಬಹುವಚನದಲ್ಲಿ ಆರಂಭ ಮಾಡಿ ಏಕವಚನ, ಈ ತರದ ಒಂದು ಬರವಣಿಗೆಯ ಶೈಲಿಯಲ್ಲಿ ನಾವು ಏನು ಬರಿತಾ ಇದ್ದೀವಿ? ದೇವರು ಬಂದನು ಆಗ್ತದ? ದೇವರು ಬಂದರು. ಈ ತರ ಎಕ್ಸಾಂಪಲ್ ನಾನು ಹೇಳ್ತಾ ಇರುವಂಥದ್ದು. ನೀವು ಬರೆಯುವಾಗ ಏನು ಬರಿತಾ ಇದ್ದೀವಿ ಅನ್ನೋದು ಗೊತ್ತಿರಬೇಕು. ಈಗ ಪ್ರಕೃತಿಯ ಬಗ್ಗೆ ಏನೊಂದು ಬರಿತೀರಿ, ಕವನ ಅಥವಾ ಚುಟುಕು ಬರಿತೀರಿ. ಅತ್ಯಂತ ಚಿಕ್ಕ ಸಾಲುಗಳಲ್ಲಿ ಬರೆಯುವಂಥದ್ದನ್ನು ಚುಟುಕು ಅಂತೀವಿ, ಹನಿಗವನ ಅಂತೀವಿ, ಭಾವಗೀತೆ ಅಂತೀವಿ. ಹಾಗೆಯೇ ಬೇರೆ ಬೇರೆ ಮಹಾಕಾವ್ಯಗಳಿರಬಹುದು. ಎಲ್ಲವನ್ನೂ ಕೂಡ ನಾವು ಬರೆಯುವಾಗ ಅದು ನಮ್ಮ ಮನಸ್ಸಿನಲ್ಲಿ ಇರಬೇಕು. ನಾನು ಏನು ಬರಿತಾ ಇದ್ದೀನಿ, ಫಸ್ಟ್ ಬರೆಯುವ ಮುಂಚೆ ನೀವು ಅದನ್ನು ಒಟ್ಟು ಮಾಡಬೇಕು. ಒಂದು ಲೇಖನ ಬರಿಬೇಕಾದ್ರೆ ಮೊದಲು ಮಾಡಬೇಕಾದೇನು? ಅದಕ್ಕೆ ಬೇಕಾದಂತಹ ಮಾಹಿತಿಯ ಸಂಗ್ರಹ. ಏನು ಬರಿತಿದ್ದೀವಿ ಅನ್ನೋದು ಆ ಮಾಹಿತಿ ಸಂಗ್ರಹ ಇರಬೇಕು. ನಮ್ಮ ಜ್ಞಾನನೇ ಇಲ್ಲದೆ ನಾವು ಹೆಂಗೆ ಬರೆಯೋಕ್ಕಾಗತ್ತೆ? ಏನು ಅಂತ ಗೊತ್ತಾ? ಇವಳು ಯಾವ ಕ್ಲಾಸು ನನಗೆ ಗೊತ್ತಿಲ್ಲ, ನಾನು ಬರೆಯೋಕ್ಕಾಗತ್ತಾ? ಇವಳ ಹೆಸರು ಗೊತ್ತಿಲ್ಲ, ನಾನು ಬರೆಯೋಕ್ಕಾಗತ್ತಾ? ಇಲ್ಲ. ಯಾವ ಕ್ಲಾಸು, ಯಾರ ಮಗಳು, ಎಲ್ಲಿ ಅವಳು, ಯಾವ ಶಾಲೆ, ಆವಾಗ ನಾನು ಬರಿಬೋದಪ್ಪ. ಯಾರು, ಏನು, ಎತ್ತ ಅಂತ ಹೇಳಿ. ಅಂದರೆ ಫಸ್ಟು ನಾನು ಮಾತಾಡಿ ಒಂದು, ಅದಕ್ಕೆ ಇಂಟರ್ವ್ಯೂ ಅಂತೀವಿ, ಸಂದರ್ಶನ ಮಾಡಿ ತೆಗೆದುಕೊಳ್ಳುವಂಥದ್ದು. ಇವರನ್ನು ಸಂದರ್ಶನ ಮಾಡಿದಾಗ ಅವ್ರು ಹೇಳ್ತಾರೆ, ನಾನು ಇಂಥ ಚಾನಲ್ನಿಂದ ಬಂದಿದ್ದೀನಿ ಅಂತ ಹೇಳಿ, ಸ್ಪಂದನ ಚಾನಲ್ನಿಂದ ಬಂದಿದ್ದೀನಿ ಅಂತಾರೆ. ಯಾರು, ಏನು, ಎತ್ತ ಹೇಳ್ತಾರೆ. ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಹಾಗೆ ಅವರು ನಾವು ಪಾದೆಬೆಟ್ಟು ಶಾಲೆಯವರು, ನಾವು ಕೆಮ್ಮುಂಡಲಿ ಶಾಲೆಯವರು ಅಂತ ಹೇಳ್ತಾರೆ ಅಲ್ವಾ? ಹೀಗೆ ಈ ಪ್ರತಿಯೊಂದನ್ನು ಕೂಡ ನಾವು ಫಸ್ಟ್ ಅರಿತುಕೊಳ್ಬೇಕು. ಮಾತಿನ ಮೂಲಕ ಜ್ಞಾನವನ್ನು ಮಾತನಾಡಿ ಅವರ ಬಗ್ಗೆ ತಿಳಿದುಕೊಳ್ಳುವಂಥದ್ದು. ನಮ್ಮನ್ನು ನಾವು ತಿಳಿದುಕೊಳ್ಳುವುದು ಹೇಗೆ ಮುಖ್ಯನೋ, ಇತರರ ಬಗ್ಗೆ ನಾವು ತಿಳಿದುಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಆಗ್ತದೆ. ಇನ್ನೊಂದು, ನಮಗೆ ಜ್ಞಾನ ಸಿಗುವಂಥದ್ದು ಬರಹ ರೂಪದಲ್ಲಿ. ಅದೆಲ್ಲಿರ್ತದೆ? ಎಲ್ಲಿರ್ತದೆ? ನಮಗೆ ಯಾವ್ದಾದ್ರು ಇನ್ಫಾರ್ಮೇಶನ್ ಬೇಕು ಅಂದರೆ ಎಲ್ಲಿ ಸಿಗ್ತದೆ ನಮಗೆ? ಈಗ ನನಗೆ ಕುವೆಂಪು ಬಗ್ಗೆ ಬೇಕಪ್ಪ ಇನ್ಫಾರ್ಮೇಶನು, ಎಲ್ಲಿ ಸಿಗ್ತದೆ? ಅಥವಾ ಯಾವುದೋ ಕವಿಗಳ ಬಗ್ಗೆ ಬೇಕು, ಯಾವುದೋ ಸಾಹಿತಿಗಳ ಬೇಕು, ಗಣೇಶನ ಬಗ್ಗೆ ನನಗೆ ಮಾಹಿತಿ ಬೇಕಪ್ಪ, ಎಲ್ಲಿ ಸಿಗ್ತದೆ? ಪುಸ್ತಕದಲ್ಲಿರೋದು. ಅದು ಯಾವ ರೀತಿ ಇರುತ್ತೆ? ಬರವಣಿಗೆ ರೂಪದಲ್ಲಿ ಇರುತ್ತೆ. ಅದನ್ನು ಓದಬೇಕು. ಆದ್ರಿಂದ ನಾವು ಜಾಸ್ತಿ ಓದಿದಷ್ಟು ನಮಗೆ ಬರವಣಿಗೆಗೆ ಯಾರು ಹೇಗೆ ಬರೆದಿದ್ದಾರೆ ಕಂಪೇರ್ ಮಾಡಬೇಕು. ಈಗ ವಿಜಯ ಕನ್ನಡಲ್ಲಿ ಹೇಗೆ ಬರೆದಿದ್ದಾರೆ, ಉದಯವಾಣಿಯಲ್ಲಿ ಹೇಗೆ ಬರೆದಿದ್ದಾರೆ, ಈ ಥರ ಕಂಪ್ಯಾರಿಸನ್ ಯಾವ ರೀತಿ ವಿಭಿನ್ನವಾಗಿ ಬರೆದಿದ್ದಾರೆ ಅನ್ನೋದನ್ನು ನಾವು ನೋಡಬೇಕಾಗ್ತದೆ. ಆ ಥರ ವಿಭಿನ್ನವಾಗಿ ಅಂದರೆ ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಳುವುದು, ನಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವುದು, ನಮ್ಮ ಭಾಷಾ ಶೈಲಿಯನ್ನು ಹೆಚ್ಚಿಸಿಕೊಳ್ಳುವುದು, ಬರವಣಿಗೆಯ ಸಾಮರ್ಥ್ಯವನ್ನು ವೃದ್ಧಿಸಿಕೊಳ್ಳುವುದು. ಈ ಒಂದು ನಮ್ಮ ಸಾಮರ್ಥ್ಯವನ್ನು ನಾವೇ ವೃದ್ಧಿಸಿಕೊಳ್ಳಬೇಕೇ ಹೊರತು ಬೇರೆಯವರು ಬರಲ್ಲ. ಅದಕ್ಕೆ ವಿವೇಕಾನಂದ ಏನು ಹೇಳಿದ್ದಾರೆ? ನಿನ್ನ ಬಾಳಿಗೆ ನೀನೇ ಶಿಲ್ಪಿ ಅಂತ. ನಮ್ಮನ್ನು ನಾವೇ ಶಿಲ್ಪಿ. ನಮ್ಮನ್ನು ನಾವು ಕೆತ್ತಿಕೊಳ್ಬೇಕು, ಕಷ್ಟಪಡಬೇಕು. ಕಷ್ಟಪಡೋದು ಏನು ಸಿಗಲ್ಲ? ಕಷ್ಟಪಡದಿದ್ರೆ ಏನು ಸಿಗಲ್ಲ? ದುಡ್ಡು, ಸುಖ ಸಿಗಲ್ಲ ಅಲ್ವಾ? ಗಾದೆ ಇದೆ ತಾನೆ? ಫಸ್ಟು ನಾವು ಶ್ರಮ ಪಡಬೇಕು. ಯಾವಾಗ ಶ್ರಮ ಪಡಬೇಕು? ಶ್ರಮ ಪಡಬೇಕಾದ ಕಾಲದಲ್ಲಿ ಶ್ರಮ ಪಡಬೇಕು. ಈಗ ಏನು ಮಾಡಬೇಕು? ಓದಬೇಕು. ಚೆನ್ನಾಗಿ ಓದಿದ್ರೆ ಏನಾಗುತ್ತೆ? ಎಕ್ಸಾಮಲ್ಲಿ ಚೆನ್ನಾಗಿ ಮಾರ್ಕ್ ಬರುತ್ತೆ. ಚೆನ್ನಾಗಿ ಮಾರ್ಕ್ ಬಂದರೆ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ. ಯಾವುದೇ ಕೆಲಸವನ್ನು ಮಾಡುವಾಗ ಶ್ರದ್ಧೆಯಿಂದ ಮಾಡಬೇಕು, ಪರಿಶ್ರಮದಿಂದ ಮಾಡಬೇಕು. ಆವಾಗ ನಾವು ಪಕ್ವವಾಗ್ತೇವೆ. ಮಾಗದಿದ್ರೆ ಬಾಗಲ್ಲ ಅಂತಾರೆ. ಹಣ್ಣು ಮರದಲ್ಲಿರೋದು ಮಾಗಬೇಕು, ಅಂದರೆ ಜ್ಞಾನ ವೃದ್ಧಿಸಬೇಕು, ಜ್ಞಾನ ಮಾಗಬೇಕು. ಮಾವಿನ ಹಣ್ಣಿನ ಮರದಲ್ಲಿರೋದು ಅಲ್ಲೇ ಕಲ್ಲಡಿಸಿದು ಕೊಯ್ದ್ರೆ ಅದು ಹಣ್ಣಾಗಿರುತ್ತಾ? ಅಂದರೆ ನಮ್ಮನ್ನು ನಾವು ಪಕ್ವಗೊಳಿಸ್ಕೊಳ್ಬೇಕು. ಅದಕ್ಕೇನು ಬೇಕು? ಓದು, ನಂತರ ಬೇರೆ ಬೇರೆ ವಿಚಾರಗಳನ್ನು ತಿಳ್ಕೊಳ್ಳುವಂಥದ್ದು. ಈಗ ಗೂಗಲಲ್ಲೂ ಸಿಗುತ್ತೆ, ಇಂಟರ್ನೆಟ್ಟಲ್ಲಿ, ಮೊಬೈಲ್ ನಿಮ್ಮ ಕೈಯಲ್ಲೇ ಇರುತ್ತೆ ಮನೆಯಲ್ಲಿ. ನೀವು ಯೂಟ್ಯೂಬ್ ಯಾವ್ಯಾವುದೋ ನೋಡ್ಕೊಂಡಿರ್ತೀರಿ. ಅದರ ಬದಲು ನಿಮಗೆ ಏನು ಬೇಕು? ಶಾಲೆಗೆ ಏನು ಬೇಕು? ಆ ಇನ್ಫಾರ್ಮೇಷನ್ ತಗೊಳ್ಳಿ. ನಾನು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಅಥವಾ ಏನೋ IAS ಆಗಬೇಕು, IPS ಆಗಬೇಕು, ಏನಿರ್ಬೋದು. ನಿಮ್ಮ ಜ್ಞಾನವನ್ನು ವೃದ್ಧಿಸ್ಕೊಳ್ಳಿ. ಹಾಗೆ ಪತ್ರಿಕೆಗಳನ್ನು ಓದಿ, ಪುಸ್ತಕಗಳನ್ನು ಓದಿ. ಅದಕ್ಕೆ ಹೇಳ್ತಾರೆ ದೇಶ ಸುತ್ತು, ಮತ್ತೊಂದೇನು? ಕೋಶ ಓದು. ಕೋಶ ಅಂದ್ರೇನು? ಪುಸ್ತಕ ತಾನೆ. ಪುಸ್ತಕ ಓದಿದ್ರೆ
ನಮ್ಮ ಜ್ಞಾನ ವೃದ್ಧಿಸುತ್ತೆ. ಆ ಜ್ಞಾನ ನಮ್ಮನ್ನು ಪಕ್ವಗೊಳಿಸುತ್ತೆ. ನಾವು ಮಾಡುವ ತಪ್ಪುಗಳನ್ನು ಮಾಡದ ಹಾಗೆ ತಡೆಯುವಂಥದ್ದೇ ನಮ್ಮ ಜ್ಞಾನ. ಚರಿತ್ರೆ ನಮ್ಮನ್ನು ಪಕ್ವಗೊಳಿಸುತ್ತೆ. ಹಿಸ್ಟ್ರಿ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಾರೆ. ನಮ್ಮ ತಪ್ಪುಗಳನ್ನು, ಹಿಂದಿನವರು ಮಾಡಿದ ತಪ್ಪುಗಳನ್ನು ನೋಡಿ ಮುಂದೆ ತಿದ್ದಿಕೊಳ್ಳುವಂಥದ್ದು ಜಾಣತನ ಅಲ್ವಾ? ಹಾಗೆ ನಮ್ಮ ಜಾಣ್ಮೆಯನ್ನು ನಾವು ಪ್ರದರ್ಶಿಸಬೇಕು. ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಳುವಂಥದ್ದು, ನಮ್ಮ ವ್ಯಕ್ತಿತ್ವವನ್ನು ವೃದ್ಧಿಸಿಕೊಳ್ಳುವಂಥದ್ದು. ನಮ್ಮ ಸುತ್ತಮುತ್ತಲಿನವರ ಜೊತೆಗೆ ನಮ್ಮ ಜ್ಞಾನವನ್ನು ಹೆಚ್ಚಿಸಿದಾಗ, ನಮ್ಮ ವ್ಯಕ್ತಿತ್ವವನ್ನು ವೃದ್ಧಿಸಿಕೊಂಡಾಗ ನಾವು ಹಂಬಲ್ ಆಗಿದ್ದು, ನಮ್ಮ ತಿಳಿದುಕೊಳ್ಳುವ ಜ್ಞಾನದ ದಾಹ ಹೆಚ್ಚಬೇಕು. ದಾಹ ಅಂದ್ರೇನು? ಬಾಯಾರಿಕೆ. ಜ್ಞಾನದ ಹಸಿವು ಅಂದರೆ ಹೆಚ್ಚು ಓದಿ. ನಿಮ್ಮ ಶಾಲೆಯಲ್ಲಿ ಲೈಬ್ರರಿಯನ್ನು ಬಳಸ್ಕೊಳ್ಳಿ. ಅಲ್ಲಿ ಧೂಳು ಹಿಡಿತಾ ಇರ್ತದೆ ಪುಸ್ತಕದಲ್ಲಿ. ಆ ಧೂಳು ಸ್ವಲ್ಪ ಕೊಡವಿ, ಕೊಡವು ತಾನೆ. ಆ ಧೂಳು ತೆಗೀರಿ, ಓದಿ. ಅಥವಾ ಊರಿನ ಲೈಬ್ರರಿಗೆ ಹೋಗಿ ಒಳ್ಳೆಯ ಜ್ಞಾನ ವೃದ್ಧಿಯಾಗುವಂಥದ್ದನ್ನು ನೋಡಿ. ಯೂಟ್ಯೂಬ್ಗಳಲ್ಲಿರ್ಬೋದು ಅಥವಾ ಫೇಸ್ಬುಕ್ ಅಲ್ಲಿ ಬೇರೆ ಎಲ್ಲ ಕಡೆಯಲ್ಲೂ ಸಿಗುತ್ತದೆ ನಿಮಗೆ. ಗೂಗಲಲ್ಲಿ ನಿಮ್ಗೆ ಏನು ಬೇಕು ಸಿಗುತ್ತೆ, ಲೈಬ್ರರಿಗಳಲ್ಲಿ ಸಿಗುತ್ತೆ. ಮೇಷ್ಟ್ಗಳಲ್ಲಿ ಕೇಳಿ. ಪಠ್ಯದಲ್ಲಿರೋದನ್ನು ನೀವು ಪಠ್ಯದಲ್ಲಿ ಯಾವುದೋ ಒಂದು ವಿಷಯ ಬಂದಾಗ ಅದರ ಹೆಚ್ಚಿನ ಮಾಹಿತಿ ಬೇಕು ಅಂದಾಗ ಲೈಬ್ರರಿ ಹೋಗಿ ಆ ಪುಸ್ತಕದ ಬಗ್ಗೆ, ಆ ಮಾಹಿತಿಯ ಬಗ್ಗೆ ಸರ್ಚ್ ಮಾಡ್ಕೊಳ್ಳಿ, ಬರೆದು ಇಟ್ಕೊಳ್ಳಿ. ನೀವು ಕವಿಗಳಾಗ್ಬೋದು, ನೀವು ಲೇಖಕರಾಗ್ಬೋದು, ನೀವು ಪತ್ರಕರ್ತರಾಗ್ಬೋದು, ನೀವು ಸಾಹಿತಿಗಳಾಗ್ಬೋದು. ಯಾರಾಗ್ತಿರೋ ಗೊತ್ತಿಲ್ಲ ನೆಕ್ಸ್ಟ್ ಟೈಮ್ ಬಂದಾಗ. ಹಾಗೆಯೇ ನೀವು ಮುಂದಿನ ದಿನಗಳಲ್ಲಿ ನಮ್ಮ ದೇಶದ ಜವಾಬ್ದಾರಿಯುತ ಪ್ರಜೆಗಳು. ಜ್ಞಾನವನ್ನು ನೀವು ಹೆಚ್ಚಿಸಿ ದೇಶದ ಸಂಪತ್ತು ನೀವು. ಆದ್ದರಿಂದ ಈ ಒಂದು ನಮ್ಮನ್ನು ನಾವು ಹೆಚ್ಚಿಸಿಕೊಂಡು ನಮ್ಮನ್ನು ಇತರರು ನೋಡುವ ದೃಷ್ಟಿಯಲ್ಲಿ, ಪಕ್ಕದಲ್ಲಿರು ಅವನಿಗೇನು ಗೊತ್ತಿಲ್ಲ ಬಿಡ ಅಂತ ಹೇಳುವ ಬದಲು ಸಖತ್ತಾಗಿದ್ದೇನೆ ಮಗ ಅನ್ನುವಂಥದ್ದಕ್ಕೂ ವ್ಯತ್ಯಾಸ ಇದೆಯಲ್ಲ. ನೋಡ್ರಿ, ಅವ್ರು ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾಳೆ, ಸಖತ್ತಾಗಿ ಹಾಡ್ತಾಳೆ, ಅದ್ಭುತವಾಗಿ ಮಾರ್ಕ್ಸ್ ತೆಗೆದಿದ್ದಾಳೆ. ಮನೆಯವರಿಗೂ ಹೆಮ್ಮೆ, ಶಾಲೆಗೂ ಹೆಮ್ಮೆ, ಊರಿಗೂ ಹೆಮ್ಮೆ. ಯಾವ್ದು ಬೇಕು ತಾನೆ. ನಾವು ಸುಮ್ಮನೆ ಹೋಗ್ಲಿ ಬಿಡ, ನಾನು ನಿದ್ದೆ ಮಾಡ್ತೀನಿ, ನನಗೇನು ಅಂತ ಹೇಳಿದ್ರೆ ನಿದ್ದೆ ಮಾಡ್ತಾನೆ ಇರ್ತಾನೆ, ಓಡ್ತವ್ರು ಓಡ್ತಾನೆ ಇರ್ತಾರೆ. ನಾವು ಓಡಬೇಕು. ನಮ್ಮ ಜ್ಞಾನದ ಜೊತೆಗೆ ಓದಬೇಕು, ಓದಿನ ಜೊತೆಗೆ ಓಡಬೇಕು, ನಮ್ಮ ಶ್ರಮದ ಜೊತೆಗೆ ಓಡಬೇಕು. ಆವಾಗ ನಾವು ಪರಿಶ್ರಮ ಪಟ್ಟ ಕಷ್ಟದಿಂದ ಇವಾಗ ಪಡಬೇಕು. ಕಷ್ಟವನ್ನು ದುಡ್ಡು ಕೊಟ್ಟಾದರೂ ತಗೋಬೇಕು ಅಂತಾರೆ. ಕಷ್ಟವನ್ನು ತಗೊಂಡು ಅದನ್ನು ನಾವು ಶ್ರಮ ಹಾಕಬೇಕು. ಅಂದರೆ ಕಷ್ಟವನ್ನು ಹೆಚ್ಚು ಓದೋದು ಇದು ಕಷ್ಟನೇ. ನಿಮಗೆ ಯಾಕೆ ಬೇಡ ಅನ್ಸುತ್ತೆ? ಯಾಕೆ ಓದೋದು ಬೇಡ ಅನ್ಸತ್ತಲ್ವಾ? ಬೇಡ ಅನ್ಸತ್ತಲ್ಲ, ಯಾಕೆ ಸುಮ್ಮನೆ ಓದೋದು? ಹೆಂಗೋ ಪಾಸ್ ಆದರೆ ಸಾಕು. ಅಂದರೆ ನೀವು ಜ್ಞಾನವನ್ನು ವೃದ್ಧಿಸಿಕೊಳ್ಳುವ ದೃಷ್ಟಿಯಿಂದ ಓದಿ. ನಿಮ್ಮ ಹೊಸ ಕಲಿಕೆಯನ್ನು ಕಲೀರಿ, ಕಲಿಕೆಯ ದೃಷ್ಟಿಯಿಂದ ಓದಿ. ಅಂದರೆ ಕೇವಲ ನೀವು ಮಾರ್ಕ್ಸ್ಗಾಗಿ ಓದಬೇಡಿ. ನಿಮ್ಮ ಓದು ಅಂಕ ಗಳಿಕೆಗಾಗಿ ಮಾತ್ರ ಬೇಡ. ನಿಮ್ಮ ಓದು ಜ್ಞಾನ ವೃದ್ಧಿಗಾಗಿರಲಿ. ನಿಮ್ಮ ಹೊಸ ಕಲಿಕೆ ಹೊಸ ಜೀವನದ ರಹದಾರಿಯನ್ನು ಮಾಡಬಹುದು ಅಲ್ವಾ? ಅರ್ಥ ಆಗ್ತಾ? ರಹದಾರಿ ಅಂದ್ರೆ ಏನು? ರಹದಾರಿ ಅಂದ್ರೆ ಏನು? ನಿಮ್ಮ ಶಬ್ದ ಭಂಡಾರ ಹೆಚ್ಚಿಸ್ಕೊಳ್ಬೇಕು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ರಹದಾರಿ ಅಂದ್ರೆ ಏನು ನಾನು ಹೇಳ್ತಾ ಇರೋದು ಏನಕ್ಕೆ ಅಂದ್ರೆ, ನೀವು ಪ್ರತಿಯೊಬ್ಬರು ಯಾಕೆ ನಿಮ್ಮ ಶಬ್ದಗಳು, ಈಗ ಒಂದು ಶಬ್ದಕ್ಕೆ 10 ಈಗ ನಾವು ಮಾತನಾಡುವಾಗ ಒಂದು ಶಬ್ದಕ್ಕೆ ನಮ್ಮ ಟೋನ್ ಮೂಲಕ, ನಮ್ಮ ಶಬ್ದದ ಧ್ವನಿಯ ಏರಿಳಿತದ ಮೂಲಕ ವ್ಯತ್ಯಾಸ ಆಗ್ತದೆ. ಈಗ ನಮ್ಮ ಗುರುಗಳು ಬಂದಿದ್ದಾರೆ, ನಾಗಬಾಬಾ ಸಾಧು ಅವರು, ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅವರಿಗೆಲ್ಲರೂ ಎದ್ದು ನಿಂತು ಗೌರವವನ್ನು ಸಲ್ಲಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ರಾಕೇಶ್ ಅಜಿಲಾ ಅವರು ಕರ್ಕೊಂಡು ಬರ್ತಾ ಇದ್ದಾರೆ. ಅವರನ್ನ ಜೋರಾದ ಚಪ್ಪಾಳೆ ಮೂಲಕ ಅವರನ್ನು ಗೌರವಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಹೀಗೆ ಎಲ್ಲರಿಗೂ ನಿಮ್ಮ ಆಸನದಲ್ಲಿ ಕೂತ್ಕೊಳ್ಳಿ. ನಿಮ್ಗೇನು ಡೌಟ್ ಇದೆ? ಯಾರಿಗೂ ಡೌಟೇ ಬಂದಿಲ್ವಾ ನಾನು ಇಷ್ಟೊತ್ತು ಮಾತಾಡೋದು? ನನಗೆ ಅದೇ ಆಶ್ಚರ್ಯ. ಯಾರಿಗೂ ಡೌಟ್ ಇಲ್ವಾ? ಯಾರಿಗೂ ಡೌಟ್ ಇಲ್ವಾ? ಯಾವ್ದು ಸಂಶಯ ಇಲ್ವಾ? ಯಾವುದು ಕ್ವಶನ್ ಇಲ್ವಾ? ನಾನು ಏನು ಮಾಡಲಿ? ವೇಸ್ಟಾ ಹೇಳ್ತಾ ಇರೋದು? ಯಾರು ಹೇಳಿ, ಯಾರಾದ್ರು ಕ್ವಶನ್ಸು?
ಯಾರಾದ್ರೂ ಕೇಳಿ, ಯಾರಾದ್ರೂ ಒಬ್ರು ಕೇಳಿ, ಏನು ಕ್ವಶನ್ ಕೇಳ್ಬೇಕು ಕೇಳ್ರಿ, ನಿಮ್ಮ ಡೌಟ್ ಕ್ಲಿಯರ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ ಯಾರಿಗಾದ್ರೂ ಒಬ್ರಿಗೆ ಮೈ ಕೊಡ್ತೀನಿ, ಅವ್ರು ಕ್ವಶನ್ ಕೇಳಬೇಕು, ಇಲ್ಲ ಇದ್ರೆ ಏನೇ ಡೌಟ್ ಇದ್ರೆ ಕೇಳಿ. ನಿಮ್ಮ ಬರವಣಿಗೆಯ ಬಗ್ಗೆ, ನಿಮಗೆ ಎಕ್ಸಾಮ್ ಬರವಣಿಗೆ ಇರ್ಬೋದು, ಪ್ರತಿಯೊಂದು ಬರವಣಿಗೆಯ ಬಗ್ಗೆ ಇರ್ಬೋದು, ಅಥವಾ ಕತೆ ಬರೆಯೋದು, ಕವನ ಬರೆಯೋದು, ಸುದ್ದಿ ಬರೆಯೋದು ಹೇಗೆ, ಇದರ ಬಗ್ಗೆ ಡೌಟ್ಸ್ಗಳು ಏನಿಲ್ವಾ? ಏನು ಪ್ರಶ್ನೆನೇ ಹುಟ್ಟಿಲ್ವಾ? ಪ್ರಶ್ನೆ ಹುಟ್ಟಬೇಕು ನಮ್ಮಲ್ಲಿ. ಏನಿದು ಅಂತ ಕ್ವಶನ್ ಹುಟ್ಟಬೇಕು. ಪ್ರತಿಯೊಬ್ಬರು ಕೂಡ ಇವನು ಯಾರು ಅಂತ ಹುಟ್ಟಬೇಕು. ಯಾರು ನಮ್ಗೆ ಹೇಳಕ್ಕೆ, ಇವ್ರು ಯಾರು ಅಂತ ಪ್ರಶ್ನೆ ಹುಟ್ಟಬೇಕಲ್ವಾ? ನನಗೆ ಗೊತ್ತಿಲ್ವಾ, ನನ್ಗೆ ಯಾರು ಹೇಳಕ್ಕೆ ಅಂತ ಆ ಥರದ ಪ್ರಶ್ನೆ ಹುಟ್ಟತ್ತೆ ತಾನೆ ಕೆಲವೊಮ್ಮೆ. ಅದೇ ಥರನೇ ನಿಮಗೆ ಈ ಬರವಣಿಗೆ ಹೇಗೆ ಬರಬೇಕು, ಅದ್ಯಾಕಿರಬೇಕು, ಇದ್ಯಾಕಿರಬೇಕು ಅನ್ನುವಂಥ ಒಂದು ಕ್ಯೂರಿಯಾಸಿಟಿ ಅಂತಾರೆ. ಆ ಕುತೂಹಲ ನಿಮ್ಮಲ್ಲಿ ಇದ್ದಾಗ ಆ ಪ್ರಶ್ನೆಗಳು ಹುಟ್ಟತ್ತೆ. ಪ್ರಶ್ನೆ ಕೇಳಿ. ಹೀಗೆ ಸುದ್ದಿ ಪತ್ರಿಕೆಗಳು ಏಕೆ ಬೇಕು? TV9 ಬರ್ತಾವಲ್ಲ. ನೀವು ದೃಶ್ಯ ಮಾಧ್ಯಮ ಮತ್ತೆ ಮುದ್ರಣ ಮಾಧ್ಯಮ ಅಂತ ಎರಡು ಇದೆ ಅಲ್ವಾ? ಮುದ್ರಣ ಮಾಧ್ಯಮ ಮತ್ತೆ ದೃಶ್ಯ ಮಾಧ್ಯಮ. ಸುದ್ದಿ ಮಾಧ್ಯಮದಲ್ಲಿ ಅದು ದಾಖಲಾಗಿ ಉಳಿತದೆ. ಈಗ ದೃಶ್ಯ ಮಾಧ್ಯಮದಲ್ಲಿ ಇವಾಗ ಹೇಳಿದ ನೆಕ್ಸ್ಟ್ ಮೂಮೆಂಟ್ಗೆ ಚೇಂಜ್ ಆಗ್ಬೋದು ಅಲ್ವಾ? ಇದು ಸುದ್ದಿಯ ವಿಶ್ವಾಸಾರ್ಹತೆಯಲ್ಲಿ ಎರಡೂ ವಿಶ್ವಾಸಾರ್ಹತೆ ಇದೆ, ಆದರೆ ಒಂದು ಪಟ್ಟು ಜಾಸ್ತಿ ಅಂತ ದಾಖಲಾಗಿ ಉಳಿತದೆ. ಇದು ನಿಮಗೆ 10 ವರ್ಷ ಹೋದ್ಮೇಲೆ, 100 ವರ್ಷ ಹೋದ್ಮೇಲೆ ಪ್ರಿಂಟೆಡ್ ಅಲ್ಲಿ ಇರುತ್ತೆ. ಆದರೆ ಪೇಪರ್ ಅಲ್ಲಿ ಬಂದಿದ್ದು, ಟಿವಿಯಲ್ಲಿ ಬಂದಿರೋದು ಇರ್ತದಾ? ನೀವು ಫೈಲ್ ಮಾಡಿ ಇಟ್ಕೋಬಹುದು. ನಿಮಗೆ ಸರ್ಟಿಫಿಕೇಟ್ ಕೊಡ್ತಾರೆ ಇವಾಗ, ಆ ಸರ್ಟಿಫಿಕೇಟ್ನ ಇಟ್ಕೊಡ್ತೀವಿ ತಾನೆ? ಅದೇ ಥರನೇ ನಿಮ್ಮ ಬಗ್ಗೆ ಫೋಟೋ ಹಾಕಿ ಸುದ್ದಿ ಬಂದಾಗ ನೀವು ಇಟ್ಕೊಳ್ತೀವಿ. ಖುಷಿಯಾಗಿ ನನ್ನ ಬಗ್ಗೆ ಪೇಪರಲ್ಲಿ ಬಂದಿದೆ, ಫೋಟೋ ಬಂದಿದೆ ಅಂತೇಳಿ ಆಕ್ಷನ್ಗೆ ತೋರಿಸ್ಬೋದು ಅಲ್ವಾ? ಆದ್ರಿಂದ ಪ್ರಿಂಟ್ ಮೀಡಿಯಾ ಅಂದರೆ ಮುದ್ರಣ ಮಾಧ್ಯಮದಲ್ಲಿ ಅದರಲ್ಲಿ ಏನಿರುತ್ತೆ ಅಂದರೆ ಅಲ್ಲಿ ವರದಿಗಾರರು ಇರ್ತಾರೆ. ನಂತರ ಒಂದು ಎಡಿಟೋರಿಯಲ್ ಟೀಮ್ ಅಂದರೆ ಸಂಪಾದಕೀಯ ಬಳಗ ಇರ್ತದೆ. ಕಚೇರಿಯಲ್ಲೇ ಕುಳಿತು ತಿದ್ದಿ ಅದಕ್ಕೆ ಒಂದು ಸುದ್ದಿಗೆ ಒಂದು ಸ್ಪಷ್ಟ ರೂಪ ಕೊಡುವವರು ಸಂಪಾದಕೀಯ ಕಚೇರಿಯಲ್ಲಿರುವ ಸಂಪಾದಕೀಯ ವಿಭಾಗದವರು. ನಂತರ ವರದಿಗಾರರು ರಾಜ್ಯದ, ದೇಶದ ಮೂಲೆಗಳಿಂದ ಬರುವ ಸುದ್ದಿಗಳನ್ನು ಒಟ್ಟು ಮಾಡಿ ಪುಟ ನಿರ್ಮಿಸಿ, ಏನ್ ನಿರ್ಮಿಸಿ? ಬಿಲ್ಡಿಂಗಾ ಅಲ್ಲ ತಾನೆ? ಪುಟ ನಿರ್ಮಿಸಿ ಅದನ್ನ ಒಂದು ಪತ್ರಿಕೆಯ ರೂಪ, ಒಂದು ಡೆಡ್ ಲೈನ್ ಅಂತ ಇರುತ್ತೆ. ಒಂದು ಸಮಯದ ಪರಿಮಿತಿಯ ಒಳಗಡೆ ಒಂದೊಂದು ಎಡಿಷನ್ ಅಂತೀವಿ. ಆ ಸಮಯದ ಪರಿಮಿತಿಯೊಳಗಡೆ ಸುದ್ದಿಯನ್ನು ತರಿಸಿಕೊಂಡು ತಿದ್ದಿ ತೀಡಿ ಅದಕ್ಕೊಂದು ತಲೆ ಬರಹ ಅಂದರೆ ಶೀರ್ಷಿಕೆಯನ್ನು ಕೊಟ್ಟು, ಹೆಡ್ಡಿಂಗ್ ಅಂತ, ಶೀರ್ಷಿಕೆ, ತಲೆ ಬರಹ, ಹೆಡ್ಡಿಂಗು, ಅದಕ್ಕೆ ಬೇಕಾದಂತಹ ಸುಂದರವಾದ ಒಂದು ಫೋಟೋವನ್ನು, ಒಂದು ಫೋಟೋ 1000 ಪದಗಳನ್ನು ಹೇಳ್ತದೆ ಅಂತ ಹೇಳ್ತಾರೆ ಅಲ್ವಾ? ಹಾಗೆ ಆ ಒಂದು ಸುದ್ದಿಯನ್ನು ಇನ್ನು ದೃಢೀಕರಣ. ಈಗ ಇಲ್ಲಿ ನೀವು ಕೂತಿರುವುದಕ್ಕೆ ಏನು ಸಾಕ್ಷಿ ಇದೆ? ನಾನು ಫೋಟೋ ಹೊಡೆದ್ರೆ ಇವನು ಇಲ್ಲಿ ಕೂತಿದ್ದ ಅನ್ನೋದಕ್ಕೆ ಅದು ಸಾಕ್ಷಿ ಆಗತ್ತೆ ಅಲ್ವಾ? ಏನೋ ಯೋಚನೆ ಮಾಡ್ತಾ ಇದೆಯಾ? ಚಿಂತೆನಾ? ಮನೆಯಲ್ಲಿ ಅಪ್ಪ ಏನು ಮಾಡ್ತಾರೆ, ಅಮ್ಮ ಏನು ದೋಸೆ ಮಾಡ್ತಾ ಇರ್ಬೋದಾ, ತಿಂಡಿ ಮಾಡ್ತಾ ಇರ್ಬೋದಾ, ಏನು ಮಾಡ್ತಾ ಇರ್ಬೋದು ಅಂತ ಏನು ಟೆನ್ಷನ್ ಮಾಡ್ಕೊತಾ ಇದೆಯಾ? ಇಲ್ಲ ತಾನೆ? ಹಾಗೆ ಈ ವಿಚಾರಗಳನ್ನು ನಾವು ಒಂದು ಸುದ್ದಿಯ ರೂಪದಲ್ಲಿ ಅದನ್ನು ಅಚ್ಚುಕಟ್ಟಾಗಿ, ಅದರಲ್ಲಿ ಸಿಂಗಲ್ ಕಾಲಮ್ ಒಂದು ತೋರಿಸ್ತೀನಿ ನಿಮಗೆ. ಇದಕ್ಕೆ ಒಂದು ಕಾಲಮ್ ಅಂತೀವಿ. 1 ಕಾಲಮು, 2 ಕಾಲಮು, 3 ಕಾಲಮು, ಈ ಥರ ಕಾಲಮ್ ಸುದ್ದಿಗಳು. ನಂತರ ಇದನ್ನ ಒಂದು ಫೋಟೋ, ಇಲ್ಲಿ ಹೆಡ್ಡಿಂಗು, ಇದು ಬ್ಲರ್ಬ್ ಟಿಂಟ್ ಹಾಕಿ ಮಾಡಿರುವಂಥ, ಇದು ಸುಂದರಗೊಳಿಸೋದಕ್ಕೆ ಅದಕ್ಕೆ ಬಣ್ಣ ಕೊಟ್ಟು ಮಾಡಿರುವಂಥದ್ದು. ಹೀಗೆ ಒಂದು ಚಿತ್ರ ಅದನ್ನು ಇನ್ನಷ್ಟು ಆ ಸುದ್ದಿಯ ಪಕ್ವತೆಯನ್ನು ದೃಢೀಕರಿಸುತ್ತೆ, ಸಾಕ್ಷಿ ಪ್ರಜ್ಞೆಯನ್ನು ಹೆಚ್ಚಿಸುತ್ತೆ. ಹೀಗೆ ಈ ಸುದ್ದಿ ಅನ್ನುವಂಥದ್ದು ಈ ಥರ ಇರುತ್ತೆ.
ಇನ್ನು ನುಡಿಚಿತ್ರ ಬರವಣಿಗೆ. ನುಡಿಚಿತ್ರ ಬರವಣಿಗೆ ಅಂತ ಹೇಳ್ತೀವಿ. ನುಡಿಚಿತ್ರ ಬರವಣಿಗೆ ಅಂದರೆ ಇದು ಬರುತ್ತೆ, ಇಲ್ಲಿ ಈ ಥರ ಬರಿಬಹುದು, ಫೋಟೋಗಳನ್ನು ಹಾಕಿ. ನೀವು ಎಲ್ಲಿಗೋ ಪ್ರವಾಸ ಹೋಗಿರ್ತೀರಿ, ಪ್ರವಾಸ ಹೋಗಿದ್ದಾಗ ಈಗ ಮೂಡಬಿದ್ರೆ ಸಾವಿರ ಕಂಬದ ಬಸದಿಗೆ ಹೋದ್ರಿ ಅಂತ ಇಟ್ಕೊಳ್ಳಿ. ಆ ಸಾವಿರ ಕಂಬದ ಬಸದಿ ಎಕ್ಸಾಂಪಲ್ ಕೊಡ್ತಾ ಇರೋದು ನಿಮ್ಮ ಹತ್ರ ಇರೋದ್ರಿಂದ, ಅದು ಯಾರು ಕಟ್ಸಿದ್ರು, ಯಾವಾಗ ಕಟ್ಸಿದ್ರು, ಯಾಕೆ ಕಟ್ಸಿದ್ರು, ಎಲ್ಲಿ ಕಟ್ಸಿದ್ರು, ಅಲ್ಲಿ ವಿಶೇಷತೆ ಏನು, ಅದನ್ನು ಎಲ್ಲವನ್ನೂ ಬರೆದು ಅದರ ಜೊತೆಗೆ ನೀವು ಏನು ಮಾಡಬೇಕು, ಅದಕ್ಕೆ ಪೂರಕವಾದ ಫೋಟೋಗಳನ್ನು ಹಾಕಬೇಕು. ಅಂದ್ರೆ ಏನು ಮಾಡಬೇಕು, ಸಾವಿರ ಕಂಬದ ಬಸದಿಯ ಚಿತ್ರ ಹಾಕಬೇಕಾಗ್ತದೆ. ಆವಾಗ ಏನಾಗ್ತದೆ, ಅದನ್ನು ನುಡಿ ಚಿತ್ರ ಅಂತೀವಿ. ಅದು ಸುದ್ದಿ ಅಲ್ಲ, ನುಡಿ ಚಿತ್ರ, ಫೀಚರ್ ಆರ್ಟಿಕಲ್. ಅದನ್ನು ನೀವು ಮ್ಯಾಗಝಿನಿಗೆ ಕಳಿಸ್ಬೋದು ಅಲ್ಲಿ ವಿಶೇಷತೆ ಇದ್ದಾಗ. ಈಗ ಆದ್ಯ ಮಹಾಗಣಪತಿಯ ಒಂದು ಫೋಟೋ ತೆಗೆದು, ಅಥವಾ ಪ್ರದರ್ಶನ ಇರೋದು, ನೀವು ಇಲ್ಲಿ ಮಾಡದಿರುವ ಕಾರ್ಯಕ್ರಮಗಳದ್ದು ಫೋಟೋ ತೆಗೆದು ಆ ಫೋಟೋಗಳನ್ನು ಹಾಕಿದಾಗ ಆ ಆದ್ಯ ಮಹಾಗಣಪತಿಯ ಈ ಗಣೇಶೋತ್ಸವದ ವಿಶೇಷತೆಯ ಬಗ್ಗೆ ನೀವು ಬರೀಲಿಕ್ಕಾಗ್ತದೆ. ಆಗೇನು ಹೇಳಿದೆ ನಾನು, ಏನೇನು ಕಾರ್ಯಕ್ರಮಗಳಾಯಿತು, 2 ದಿನಗಳ ಕಾಲ ಅದ್ದೂರಿಯಾಗಿ ನಡೆಯಿತು. ಯಾರು ಮಾಡಿದ್ರು? ಆದ್ಯ ಫೌಂಡೇಶನ್. ಆದ್ಯ ಫೌಂಡೇಶನ್ನ ರಾಕೇಶ್ ಅಜಿಲ್ ಅವರ ನೇತೃತ್ವದಲ್ಲಿ ಮಾಡಿದರು. ಅಲ್ಲಿ ಮಾಡಿದ್ವಿ ಅಂತ ಬರೆಯೋಕ್ಕಾಗತ್ತಾ? ಇಲ್ಲ ತಾನೆ. ಹಂಗೆ 2 ದಿನಗಳ ಕಾಲ ಕಾರ್ಯಕ್ರಮ ಮಾಡಿದಾಗ ಏನೇನಿತ್ತು ಅಲ್ಲಿ? ಇನ್ವಿಟೇಷನ್ ನೋಡಿ ನೀವು ಫಸ್ಟು, ನಿಮಗೆ ಡೌಟ್ಸ್ ಇದ್ರೆ, ಹೆಸರುಗಳು ಅದು ಇದು ಡೌಟ್ಸ್ ಇದ್ರೆ ನಂತರ ಅದನ್ನು ನೋಡಿಕೊಂಡು ಇಂಥವರೆಲ್ಲ ಭಾಗವಹಿಸಿದ್ರು, ಅದು ಒಂದು ಇಂಥ ಕಾರ್ಯಕ್ರಮ ನಡೀತು, ಯಾವಾಗ ನಡೀತು, ಯಾವ ಟೈಮ್, ಬೆಳಗ್ಗೆ ಇಷ್ಟೊತ್ತು ನಡೀತು, ಹೀಗೆ ಹೇಳ್ಬೋದು ನೀವು. ಮಧ್ಯ ಸಂಜೆ ಇಷ್ಟೊತ್ತಿಗೆ ಪ್ರೊಸೆಷನ್ನು, ಇಷ್ಟೊತ್ತಿಗೆ ಇಲ್ಲಿಂದ ಇಲ್ಲಿಗೆ ಹೋಗಿ ಅಲ್ಲಿ ಗಣೇಶ ವಿಸರ್ಜನೆ ಆಯಿತು ಅನ್ನೋರು ಆರಂಭದಿಂದ ಅಂತ್ಯದವರೆಗೆ 2 ದಿನಗಳ ಕಾರ್ಯಕ್ರಮಗಳ ಸುದ್ದಿ ಅಲ್ವಾ? ಅಲ್ಲಿ ನಾವು ಭಾಗವಹಿಸಿದ್ವಿ, ನಮ್ಮ ಶಾಲೆಯವರು ಭಾಗವಹಿಸಿದ್ರು ಅಂತೇಳಿ ನೀವು ಹೇಳ್ಬೋದು. ನಾವು ಭಾಗವಹಿಸಿದ್ರು ಅಂತ ಹೇಳಕ್ಕೆ ಇಂಥ ಶಾಲೆಯವರೆಲ್ಲ ಭಾಗವಹಿಸಿದ್ರು ಅಂತ ಹೇಳ್ಬೋದು. ಆವಾಗ ಆ ಸುದ್ದಿ ಒಂದು ಪಕ್ವತೆ ಹೆಚ್ಚತ್ತೆ. ಅಂದರೆ ನಿನ್ನೆಯಿಂದ ಇಂದಿನ ತನಕ ನಡೆದ ಘಟನೆಗಳ ಸವಿವರಾತ್ಮಕ ಚಿತ್ರಸಹಿತ ಸುದ್ದಿಯನ್ನು, ಮಾಹಿತಿಯನ್ನು ಒಳಗೊಂಡ ಸುದ್ದಿ. ಅದು ಒಂದು ಸ್ಪಷ್ಟ ರೂಪ ಪಡೆದಾಗ ಅದು ಏನಾಗುತ್ತೆ, ಅದು ಸುದ್ದಿಯಾಗಿ ಆಗತ್ತೆ. 5W1H ಸುದ್ದಿನಾಸಿಕ, ಅಂದರೆ ನೋಸ್ ಫಾರ್ ನ್ಯೂಸ್. ನಿಮ್ಮ ನೋಸ್ ಫಾರ್ ನ್ಯೂಸ್ ಅಂತಾರೆ ಸುದ್ದಿನಾಸಿಕ. ನಮ್ಮ ಸುದ್ದಿಯ ಗ್ರಹಿಕೆ ಅಂತೀವಿ. ಸುದ್ದಿಯ ಗ್ರಹಿಕಾ ಶಕ್ತಿ ನಮ್ಮಲ್ಲಿ ಜಾಸ್ತಿ ಇರಬೇಕು. ಆ ಗ್ರಹಿಕಾ ಶಕ್ತಿಯಿಂದ ಯಾವುದು ಸುದ್ದಿ ಅಲ್ಲ, ಯಾವುದು ಸುದ್ದಿ ಆಗತ್ತೆ, ಸುದ್ದಿ ಅಲ್ಲದನ್ನು ಸುದ್ದಿ ಮಾಡುವುದು ಹೇಗೆ, ಇದನ್ನು ನಾವು ತಿಳ್ಕೊಂಡಿರಬೇಕು. ಆಗ ಆ ಸುದ್ದಿಯ ಮಹತ್ವ ಹೆಚ್ಚತ್ತೆ. ಹೀಗೆ ಈ ಥರ ನಮ್ಮ ಈ ಸುದ್ದಿಗಳ ಬಗ್ಗೆ ಈಗ ನಾನು ಬರೆದಿರುವ ಕವನ ಸಂಕಲನಗಳನ್ನು ನಿಮಗೆ ಆದ್ಯ ಫೌಂಡೇಶನ್ನ ರಾಕೇಶ್ ಅಜಿಲ್ ಅವರು ಕೊಡ್ತಾ ಇದ್ದಾರೆ. ಹಾಗೆ ಈ ಒಂದು ಪುಸ್ತಕ, ನಾನು ಕೆಲವು ಪುಸ್ತಕಗಳು ತಂದಿದ್ದೆ, ಇದನ್ನು ಓದಿ ನಿಮಗೆ ಒಳ್ಳೆಯ ಭವಿಷ್ಯ ಇದೆ. ಒಳ್ಳೆಯ ಬರಹಗಾರರಾಗಿ ನೀವು, ನಿಮ್ಮ ಬರವಣಿಗೆ ಶುದ್ಧವಾಗಿರಲಿ, ಸ್ಪಷ್ಟತೆ ಇರಲಿ. ನೀವು ಯಾವುದೇ ಗೊಂದಲದಿಂದ ಕೂಡಿದಂಥ ಇದು ಬರವಣಿಗೆ ಬೇಡ. ಗೊಂದಲಗಳಿಗೆ ತೆರೆ ಎಳಿರಿ. ಯಾಕಂದ್ರೆ ನೀವು ಬರೆಯೋ ಮುಂಚೆ ಎಕ್ಸಾಮ್ಗೆ ಹೋಗುವ ಅದಕ್ಕೆ ಆನ್ಸರ್ ಅದು ಇರ್ಬೋದಿತ್ತೋ ಇದು ಇರ್ಬೋದಿತ್ತೋ ಡೌಟ್ ಬರುತ್ತಲ್ಲ, ನಾನು ಬರ್ದಿದ್ದು ಆ ಡೌಟ್ಗಳನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಬರವಣಿಗೆಗಳಲ್ಲಿ ಸಾಕಷ್ಟು ವಿಧಗಳಿದೆ. ಈಗ ಡೈರಿ ಬರೆಯೋದು ಒಂದು ಬರವಣಿಗೆ, ಸುದ್ದಿ ಬರೆಯೋದು ಒಂದು ಬರವಣಿಗೆ, ಹಾಗೆಯೇ 16 ವಿಧಗಳಿದೆ, ಬೇರೆ ಬೇರೆ ಬರವಣಿಗೆ ಶೈಲಿಗಳು. ಸುದ್ದಿಯಲ್ಲಿ ನುಡಿ ಚಿತ್ರಗಳಿದೆ. ಒಂದು ಸುದ್ದಿ ಬರವಣಿಗೆ, ನುಡಿಚಿತ್ರ ಬರವಣಿಗೆ, ಲೇಖನ ಬರವಣಿಗೆ, ಪತ್ರಿಕಾ ಲೇಖನಗಳು. ಎಲ್ಲವೂ ಕಷ್ಟ, ಎಲ್ಲವೂ ಸುಲಭ. ನಿಮಗೆ ಬರಲಿಕ್ಕೆ ಗೊತ್ತಿದ್ರೆ ಹಾಡ್ತಾ ಹಾಡ್ತಾ ರಾಗ ಅಂತಾರಲ್ಲ, ಹಾಗೇನೆ ನೀವು ಬರಿತಾ ಬರಿತಾ ನಿಮಗೆ ಎಲ್ಲವೂ ಸುಲಭ ಅನ್ಸುತ್ತೆ. ಅಂದ್ರೆ ಶೈಲಿಯಲ್ಲಿ ವಿಭಿನ್ನತೆ ಇರುತ್ತೆ. ಈಗ ಪತ್ರಿಕಾ ಲೇಖನ ಬರೆಯುವುದಕ್ಕೂ, ಪತ್ರಿಕಾ ನುಡಿಚಿತ್ರ ಬರೆಯುವುದಕ್ಕೂ, ಪತ್ರಿಕಾ ಸುದ್ದಿಯನ್ನು ಬರೆಯುವುದಕ್ಕೂ ಸ್ವತ್ರಿಯ ಪ್ಯಾಕೇಜ್ ಅಂತ ಇನ್ನೊಂದು, ಅಂದ್ರೆ ಎಲ್ಲವನ್ನು ಒಟ್ಟು ಮಾಡಿ ಬರೆಯುವಂಥದ್ದು. ನೀವು ಸುದ್ದಿ ಬರವಣಿಗೆಯಿಂದ ಶುರು ಮಾಡಿ. ನಿಮಗೆ ಯಾವುದು ಈಸಿ, ನಿಮ್ಮ ಆಸಕ್ತಿ ಯಾವುದು, ನಿಮಗೆ ನೀವು ಎಲ್ಲವೂ ಬರೆಯಬಾರದು. ಸುದ್ದಿ ಬರವಣಿಗೆ ನಿಮ್ಮನ್ನು ತಗೊಳ್ಳಲ್ಲ ಎಷ್ಟೋ ಇದರಲ್ಲಿ.
ನೀವು ಶಾಲೆಯಲ್ಲಿ ನಡೆದ ಘಟನೆಗಳನ್ನು ಪಕ್ಕದ ಸ್ಟಿಂಜ ರಿಪೋರ್ಟರ್ಗಳಿಗೆ, ಸುದ್ದಿಯ ರಿಪೋರ್ಟರ್ಗಳಿಗೆ ಕೊಡಬಹುದು, ಆದರೆ ಅವರು ಪಬ್ಲಿಷ್ ಮಾಡ್ತಾರೆ. ನುಡಿ ಚಿತ್ರ ಅಂತ ಇದೆ, ಫ್ಯೂಚರ್ ಆರ್ಟಿಕಲ್. ಈಗ ನಾನು ಮೂಡಬಿದ್ರೆ ಬಸದಿಯ ಒಂದು ಉದ್ಘಾಟನೆ ವಿಷಯ ಹೇಳಿದೆ. ಅದೇ ಥರ ಆದ್ಯ ಗಣಪತಿಯ ವಿಷಯಗಳು, ಈ ಥರ ಗಣೇಶೋತ್ಸವ ವಿಭಿನ್ನವಾಗಿ ನಡೆಯಿತು. ಬೇರೆ ಕಡೆಗಳಲ್ಲಿ ಮಾಡುವುದಕ್ಕಿಂತ ಯಾವ ರೀತಿ ಡಿಫರೆಂಟ್, ನಾವು ವಿಶೇಷವಾಗಿ ವಿಶಿಷ್ಟವಾಗಿ ಇನ್ನೊಬ್ಬರಿಗಿಂತ ಭಿನ್ನವಾಗಿ ಇದ್ದಾಗ ಅಷ್ಟೇ ನಮಗೆ ಬೆಲೆ. ನಾವು ನಾವಾಗಿ ಇದ್ದಾಗ, ನಾವು ಏನೂ ಅಲ್ಲ ಅಂತ ಇದ್ದಾಗಲೂ, ನಾವು ವಿಭಿನ್ನವಾಗಿ ಇದ್ದಾಗ ಅದಕ್ಕೆ ಬೆಲೆ ಬರ್ತದೆ. ಆವಾಗ ನೀವು ಆ ಥರ ಅದನ್ನು ನಿರೂಪಣೆ, ನೆರೇಷನ್, ಬರವಣಿಗೆಯ ಶೈಲಿಯನ್ನು ಕರಗತ ಮಾಡಿಕೊಂಡು ಬರೆದಾಗ ಪಬ್ಲಿಷ್ ಆಗದಿರೋ ರದ್ದಿ ಕೂಡ ಸುದ್ದಿ ಆಗ್ತದೆ ಅಂತ. ಎಷ್ಟೋ ಸಂದರ್ಭಗಳಲ್ಲಿ ಸುದ್ದಿಯ ಮಹತ್ವವನ್ನು ಹೆಚ್ಚಿಸೋದು ಸುದ್ದಿ ಅಲ್ಲ, ಸುದ್ದಿಯ ಬರಹಗಾರ ಅಲ್ವಾ, ಅವನು ನೋಡುವ ದೃಷ್ಟಿ. ಸುದ್ದಿಯ ಬರಹಗಾರ ಏನ್ ಮಾಡ್ತಾನೆ, ಅದರ ಇಂಪಾರ್ಟೆಂಟ್, ಅವನು ಬಳಸುವ ಭಾಷೆನೇ ಇಲ್ಲ. ನಾನು ಒಂದು ಬರಿತೀನಿ, ಫುಲ್ ಕನ್ಫ್ಯೂಷನ್, ನನಗೇನು ಗೊಂದಲ ಗದ್ದಲ, ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಏನೇನೋ ಬರ್ದಾಕಿರ್ತೀನಿ. ಪಬ್ಲಿಷ್ ಮಾಡ್ತೀವಾ? ತೆಗೆದು ಎಷ್ಟೇ ಚೆನ್ನಾಗಿದ್ರು ತೆಗೆದುಕೊಂಡು ಎಲ್ಲೋಗುತ್ತೆ ಅದು? ಡಸ್ಟ್ಬಿನ್ಗೆ ಹಾಕ್ತೀವಿ. ಅದನ್ನು ರಿಪೇರಿ ಮಾಡಿಕೊಂಡು ಕೂತುಕೊಳ್ಳುವಷ್ಟು ಟೈಮ್ ನಮಗಿರೋದಿಲ್ಲ. ರೆಡಿ ಟು ಇಟ್ ಅಂತೀವಲ್ಲ, ಫಾಸ್ಟ್ ಫುಡ್. ನಮಗೆ ಪತ್ರಿಕಾ ಅಂದರೆ ಅವಸರದ ಸಾಹಿತ್ಯ, ಸುದ್ದಿ ಬರವಣಿಗೆ ಅನ್ನುವಂಥದ್ದು ಅತ್ಯಂತ ನಿಖರವಾಗಿ, ಅತ್ಯಂತ ಕಡಿಮೆ ಅವಧಿಯಲ್ಲಿ, ಶುದ್ಧ ಭಾಷೆಯಲ್ಲಿ, ಅರ್ಥವಾಗುವ ರೀತಿಯಲ್ಲಿ ಓದುಗನಿಗೆ ಕೊಡುವಂಥದ್ದೇ ಪತ್ರಿಕಾ ಬರವಣಿಗೆ, ಸುದ್ದಿ ಬರವಣಿಗೆ ಅಲ್ವಾ? ನಿಮ್ಮ ಶಾಲೆಯಲ್ಲಿ ಏನೋ ಕಾರ್ಯಕ್ರಮ ಆಯಿತು, ಸ್ವಾತಂತ್ರ್ಯ ದಿನಾಚರಣೆ ಆಯಿತು, ಆವಾಗ ನೀವು ಅದನ್ನು ಸುದ್ದಿ ಮಾಡ್ಬೋದು. ಶಾಲೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಆಯಿತು, ಡೇಟ್ ಲೈನ್ ಹಾಕಿ ಫಸ್ಟು, ನಂತರ ಸ್ವಾತಂತ್ರ್ಯ ಇಂಥವ್ರು ಇಂಥ ಯಾರು ಪ್ರಮುಖ ಗಣ್ಯರು ಮಾತಾಡಿರ್ತಾರಲ್ಲ ಅದನ್ನು ಲೀಡ್ ಮಾಡಿ, ಪ್ರಮುಖ ವ್ಯಕ್ತಿ ಯಾರು ಇರ್ತಾರಲ್ಲ ಲೋಕಲಲ್ಲಿ ಅಥವಾ ಬಂದವರು, ನಿಮ್ಮ ಗಣ್ಯರು, ಗೆಸ್ಟ್ಗಳು, ಅವರದ್ದು ಹೇಳಿರುವ ವಾಕ್ಯವನ್ನ, ಸಂದೇಶವನ್ನ ಲೀಡ್ ಮಾಡಿ, ನಂತರ ಇಂಥ ಈಗ ನಿಮ್ಮ ಶಾಲೆಯ ಹೆಸರು ಇಂಥ ಪಾದೆಬೆಟ್ಟು, ಇದು ಮೂಡಬಿದ್ರೆಯ ಪಾದೆಬೆಟ್ಟು ಶಾಲೆಯಲ್ಲಿ ಮಾತನಾಡಿದ ಇಂಥವರು ತಿಳಿಸಿದರು, ಈ ಥರ ಈ ವಿಷಯವನ್ನು ಹೇಳಿದರು. ನಂತರ ಅವ್ರು ಏನು ಹೇಳಿದ್ರು, ಅಲ್ಲಿ ಯಾರ್ಯಾರು ಭಾಗವಹಿಸಿದ್ರು, ಯಾವತ್ತು ನಡೆಯಿತು, ಅಲ್ಲಿ ಏನೇನು ವಿಭಿನ್ನವಾಗಿ ಮಕ್ಕಳಿಗೆ ಏನೇನು ಕಾರ್ಯಕ್ರಮಗಳು ಮಾಡಿದ್ರು, ಇದೆಲ್ಲವನ್ನು ಹೇಳಿದಾಗ ಅದು ಸುದ್ದಿ ಆಗ್ತದೆ. ನೀವು ಸುದ್ದಿ ಬರೆಯುವುದಕ್ಕೆ ಬೇರೆಯವರನ್ನು ಡಿಪೆಂಡ್ ಆಗಬೇಕಾಗಿಲ್ಲ. ನಿಮ್ಮ ಸುದ್ದಿಯನ್ನು ನೀವೇ ಬರೀಬಹುದು ಅಲ್ವಾ? ಬರಿತೀರಾ? ಶಾಲೆಯಲ್ಲಿ ವಾಲ್ ಮ್ಯಾಗಝಿನ್ ಮಾಡ್ತೀರಾ? ನಾನು ಬರ್ತೀನಿ ಬೇಕಾದ್ರೆ ಶಾಲೆಗೆ, ಮತ್ತೆ ನೆಕ್ಸ್ಟ್ ನಮಗೆ ಬಂದಾಗ ನಿಮಗೆ ಏನೇ ಡೌಟ್ಸ್ ಇದ್ರು ನನ್ನ ಹತ್ರ ಬರವಣಿಗೆ ವಿಚಾರದಲ್ಲಿ ಬೆಳಗ್ಗಿನ ಸಮಯದಲ್ಲಿ ಕೇಳ್ಬೋದು. ಮಧ್ಯಾಹ್ನ ಮೇಲೆ ನಾನು ಆಫೀಸಲ್ಲಿ ಇರ್ತೀನಿ, ಆಫ್ಟರ್ 3 o'clock. ಬೆಳಗಿನ ಟೈಮಲ್ಲಿ ನೀವು ಕೇಳಿದ್ರೆ ನಾನು ನಿಮಗೆ ಪ್ರತಿಯೊಂದಕ್ಕೂ ಮಾರ್ಗದರ್ಶನ ನನ್ನ ಕೈಲಾದ ಮಟ್ಟಿಗೆ ಮಾಡ್ತೀನಿ. ಅಂದರೆ ನೀವು ಉತ್ತಮ ಬರಹಗಾರರಾಗುವುದಷ್ಟೇ ನನಗೆ ಮುಖ್ಯ. ನಿಮ್ಮಲ್ಲಿ ಒಬ್ಬ ಲೇಖಕ ಆಗ್ಬೋದು, ನಿಮಗೆ ಕವಿತಾ ರಚನೆ ಬೇಕಾ ಹೇಳ್ಕೊಡ್ತೀನಿ, ನಿಮಗೆ ಕತೆ ಬರೆಯೋದು ಬೇಕಾ ಹೇಳ್ಕೊಡ್ತೀನಿ, ಸುದ್ದಿ ಬರೆಯೋದು ಬೇಕಾ ಹೇಳ್ಕೊಡ್ತೀನಿ, ನಿಮಗೆ ಬರವಣಿಗೆಯ ಯಾವುದೇ ವಿಚಾರಗಳಲ್ಲಿ ನಾನು ಹೇಳ್ಕೊಡ್ತೀನಿ. ನಿಮಗೆ ನನ್ನ ಕೈಲಾದಂಥ ತಿಳಿದ ಮಟ್ಟಿಗೆ ನಾನು ಹೇಳ್ಕೊಡ್ತೀನಿ. ಈಗ ಪತ್ರಿಕಾಲಯದಲ್ಲಿ ಬೇರೆ ಬೇರೆ ದೇಶದ ಸುದ್ದಿಗಳು ಎಲ್ಲಿಂದ ಬರುತ್ತೆ? PTI UNI ಅಂತ ಇರುತ್ತೆ, ಅದರಲ್ಲಿ ಸುದ್ದಿ ಬರುತ್ತೆ, ಅದನ್ನು ಟ್ರಾನ್ಸ್ಲೇಷನ್ ಮಾಡಿ ಹಾಕ್ಕೊಳ್ತೀವಿ ಅಲ್ವಾ? ಹಾಗೇನೆ ಇಲ್ಲಿ ಲೋಕಲ್ಲಿರೋದನ್ನು ಇಲ್ಲಿ ವರದಿಗಾರರು ಕೊಡ್ತಾರೆ, ಅದನ್ನು ತಿದ್ದಿ ಹಾಕ್ತೀವಿ. ಹೀಗೆ ಒಂದು ಸಮಗ್ರವಾದ ಸಂಪಾದಕೀಯ ಅಂತ ಇರುತ್ತೆ. ಪತ್ರಿಕೆಯಲ್ಲಿ ಏನಿರುತ್ತೆ? ಮರ್ತೋಯ್ತಲ್ಲ, ಏನಿರುತ್ತೆ? ಸಂಪಾದಕೀಯ ಅಂತ ಇರುತ್ತೆ. ಆ ಒಂದು ಸಂಪಾದಕೀಯ ಅನ್ನೋದು ಆ ಪತ್ರಿಕೆಯ ಆ ದಿನದ ಧ್ಯೇಯ ಉದ್ದೇಶಗಳನ್ನು ತಿಳಿಸುವಂಥದ್ದಾಗಿರ್ತದೆ. ಅದು ಪತ್ರಿಕೆಯ ಹೃದಯ, ಸಂಪಾದಕೀಯ ಪುಟ ಅನ್ನೋದು. ಹಾಗೆ ಒಂದು ನೀವು ಪ್ರಶ್ನೆಗಳೇ ಇಲ್ಲ, ನನಗೆ ಅದೇ ಬೇಜಾರು ಕಣ್ರಿ, ಪ್ರಶ್ನೆನೇ ಹುಟ್ಟಲ್ವಲ್ಲ ಅಂತ. ಅಂದ್ರೆ ಎಲ್ಲೋ ಪ್ರಶ್ನೆ, ವಾಟ್, ವೇರ್, ವೆನ್, ಹೌ, ವೈ, ಇದೆಲ್ಲ ಈ ಥರ ಪ್ರಶ್ನೆಗಳು ಪದೇ ಪದೇ ಹುಟ್ಟಬೇಕು. ಅವಕಾಶಗಳನ್ನ ಕಳ್ಕೋಬಾರದು ಅಲ್ವಾ? ಅವಕಾಶ ಮತ್ತೆ ಸಿಗಲ್ಲ, ಅವಕಾಶ ಒಂದೇ ಸಲ ಸಿಗೋದು ಅಲ್ವಾ? ನಾಳೆ ಕೇಳಬೇಕು ಅಂದ್ರೆ ಡೌಟ್ ಹುಟ್ಟಿದ್ರೆ, ನಾನು 2 days 3 days 4 days
ಹಲೋ, ಈಗ ನಾಳೆ ಪ್ರಶ್ನೆ ಕೇಳ್ತೀನಿ ಅಂತ ಹೇಳಿ ಕೆಲವೊಮ್ಮೆ ಹಾಸ್ಯಗೋಷ್ಠಿಯಲ್ಲಿ ಹೇಳ್ತಾರಂತೆ, ನೀವು ಯಾಕೆ ನಗಲಿಲ್ಲ? ನಾನು ನಗಲ್ಲ, ನಾನು ಮನೆಗೆ ಹೋಗಿ ನಗ್ತೀನಿ ಅಂತ. ಹಂಗೆ ನನ್ನ ಕಂಡ್ರೆ ಆಗಲ್ಲ ಅವ್ರು, ನಾನು ಯಾಕೆ ಕೇಳಬೇಕು, ನಾನು ಯಾಕೆ ನಗಬೇಕು ಅಂತ. ಅದೇ ಥರನೇ ನಾನು ಇವತ್ತು ಕೇಳಲ್ಲ, ನೋಡೋಣ ಇನ್ನೊಮ್ಮೆ ಯಾವ ಥರ ಬಂದಾಗ ಸಿಕ್ಕಾಗ ಕೇಳೋಣ, ಆ ಥರದ್ದು ಏನಾದ್ರು ಇದೆಯಾ? ಇಲ್ಲ ತಾನೆ. ಮತ್ತೆ ಈ ಪತ್ರಿಕಾ ಬರವಣಿಗೆ ಅನ್ನುವಂಥದ್ದು ಒಂದು ವಿಧವಾದರೆ, ಕತೆ ಕವನ ಬರೆಯೋದು ಇನ್ನೊಂದು ವಿಧ, ಹಾಗೆ ಒಂದು ಲೇಖನಗಳನ್ನು ಬರೆಯೋದು ಇನ್ನೊಂದು ವಿಧ, ಕತೆ ಕಾದಂಬರಿಗಳನ್ನು ಬರೆಯೋದು ಇನ್ನೊಂದು ವಿಧ. ಅಂದರೆ ಒಂದು ಚುಟುಕುಗಳನ್ನು ಬರೆಯೋದು. ಚುಟುಕು ಅಂದರೆ ಚಿಕ್ಕ ಕೆಲವೇ ಪದಗಳಲ್ಲಿ ಒಂದು ಮಹಾಕಾವ್ಯವನ್ನು ಬರೆದಷ್ಟು ವಿಚಾರಗಳನ್ನು ಅಡಕಗೊಳಿಸುವಂಥದ್ದು 4 ಪದಗಳಲ್ಲಿ. ಇದನ್ನು ಚುಟುಕು ಸಾಹಿತ್ಯ ಅಂದರೆ. ಮಕ್ಕಳ ಸಾಹಿತ್ಯ ಅನ್ನೋದು ಮಕ್ಕಳ ಕಥೆಗಳನ್ನು ಒಳಗೊಂಡಿರುವಂಥದ್ದು. ಆ ಒಂದು ಮಕ್ಕಳ ಲೋಕಕ್ಕೆ ನಾವು ಇಳಿಬೇಕು, ಅಂದರೆ ನಿಮ್ಮ ಲೋಕಕ್ಕೆ ನಾವು ಇಳಿಬೇಕು. ಪರಕಾಯ ಪ್ರವೇಶ ಅಂತೀವಿ ಅದನ್ನು. ಅಂದರೆ ನಾವಾಗ ನಾವು ಇನ್ನೊಬ್ಬರಾಗುವ ಮೂಲಕ ಬರೆಯುವಂಥದ್ದು. ಪ್ರತಿಯೊಂದನ್ನು ಕೂಡ ಅನುಭವಿಸಿ ಬರಿಬೇಕು, ಆಗ ಅದರ ಮಹತ್ವ ಹೆಚ್ಚುತ್ತೆ ಅಲ್ವಾ? 1 ಗಂಟೆ ಕೊಟ್ಟಿದ್ರು. ಹಾಗೆ ಈ ಒಂದು ಸುದ್ದಿಯ ಮಹತ್ವವನ್ನು ಹೆಚ್ಚಿಸೋದು, ಕಡಿಮೆ ಮಾಡೋದು ನಮ್ಮಲ್ಲೇ ಇದೆ. ನಾವು ಅದನ್ನು ಹೆಚ್ಚಾಗಿ ಓದ್ತಾ ಬೇರೆ ಬೇರೆ ಕವಿಗಳು ಬರೆದದ್ದನ್ನು, ಸಾಹಿತಿಗಳು ಬರೆದಿದ್ದ ಪುಸ್ತಕ ಓದಿದಾಗ ನಮ್ಮ ಭಾಷೆಯ ಶೈಲಿಗಳು ಅಭಿವೃದ್ಧಿ ಹೊಂದ್ತಾ ಹೋಗುತ್ತೆ. ಶೈಲಿಗಳು, ಈಗ ಮಾಸ್ತಿ ಚಿಕ್ಕ ಚಿಕ್ಕ ಕಥೆಗಳು ಓದಿದ್ರೆ ಆ ಭಾಷೆ ಇದೆಯಲ್ಲ, ನಮ್ಮ ವೊಕ್ಯಾಬ್ಯುಲರಿ ಜಾಸ್ತಿ ಆಗುತ್ತೆ, ಇಮ್ಯಾಜಿನೇಷನ್, ನಮ್ಮ ಶಬ್ದ ಭಂಡಾರ ಹೆಚ್ಚುತ್ತೆ. ಒಂದು ಡಿಕ್ಷನರಿ ಓದೋದ್ರಿಂದ ಒಂದು ಶಬ್ದ ಭಂಡಾರ ಹೆಚ್ಚಾದರೆ, ಇನ್ನೊಂದು ನಾವು ಹೆಚ್ಚಿನ ಓದುಗಳು ಆದಾಗ ಹೆಚ್ಚಿನ ಕೇಳುಗರಾಗಬೇಕು. ಮೊದಲು ಕೇಳುಗನಾಗಬೇಕು, ಆವಾಗ ನಾವು ಗ್ರಹಿಸಲಿಕ್ಕೆ ಸಾಧ್ಯ. ಈಗ ನಾನೇನು ಹೇಳ್ತೀನಿ ಅದನ್ನು ಪಕ್ಕ ಕೇಳ್ಕೊಂಡ್ರೆ ಮಾತ್ರ ತಿಳ್ಕೊಳ್ಳೋಕೆ ಸಾಧ್ಯ. ಮೊದಲು ಕೇಳುಗನಾಗಿ ಆ ಕೇಳಿದ್ದನ್ನು ನಾವು ನಮ್ಮಲ್ಲಿ ರೆಕಾರ್ಡ್ ಮಾಡ್ಕೋಬೇಕು ತಲೆಯಲ್ಲಿ ಅಲ್ವಾ? ಅಂದರೆ ನಮ್ಮನ್ನು ನಾವು ಅದನ್ನು ಅರಿತು ತಿಳ್ಕೋಬೇಕಾಗ್ತದೆ. ಇದರಿಂದ ನಮ್ಮ ಜ್ಞಾನದ ವೃದ್ಧಿ ಆಗ್ತದೆ. ಈ ಜ್ಞಾನದ ವೃದ್ಧಿ ಆಗೋದ್ರಿಂದ ನಾವು ಪ್ರತಿದಿನ, ಪ್ರತಿ ಕ್ಷಣ, ಪ್ರತಿ ನಿಮಿಷ, ಪ್ರತಿ ಸೆಕೆಂಡುಗಳಲ್ಲೂ ಕೂಡ ಕಲಿಯೋದಿರುತ್ತೆ. ನಾವು ಯಾವತ್ತೂ ಪರ್ಫೆಕ್ಟ್ ಆಗಲಿಕ್ಕೆ ನಾವು ಪಕ್ವವಾಗ್ತಾ ಹೋಗಬೇಕು ಅಲ್ವಾ? ಹಾಗೆ ಒಂದು ಹಣ್ಣು, ಒಂದು ಹೂವು ಬಿಡ್ತದೆ, ಬೆಳೀತದೆ, ಕಾಯಿ ಆಗುತ್ತೆ, ನಂತರ ಅದು ಹಣ್ಣಾಗಿ ಬೀಳುತ್ತದೆ. ಅದಕ್ಕೆ ಅದರದ್ದೇ ಸಮಯ ಬೇಕು. ಅಂದರೆ ತಕ್ಷಣಕ್ಕೆ ಮಾಗಿದ್ರೆ ಅದು ಬಾಗಲ್ಲ. ನಮ್ಮ ಮನಸ್ಸು ಮಾಗಬೇಕು. ಆಗ ನಾವು ಅಯ್ಯೋ ನನಗೆಲ್ಲ ಗೊತ್ತಿದೆ ಬಿಡು ಅನ್ನುವಂಥ ಮನಸ್ಥಿತಿ ಬಂದಾಗ ನಾವು ಹೆಚ್ಚು ಕಲಿಕೆಗೆ ಆಗೋದಿಲ್ಲ. ಪ್ರತಿ ಸಲನೂ ನಾವು ಕಲಿಕೆಗೆ, ನಾನು ಇನ್ನೂ ಕಲಿಯೋದಿದೆ ಅನ್ನುವಂಥ ಒಂದು ಮನೋಭಾವದಿಂದ ಕಲಿಕೆಯತ್ತ ನಾವು ಮುಖ ಮಾಡಿದಾಗ ಯಾವುದೇ ಒಂದು ಕಲಿಕೆ ಅದು ನಮಗೆ ಸಿದ್ಧಿಸುತ್ತೆ. ಒಂದು ಕತೆ ಇದೆಯಲ್ಲ, ನೀವೆಲ್ಲ ಕೇಳಿರ್ತೀರಿ ಅಂದ್ಕೊಂಡಿದ್ದೀನಿ, ಅಂದರೆ ಶಿಲೆ ಮತ್ತು ಉಳಿಯ ಕತೆ, ಉಳಿಪೆಟ್ಟಿನ ಕತೆ. ಅದು ಅದೇ ಥರನೇ ಒಂದು ನಾವು ಉಳಿಪೆಟ್ಟುಗಳನ್ನು ಜಾಸ್ತಿ ಬೀಳ್ತದೆ, ಅದು ಕೆಲವೊಮ್ಮೆ ಸಹಿಸ್ಕೊಳ್ಬೇಕು. ಶಾಲೆಯಲ್ಲಿ ಓದಬೇಕು, ಮೇಷ್ಟ್ರು ಹೇಳ್ತಾರೆ ಓದಬೇಕು, ಜಾಸ್ತಿ ಓದಬೇಕು. ಆವಾಗ ನಾವು ಓದದೇ ಇದ್ದಾಗ ನಾವು ಹೆಚ್ಚಿನ ತಿಳ್ಕೊಳ್ಳಿಕ್ಕಾಗೋದಿಲ್ಲ. ಇನ್ನೊಂದು ಅವಕಾಶಗಳ ಕತೆ ಹೇಳ್ತೀನಿ. ಒಂದು ಊರಲ್ಲಿ ಒಬ್ಬ ದೈವಭಕ್ತ ಇದ್ನಂತೆ. ದೈವಭಕ್ತ ಎಲ್ಲರೂ ದೇವರಿದ್ದಾನೆ ಮಾಡ್ತಾನೆ ಬಿಡೋ ಅವನು ಮನಸ್ಥಿತಿ, ನಾನು ದೊಡ್ಡ ದೈವಭಕ್ತ. ಒಂದು ಬೆಟ್ಟದ ಮೇಲೆ ಕೂತ್ಕೊಂಡು ತಪಸ್ಸು ಮಾಡ್ತಾ ಇದ್ದ. ದೊಡ್ಡ ತಪಸ್ವಿ, ದೇವರು ಕಾಪಾಡ್ತಾನೆ ಅಂತ. ಆವಾಗ ಜಲಪ್ರಳಯ ಆಯ್ತಂತೆ. ಜಲಪ್ರಳಯ ಆದಾಗ ಅಲ್ಲಿ ಒಂದು ದೋಣಿ ಬಂತು. ಬಾರೋ, ಕೊಚ್ಕೊಂಡು ಹೋಗ್ತೀಯ ಬಾರೋ. ಬರಲ್ಲ ಬಿಡೋ, ನನಗೆ ದೇವರು ಕಾಪಾಡ್ತಾನೆ. ಮತ್ತೆ ಸ್ವಲ್ಪ ಹೊತ್ತಾದಾಗ ಹೆಲಿಕಾಪ್ಟರ್ ಬಂದು ಮೇಲ್ಗಡೆಯಿಂದ ಹಗ್ಗ ಬಿಟ್ರಂತೆ. ಹತ್ಕೊಳ್ಳೋ, ಇಲ್ಲ ಕೊಚ್ಚೋಗ್ತೀಯ. ದೇವರು ಕಾಪಾಡ, ನಾನು ಬರಲ್ಲ ಬಿಡೋ ಅಂತ. ಈ 2 ಸಲನೂ ಅವನು ಅವಕಾಶಗಳನ್ನು ಕಳ್ಕೊಂಡ. ನಂತರ ದೇವರು ಬರ್ತಾನೆ, ಕಾಪಾಡ್ತಾನೆ, ತಪಸ್ಸು ಮಾಡ್ತಾನೆ ಇದ್ದ. ಜಲಪ್ರಳಯದಲ್ಲಿ ಕೊಚ್ಕೊಂಡು ಹೋದ. ಆಗ ಅವನು ಸತ್ತೇ ಹೋದ. ಸ್ವರ್ಗಕ್ಕೆ ಹೋದಾಗ ಅವನಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂತು ದೇವರ ಮೇಲೆ.
ನಾನು ಇಷ್ಟು ದೊಡ್ಡ ಭಕ್ತ, ನನ್ನನ್ನೇ ಕಾಪಾಡಲಿಲ್ವಾ ನೀನಿರೋದೇನಕ್ಕೆ? ಯಾಕೆ ಕಾಪಾಡಲಿಲ್ಲ? ನಾನು ಬದುಕಬೇಕಾಗಿತ್ತು, ನನಗೆ ಇನ್ನೂ ಆಸೆ ಇತ್ತು ಭೂಮಿಯಲ್ಲಿ ಬದುಕಬೇಕು ಅಂತ. ಆದರೆ ದೇವರು ಹೇಳೋದಂತೆ, ನಿನಗೆ 2 ಅವಕಾಶಗಳನ್ನು ಕೊಟ್ಟಿದ್ದೇನೆ. ದೋಣಿಯನ್ನು ಕಳಿಸಿದೆ ನಿನ್ನ ಹತ್ರ ಬದುಕಲಿಕ್ಕೆ, ಇನ್ನೊಂದು ಕಡೆ ಹೆಲಿಕಾಪ್ಟರ್ನ ಕಳಿಸಿದೆ, ಆದರೂ ಕೂಡ ನೀನು ಬರಲಿಲ್ಲ. ಅಂದರೆ ಈ ಅವಕಾಶಗಳನ್ನು ನಾವು ನೋಡಿ ನಾವು ಗ್ರಾಸ್ ಮಾಡ್ಕೋಬೇಕು. ಅವನಿಗೆ ಸಿಕ್ಕ ಅವಕಾಶಗಳ ಸದ್ಬಳಕೆಯನ್ನು ಮಾಡ್ಕೋಬೇಕು. ಅವಕಾಶ ಇತ್ತು ಅವನಿಗೆ ಬದುಕುವಂಥದ್ದು. ದೋಣಿಯಲ್ಲಿ ಕತ್ಕೊಂಡು ಹೋಗಿದ್ರು ಬದುಕ್ತಿದ್ದ, ಹೆಲಿಕಾಪ್ಟರ್ ಹೋಗಿದ್ರು ಬದುಕ್ತಿದ್ದ. ಆದರೆ ದೇವರು ಕಾಪಾಡ್ತಾನೆ. ಯಾರೋ ಮಾಡ್ತಾರೆ ಅಂತ ಹೇಳ್ಕೊಂಡು ನಾವು ಸುಮ್ಮನಿದ್ರೆ ಆಗತ್ತಾ? ನಮಗೆ ಸಿಕ್ಕ ಅವಕಾಶಗಳನ್ನು ನಾವು ಬಳಸ್ಕೊಳ್ಬೇಕು. ಆಗ ನಮ್ಮ ಜ್ಞಾನದ ವೃದ್ಧಿಯ ಜೊತೆಗೆ ಯಾವುದು ಅಂದರೆ ಅದರ ಆಯ್ಕೆ ಕೂಡ ಅತ್ಯಂತ ಮುಖ್ಯ. ಇನ್ನು ಸುಮ್ಮನೆ ಕತೆಗಳು, ಚಿಕ್ಕ ಚಿಕ್ಕ 1-2 ಕತೆಗಳನ್ನು ಹೇಳ್ತೇನೆ. ನಮ್ಮ ಸ್ನೇಹಿತರು ಯಾವ ಥರ ಇರಬೇಕು ಅಂತ, ಯಾವ ಥರ ಸ್ನೇಹಿತರನ್ನ ಆಯ್ಕೆ ಮಾಡ್ಕೋಬೇಕು. ಸಹವಾಸ ದೋಷದಲ್ಲಿ ಸನ್ಯಾಸಿ ಕೆಟ್ಟ ಅನ್ನೋ ಒಂದು ಮಾತಿದೆ ಅಲ್ವಾ? ಹಾಗೆಯೇ ಒಂದು ಆಫ್ರಿಕಾದ ಚೆಂಬರ್ಲಿನ್ ಇದು ಡೈಮಂಡ್ ಮೈನ್ ಕತೆ ಹೇಳ್ತೀನಿ. ಅಲ್ಲಿ ಒಬ್ಬ ದೊಡ್ಡ ಜಮೀನ್ದಾರ ಆಯ್ತ. ಜಮೀನಲ್ಲಿ ಡೈಮಂಡ್ ಸಿಗತ್ತೆ ಅನ್ನೋದು ಗೊತ್ತಿತ್ತು ಅವನಿಗೆ. ಆದರೆ ಆ ಡೈಮಂಡು ಹುಡುಕ್ತಾ 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 ಹೊಲದಲ್ಲಿ ಸಿಗ್ಲಿಲ್ಲ. ಆ ಜಾಗ ಮಾರ್ದ, ಬೇರೆ ಕಡೆ ತಗೊಂಡ. ಹಾಗೆ 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 ಅವನು ಸತ್ತೇ ಹೋದ. ಮೂಲ ಅವನ ಜಮೀನಿತ್ತಲ್ಲ, ಆ ಓನರು ಅವನು ಅಲ್ಲಿ ಜಮೀನಲ್ಲಿ ಹೋಗ್ತಾ ಇದ್ದ, ಒಂದು ಹೊಳೆಯುವ ಕಲ್ಲು ಸಿಕ್ತು, ತಂದು ಇಟ್ಕೊಂಡು ಮನೆ ಮೇಲೆ ಶೋಕೇಸಲ್ಲಿ ಇಟ್ಟಿದ್ದ. ಯಾವನು ಒಬ್ಬ ಅವನ ಫ್ರೆಂಡ್, ಆತ್ಮೀಯ ಸ್ನೇಹಿತ ಬಂದು ಇದೆಲ್ಲಿ ಕೆಲಸ ಸಿಕ್ತೋ ನಿಂಗೆ ಅಂತ ಕೇಳ್ದ. ಆವಾಗ ನಮ್ಮ ಹೊಲದಲ್ಲಿ ಬೇಕಾದಷ್ಟು ಬಿದ್ದಿದೆ ಅಂತ. ಅಂದರೆ ಆವಾಗ ಅವನು ಹೇಳಿ, ಇದು ಡೈಮಂಡು, ಇದಕ್ಕೆ ಅತ್ಯಂತ ವ್ಯಾಲ್ಯೂ ಇದೆ ಅಂತ ಹೇಳಿ. ಈಗ ಆಫ್ರಿಕಾದ ಅತ್ಯಂತ ದೊಡ್ಡ ಮೈನ್ ಆಗಿದೆ, ಮೈನ್ ಮಾಲೀಕನಾದ ಅವನು, ಇದು ಡೈಮಂಡ್ ವಜ್ರದ ಗಣಿಯ ಓನರ್ ಆದ. ಆದರೆ ಮೂಲದ ವ್ಯಕ್ತಿಗೆ, ಆ ವ್ಯಕ್ತಿಗೆ ಅವನನ್ನು ವಜ್ರ ಯಾವುದು ಕಲ್ಲು ಯಾವುದು ಅಂತ ಹೇಳಿಕೊಡುವಂತ ಒಬ್ಬ ಸ್ನೇಹಿತ ಸಿಗಲಿಲ್ಲ. ಅಂತಹ ಒಬ್ಬ ಸ್ನೇಹಿತರನ್ನ ಆಯ್ಕೆ ಮಾಡ್ಕೊಳ್ಳಿ. ನಿಮ್ಮ ತಪ್ಪುಗಳನ್ನ, ನಿಮಗೆ ಸರಿಯಾದ ಮಾರ್ಗದರ್ಶಕ ಗುರುಗಳನ್ನ ಆಯ್ಕೆ ಮಾಡ್ಕೊಳ್ಳಿ. ಒಳ್ಳೆಯ ಗುರು ಸಿಗೋದು ಕೂಡ ಅದೃಷ್ಟನೇ. ನಾವು ಈ ದಾರಿಯಲ್ಲಿ ಹೋಗ್ಬೇಡ, ನಾವು ರೋಡ್ ಕೇಳ್ತೀವಿ, ಗಾಡಿಯಲ್ಲಿ ಹೋಗ್ತಾ ಈ ರೂಟಲ್ಲಿ ಹೋಗೋ, ಅಲ್ಲೋಗೋ ಇಲ್ಲೋಗೋ ಅಂತ ಹೇಳಿ ನಾವು ಸುತ್ತೊಡ್ಕೊಂಡು ಓಡಿತೀವಿ. ಸರಿಯಾದ ಮಾರ್ಗದರ್ಶಕರ ಆಯ್ಕೆ ಮುಖ್ಯ ಅಲ್ವಾ? ಅವನಿಗೆ ಮೊದಲಿನವನಿಗೆ ಅವನು ರೋಡಲ್ಲಿ ಬಿದ್ದು ಸಾಯುವ ಅಗತ್ಯ ಇರಲಿಲ್ಲ, ಅವನ ಭೂಮಿಯಲ್ಲೇ ಅವನಿಗೆ ವಜ್ರಗಳಿತ್ತು. ಅದನ್ನು ಸರಿಯಾದ ಆಯ್ಕೆಯನ್ನು ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರ ಆಯ್ಕೆ ಸರಿಯಾಗಿರಲಿ. ಇದರಿಂದ ನೀವು ಏನೋ ಆಗೋ ಬದಲು ಏನೋ ಆಗಬಹುದು. ಏನೋ ಆದರೆ ಆಯ್ತೋ ಬಿಡೋ ಅನ್ನೋ ಬದಲು ಟೋನ್ ನೋಡಿ, ಏನೋ ಆದ್ರೆ ಆಯ್ತು, ಏನೋ ಆದ್ರೆ ಆಯ್ತು. ವೇರಿ ಆದಾಗ ನಮ್ಮ ಉಚ್ಚಾರಣೆ, ಮಾತಿಗೆ ಆಸಕ್ತಿ ಇದೆ, ಅದು ಬರವಣಿಗೆಗಿಲ್ಲ. ಮಾತಿಗಿರುವ ಶಕ್ತಿ ಬರವಣಿಗೆಗಿಲ್ಲ, ಬರವಣಿಗೆ ಇರೋ ಶಕ್ತಿ ಮಾತಿಗಿಲ್ಲ. ಅಂದರೆ ಈ 2 ಶಕ್ತಿಗಳ ಬಗ್ಗೆ ನಾನು ಹೇಳ್ತಾ ಇರುವಂಥದ್ದು. ಮನುಷ್ಯನಿಗೆ ನಮಗೆ ಸಿಕ್ಕಿರುವಂಥದ್ದು, ನಾವು ಒಂದು ಜ್ಞಾನದಲ್ಲಿ ಒಂದು ಮಾತು, ಒಂದು ಜನಪದ ಅಂತೀವಿ, ಮಾತಿನ ಮೂಲಕ ಉಳಿಕೆಯಾಗಿರುವಂಥದ್ದು ಜನಪದ ಸಾಹಿತ್ಯ. ಹಾಗೆಯೇ ಬರಹ ಸಾಹಿತ್ಯ. ಈ ಜ್ಞಾನವನ್ನು ನಾವು ವೃದ್ಧಿಸಿಕೊಳ್ಳಿಕ್ಕೆ ಹಿರಿಯರು ತಮ್ಮ ಮಕ್ಕಳಿಗೆ ಮಾತ್ರ ಹೇಳ್ಕೊಡ್ತಾ ಇದ್ರು. ಈ ಎಲ್ಲರಿಗೂ ಸಿಗತ್ತೆ ಪುಸ್ತಕದಲ್ಲಿರೋದು. ಆ ಜ್ಞಾನವನ್ನು ವೃದ್ಧಿಸಿ, ಜ್ಞಾನದ ಹಿಂದೆ ನಮ್ಮ ಓಟ ಇರಲಿ, ಕಲಿಕೆಯ ಜೊತೆಗೆ ನಮ್ಮ ಓಟ ಇರಲಿ. ಸ್ಕಿಲ್ ಡೆವಲಪ್ ಅಂತಾರೆ. ನಮ್ಮಲ್ಲಿ ಎಷ್ಟು ವೈವಿಧ್ಯಮಯವಾದಂಥ ಸ್ಕಿಲ್ ಇದೆಯೋ, ಕೃಷಿ ಮಾಡಿದ್ರೆ ಅಡಿಕೆ ಮಾತ್ರ ಒಂದು ಹಾಕಿದ್ರೆ ಸಾಕಾಗಲ್ಲ, ಜೊತೆ ಉಪ ಬೆಳೆಗಳನ್ನು ಬೆಳಿಬೇಕು. ಹಾಗೆ ಒಂದು ಪ್ರಧಾನವಾದ ಗುರಿ ಇರಲಿ, ಆ ಗುರಿಯ ಜೊತೆಗೆ ನಾವು ಹೋಗಬೇಕು. ಒಂದು ಗುರಿ, ಅದ್ರ ಜೊತೆಗೆ ಈಗ ಒಂದು ಓದು ಪ್ರಧಾನವಾಗಿದೆ, ಅದ್ರ ಜೊತೆಗೆ ಡ್ಯಾನ್ಸು ಇರಲಿ, ಹಾಡು ಇರಲಿ, ಅಥವಾ ಆರ್ಟ್ ಕ್ರಾಫ್ಟ್ ಮಾಡೋದಿರಲಿ, ಈ ಥರ ಡಿಫರೆಂಟ್ ಆದಂಥ ಬೇರೆ ಬೇರೆ ಕಲೆಗಳನ್ನು ಅದ್ರ ಜೊತೆಗೆ ಕಲಿತಾಗ ಅದು ನಮ್ಮನ್ನ ಸಪೋರ್ಟಿವ್ ಅಂತೀವಿ. ಒಂದು ದೇವಸ್ಥಾನದಲ್ಲಿ ಒಂದು ಪ್ರಧಾನ ದೇವರು ಅಂತಿರ್ತಾರೆ, ಉಳಿದೆಲ್ಲ ಪರಿವಾರ ದೇವರೇ. ಆ ದೇವಸ್ಥಾನವನ್ನು ಏನು ಗುರುಸ್ತೀವಿ? ಮಂಜುನಾಥ ಸ್ವಾಮಿ ಟೆಂಪಲ್ ಅಂತೀವಿ, ಇದು ಅಮ್ಮನವರ ಟೆಂಪಲ್ ಅಂತ ಹೇಳಲ್ಲ ಧರ್ಮಸ್ಥಳಕ್ಕೆ ಹೋದಾಗ. ಹಾಗೆಯೇ ಒಂದು ಪ್ರಧಾನ ದೇವರು ಅಂತ ಈ ದೇವಸ್ಥಾನದಲ್ಲಿ ಹೇಗಿರುತ್ತೋ, ನಮ್ಮಲ್ಲಿ ಒಂದು ಗುರಿ ಪ್ರಧಾನವಾಗಿರಬೇಕು. ನಾವು ಏನಾಗಬೇಕು? ನಾನು IAS ಆಗಬೇಕು, ಇದು ಪ್ರಧಾನ. ನಾನು ಆಕಾಶಕ್ಕೆ ಏಣಿ ಹಾಕಬೇಕು, ಅದು ಪ್ರಧಾನ. ಆಕಾಶದ ಹತ್ರ ಆದರೂ ಇರ್ತೀವಿ.
ನಾವು ಇಲ್ಲಿ ಹತ್ತೋದ ಇಲ್ಲಿ ಗುಡ್ಡ ಬರೆ ಹತ್ತಿದ್ರೆ ಸಾಕು ಅಂತ ತಿಳ್ಕೊಂಡಿದ್ರೆ ನಾವು ಆಕಾಶಕ್ಕೆ ಏಣಿ ಹಾಕೋದಕ್ಕೂ ಆಗೋದಿಲ್ಲ, ನಾವು ಏನೂ ಮಾಡೋಕ್ಕಾಗೋದಿಲ್ಲ. ನಮ್ಮನ್ನು ನಾವು ಗಟ್ಟಿಗೊಳಿಸಬೇಕು. ಆಗ ನಾವು ಇನ್ನಷ್ಟು ಒಳ್ಳೆಯ ಪ್ರಜೆಗಳಾಗಿ, ಜ್ಞಾನಿಗಳಾಗಿ, ಅತ್ಯುತ್ತಮ ಕೆಲಸವನ್ನು ಹೊಂದಿ ಸಮಾಜಕ್ಕೂ 4 ಜನಕ್ಕೆ ಅನುಕೂಲ ಮಾಡುವಂಥ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ನಮ್ಮ ಇನ್ನಷ್ಟು ಒಳ್ಳೆಯದನ್ನು ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಇನ್ನು ದೇಶಭಕ್ತಿ ಗೀತೆಗಳ ಕಾರ್ಯಕ್ರಮ ಇದೆ. ಹಾಗೆ ಈ ನೀವು ದೇಶಭಕ್ತಿ ಗೀತೆಗಳನ್ನು ಹಾಡಲಿಕ್ಕಿದ್ದೀರಿ. ಇನ್ನೇನಾದ್ರು ಡೌಟ್ಸ್ ಇದ್ದರೆ ಕೇಳಿ, ಸಾಕಷ್ಟು ಮಾಹಿತಿಗಳನ್ನು ಅಂದ್ಕೊಂಡಿದ್ದೀನಿ. ಇನ್ನೇನಾದರೂ ನಿಮಗೆ ವಿಚಾರಗಳು ಏನು ಬೇಕು ನಿಮಗೆ ಕೇಳಿದ್ರೆ ನಾನು ಹೇಳಬಹುದು. ಏನು ಬೇಕು ಅಂತಲೇ ಗೊತ್ತಿಲ್ಲ, ನಾನು ಹೆಂಗೆ ಹೇಳೋಕ್ಕಾಗತ್ತೆ? ಹೋಟೆಲ್ ಹೋಗಿ ಮಸಾಲೆ ದೋಸೆ ಕೊಡಿ ಅಂತ ಕೇಳಿದ್ರೆ ಕೊಡ್ತಾನೆ. ಅವನು ಅಲ್ಲಿ ನಿಂತಾಗ ನಾನು ಸುಮ್ಮನೆ ಕೂತಿದ್ರೆ ಅವ್ನು ಮಸಾಲೆ ದೋಸೆ ಕೊಡ್ತಾನಾ? ನಿಮಗೇನು ಬೇಕು? ಬರವಣಿಗೆ ವಿಚಾರದಲ್ಲಿ ಏನು ಬೇಕು? ಬರಹ ಸಂಸ್ಕೃತಿ ಒಂದು ಸಂಸ್ಕೃತಿ, ಅದು ನಾವು ಕಾಪಿ ಬರೆಯೋದು ಅದು ಕೂಡ ಒಂದು ಬರವಣಿಗೆ. ಬರೆದು ನಮ್ಮ ಅಕ್ಷರ ಚೆನ್ನಾಗಾಗತ್ತೆ ಅಲ್ವಾ? ಹಾಗೆಯೇ ಎಲ್ಲ ವಿಚಾರಗಳನ್ನು, ಸಾಕಷ್ಟು ವಿಚಾರಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೀನಿ. ಯಾವುದೇ ಸಂದರ್ಭದಲ್ಲಿ ನೀವು ನಮ್ಮ ಮಾಹಿತಿಯನ್ನು ಕೇಳ್ಬೋದು. ನನ್ನ ದೂರವಾಣಿ ಸಂಖ್ಯೆಯನ್ನು ಬೇಕಾದ್ರೆ ತಗೊಳ್ಳಿ, ಪುಸ್ತಕದಲ್ಲೂ ಇದೆ. ಹಾಗೆ ಅದರಲ್ಲಿ ನಿಮ್ಗೆ ಏನನ್ಸುತ್ತೆ, ನೀವು ಒಳ್ಳೆ ಬರಹಗಾರರಾಗಿ ಮೊದಲು ನೀವು ಓದಿ ಬರೆದು ಮೊದಲು ನಿಮಗೆ ಆತ್ಮತೃಪ್ತಿ ಆಗಬೇಕು ನಿಮ್ಮ ಬರವಣಿಗೆ. ಫಸ್ಟ್ ಯಾರಿಗೆ ಖುಷಿ ಕೊಡಬೇಕು? ಫಸ್ಟ್ ನಾವು ಬರೆದಿದ್ದು ಯಾರಿಗೆ ಖುಷಿ ಕೊಡಬೇಕು? ನಮಗೆ ಖುಷಿ ಕೊಡಬೇಕು, ಸರಿಯಾಗಿದೆಯಪ್ಪ ಅಂತ. ನಾವೇ ನಮ್ಮ ಬರವಣಿಗೆಯನ್ನು ಖುಷಿ ಪಡದೆ ಮೂರನೇವನು ಇಷ್ಟಪಡಬೇಕು ಅಂದ್ರೆ ಪಡ್ತಾರಾ? ಆದ್ರಿಂದ ನಮಗೆ ಖುಷಿ ಆಗುವವರೆಗೆ ಬರವಣಿಗೆಯನ್ನು ಬರಿಬೇಕು. ಆರಂಭದಲ್ಲಿ ನಾವು ಪಕ್ವಗೊಂಡಿದ್ದೀವಿ ಅನ್ನುವಂಥ ಬರೆದು ಬಿಸಾಡಿ. ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು, ನಿಮ್ಮ ಬರವಣಿಗೆ ಬಗ್ಗೆ ಕಾನ್ಫಿಡೆನ್ಸ್ ಇರಬೇಕು, ಸರಿಯಾಗಿ ಬರ್ದೀನಿ ಅನ್ನೋ ವಿಶ್ವಾಸ ಇರಬೇಕು, ಆತ್ಮವಿಶ್ವಾಸ ಇರಬೇಕು, ಅಭಿಮಾನ ಇರಬೇಕು, ದುರಭಿಮಾನ ಅಲ್ಲ. ಹಾಗೆಯೇ ನನ್ನ ಬರವಣಿಗೆಯ ಬಗ್ಗೆ ನನಗೆ ವಿಶ್ವಾಸ ಇದೆ, ಸರಿಯಾಗಿದೆ, ನಾನು ಸರಿಯಾಗಿ ಬರೆದಿದ್ದೀನಿ, ನನಗೆ 100%, 100 ವ್ಯಾಲ್ಯೂಯೇಷನ್ ರಿವ್ಯಾಲ್ಯೂಯೇಷನ್ ಯಾಕೆ ಹಾಕ್ತಾರೆ ಎಕ್ಸಾಮ್ಗೆ? ನಾನು 100ಕ್ಕೆ 100 ತೆಗಿತೀನಿ ಅಂತ ಕಾನ್ಫಿಡೆನ್ಸ್ ಇದ್ರೆ ತಾನೇ ರಿವ್ಯಾಲ್ಯೂಯೇಷನ್ ಹಾಕೋದು. ಕಾನ್ಫಿಡೆನ್ಸ್ ಇಲ್ಲ ಅಂದರೆ ರಿವ್ಯಾಲ್ಯೂಯೇಷನ್ ಹಾಕಲ್ಲ. ಅದೇ ಥರನೇ ನಿಮ್ಮ ಬರವಣಿಗೆಯ ಬಗ್ಗೆ ನಿಮಗೆ ವಿಶ್ವಾಸ ಇರಲಿ, ನಂಬಿಕೆ ಇರಲಿ. ನಿಮ್ಮನ್ನು ನೀವು ನಂಬಿ, ಬೇರೆಯವ್ರನ್ನಲ್ಲ. ಬೇರೆಯವ್ರು ನಂಬ ಮುಂಚೆ ನಿಮ್ಮನ್ನು ನಂಬಿ ಅಂತ ಹೇಳ್ತಾ ಇರೋದು, ನಂಬೇಡಿ ಅಂತ ಹೇಳ್ತಿಲ್ಲ. ನಿಮ್ಮನ್ನು ನೀವು, ನಿಮ್ಮ ಬಗ್ಗೆ ನಿಮಗೆ ಆತ್ಮವಿಶ್ವಾಸ ಜಾಸ್ತಿ ಇರಲಿ. ಅದಕ್ಕೆ ನೀವು ನಿಮ್ಮ ಕಲೆಯನ್ನು, ನಿಮ್ಮ ಸ್ಕಿಲ್ ಡೆವಲಪ್ ಮಾಡ್ಕೊಳ್ಳಿ, ನಿಮ್ಮ ಜ್ಞಾನವನ್ನು ವೃದ್ಧಿಸಿಕೊಳ್ಳಿ. ಇದರಿಂದ ನೀವು ಯಾರಿಗೂ ತಲೆ ಬಾಗಬೇಕಾಗಿಲ್ಲ. ಯಾವುದೋ ಒಂದು ಏನು ಗೊತ್ತಿಲ್ಲದೆ ಹೋಗಿ ಬಾಸಾಗಿ ಕೂತ್ರೆ ಅವನನ್ನು ಬೈತಾರೆ. ಎಲ್ಲವೂ ಗೊತ್ತಿದ್ದ ಬಾಸನ್ನು ಅಲ್ಲಾಡ್ಸೋಕ್ಕಾಗಲ್ಲ. ಹಾಗಾಗಿ ನಾವು ಚಿಕ್ಕ ಚಿಕ್ಕ ತಪ್ಪುಗಳನ್ನು ಮಾಡ್ತಾನೆ ಮಗು ನಡೆಯೋಕ್ಕೆ ಕಲಿಯೋದು. ಆಲ್ಮೋಸ್ಟ್ ಹುಟ್ಟಿದ ತಕ್ಷಣ ಯಾವ ಮಗುನೂ ನಡೆಯೋಕ್ಕೆ ಶುರು ಮಾಡಲ್ಲ. ನಾವು ತಪ್ಪು ಮಾಡ್ತೀವಿ, ಸಹಜ. ಆ ತಪ್ಪುಗಳೇ ಒಪ್ಪುಗಳಿಗೆ ದಾರಿ. ಅಂಥ ತಪ್ಪುಗಳನ್ನು ಮಾಡೋಣ. ಜಾಸ್ತಿ ನಾವು ಪಕ್ವಗೊಳ್ಳುವಂಥ ತಪ್ಪುಗಳನ್ನು ಮಾಡೋಣ. ಈಗ ಆಲ್ ಆಫ್ ಎ ಸಡನ್ ಕರೆಂಟ್ ಹುಟ್ಟಲಿಲ್ಲ, ಅದು ವಿಜ್ಞಾನಿಗಳು ಸಂಶೋಧನೆ ಮಾಡಿಲ್ಲ. ಆಲ್ ಆಫ್ ಎ ಸಡನ್ ವಿಜ್ಞಾನಿಗಳು ಚಂದ್ರಗ್ರಹಕ್ಕೆ ಗ್ರಹವನ್ನು ಕಳಿಸಿಲ್ಲ. ಸಾಕಷ್ಟು ವೈಫಲ್ಯಗಳ ನಡುವೆ ಆದಮೇಲೆ ತಪ್ಪುಗಳನ್ನು ಮಾಡಿ ಅದನ್ನು ರಿಸರ್ಚ್ ಮಾಡಿ ಅದು ಸರಿಯಾಗಿದೆ ಅಂದಮೇಲೆ ಉಡ್ಡಯನ ಮಾಡಿದ್ರು. ಅದೇ ಥರನೇ ತಪ್ಪುಗಳನ್ನು ಮಾಡುವುದು ನಮ್ಮ ಒಳ್ಳೆಯದಕ್ಕಾಗಿ ನಾವು ತಪ್ಪು ಮಾಡೋಣ, ಸಮಾಜದ ಒಳ್ಳೆಯದಕ್ಕಾಗಿ ತಪ್ಪು ಮಾಡೋಣ. ಈಗ ವಿಜ್ಞಾನಿಗಳು ಕರೆಂಟ್ ಕಂಡು ಹಿಡಿದಿದ್ದು ಅದು ಅವರು ಸಾಕಷ್ಟು ತಪ್ಪುಗಳನ್ನು ಎಡವಿ ಬಿದ್ದು ನಂತರ ನಡೆದಿದ್ದು ಕರೆಂಟ್ ಬಂತು. ಹಾಗೆ ಇನ್ನೊಬ್ಬರ ಒಳ್ಳೆಯದಕ್ಕೋಸ್ಕರ ಒಳ್ಳೆಯದನ್ನು ಮಾಡೋಣ ಅಲ್ವಾ? ಏನಂತೀರಿ? ನಾವು ಎಲ್ಲೆಲ್ಲಿ ಸಾಧ್ಯನೋ ಅಷ್ಟು ಬೇರೆ ಬೇರೆ ವಿಭಿನ್ನ ಕಲೆಗಳು ಎಲ್ಲೆಲ್ಲಿ ಅವಕಾಶಗಳು ಸಿಗುತ್ತೋ ಅಲ್ಲೆಲ್ಲ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ತೀನಿ. ಈಗ ಶಾಲೆ ಮೇಡಮ್ ಏನಾದ್ರು ಮಾತಾಡೋದಿದೆಯಾ? ಏನಾದರೂ ಮಾತಾಡೋದಿದ್ರೆ ಹೇಳಿ, ನಿಮ್ಮ ಅಭಿಪ್ರಾಯಗಳನ್ನು ಹೇಳಿ. ಇನ್ನೇನಾದರೂ ಬೇಕಿತ್ತಾ ಹೇಳಿ. ಸಾಧಾರಣ ಮಟ್ಟಿಗೆ ನೀವೆಲ್ಲ ಟಚ್ ಮಾಡಿದ್ರಿ.
ನಿರೂಪಣೆ ಅಂದ್ರೆ ನಿಮ್ಮ ಪ್ರಕಾರ ಹೇಗಿರಬೇಕು ಸರ್? ಒಂದು ಕಾರ್ಯಕ್ರಮ ನಿರೂಪಣೆ ಅಂತ ಹೇಳಿದ್ರೆ ಕೆಲವರಿಗೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಇಷ್ಟ ಆಗ್ತದೆ, ಕೆಲವರಿಗೆ ಈ ನಮ್ಮ ಕವನಗಳನ್ನು ಹೇಳುವ ಮೂಲಕ ಹೇಳಿದ್ರೆ ಇಷ್ಟ ಆಗ್ತದೆ. ಬಟ್ ಹೇಗಿರಬೇಕು ನಿರೂಪಣೆ ಅಂದ್ರೆ? ಆಕರ್ಷಕವಾಗಿರ್ಬೇಕಾದ್ರೆ ಒಂದು ಆಕರ್ಷಕ ನಿರೂಪಣೆ ಹೇಗಿರಬೇಕು, ಇದು ಪ್ರತಿಯೊಬ್ಬರಿಗೂ ಕಾಡುವಂತ ಪ್ರಶ್ನೆ. ಒಂದು ಕಾರ್ಯಕ್ರಮ ಮಾಡಿದಾಗ ಆ ಕಾರ್ಯಕ್ರಮದಲ್ಲಿ ಒಬ್ಬ ನಿರೂಪಕ ಇರ್ತಾನೆ. ನಿರೂಪಕ ಫಸ್ಟ್ ಆಫ್ ಆಲ್ ಅವನ ಕಾರ್ಯಕ್ರಮದ ಬಗ್ಗೆ ಅರಿವು ಇರಬೇಕು. ಅರಿವು ಇದ್ದಾಗ ಮತ್ತೆ ಆ ಕಾರ್ಯಕ್ರಮದಲ್ಲಿ ಅವನದೇ ಕಾರ್ಯಕ್ರಮದಿಂದ ತನ್ನನ್ನು ತಾನು ವಿಜೃಂಭಿಸಿಕೊಳ್ಳುವುದಕ್ಕಿಂತ ಕಾರ್ಯಕ್ರಮದಲ್ಲಿ ಈಗ ಕೆಲವೊಂದು ಯಾರೋ ಒಂದು ಕಾರ್ಯಕ್ರಮ ನಾನು ಹೈಪ್ ಆಗಬೇಕು ಅನ್ನೋ ನಿರೂಪಕ ಇಡಬಾರದು. ಕಾರ್ಯಕ್ರಮ ಹೈಪ್ ಆಗಬೇಕು ಅಂತ ಇರಬೇಕು. ಆವಾಗ ಅವನು ಚಿಕ್ಕ ಚಿಕ್ಕ ಕೋಟ್ಗಳನ್ನು ಬಳಸೋದು, ಅಲ್ಲಿ ಅವರ ಸಾಂದರ್ಭಿಕವಾಗಿ ಅವರು ಯಾರು ಮಾತಾಡ್ತಾರಲ್ಲ ಅವರು ಏನು ಹೇಳಿದ್ರೆ ಜಿಸ್ಟ್ಗಳನ್ನು ಬ್ರೀಫ್ ಆಗಿ ಒಂದು ಲೈನಲ್ಲಿ ಹೇಳಿ. ನೀವು ಅಲ್ಲಿ ಕತೆ ಹೇಳಿಬೇಡ, ಆ ಭಾಷಣ ಮಾಡಿದ್ದಕ್ಕಿಂತ ಮಂತ್ರಕ್ಕಿಂತ ಉಳೆ ಜಾಸ್ತಿ ಅಂತ ಬರುತ್ತೆ. ಆವಾಗ ಜನ ಇಷ್ಟಪಡೋದಿಲ್ಲ ಅಲ್ವಾ? ಆದ್ದರಿಂದ ನಾವು ಎಷ್ಟು ಶಾರ್ಟ್ ಆ್ಯಂಡ್ ಸ್ವೀಟ್ ಟೇಸ್ಟ್ ಕೊಡಬೇಕು. ಒಂದು ನಿರೂಪಣೆ ಮಾಡಿದಾಗ ಅದು ಹೇಗೆ ಪ್ರೋಟೋಕಾಲ್ ಹೋಗುತ್ತೆ ಅದರ ಮನಸ್ಥಿತಿ ಸಿದ್ಧತೆ ಇರಬೇಕು. ಪ್ರೋಟೋಕಾಲ್, ಕಾರ್ಯಕ್ರಮದ ಪ್ರೋಟೋಕಾಲ್, ಒಂದು ಆರಂಭದಲ್ಲಿ ವೇದಿಕೆ ಕರೆಯೋದು, ಸ್ವಾಗತ, ನಂತರ ಪ್ರಾರ್ಥನೆ, ನಂತರ ಉದ್ಘಾಟನೆ ಅಥವಾ ನಂತರ ಆಶಯ ನುಡಿ, ನಂತರ ಏನು ಹೀಗೆ ಭಾಷಣಗಳ, ಅತಿಥಿಗಳ ಭಾಷಣ, ಕಡೆಗೆ ಅಧ್ಯಕ್ಷರ ಭಾಷಣ, ಈ ಥರ ಒಂದು ಓವರ್ ಆಲ್ ಪ್ರೋಟೋಕಾಲ್ ಇರುತ್ತಲ್ಲ. ಆ ಪ್ರೋಟೋಕಾಲ್ ಅಂದ್ರೆ ಏನು ಗೊತ್ತಾ? ಒಂದು ಕಾರ್ಯಕ್ರಮ ಹೇಗೆ ಹೋಗಬೇಕು, ಒಂದು ನಿರೂಪಣೆ ಹೇಗೆ ಹೋಗಬೇಕು ಅದು ಗೊತ್ತಿರಬೇಕು. ಅದನ್ನು ನಾವು ಸಿದ್ಧತೆ ಬರ್ಕೋಬೇಕು. ಅಲ್ಲಿ ಗೆಸ್ಟ್ಗಳ ಹೆಸರೇ ಗೊತ್ತಿಲ್ಲ ಅಂದರೆ ನಮಗೆ ಅದರ ಬಗ್ಗೆ ನಮಗೆ ಹೇಗೆ ಹೇಳಕ್ಕೆ ಸಾಧ್ಯ? ಒಂದು ಕಾರ್ಯಕ್ರಮದ ಮಹತ್ವ ತಿಳಿದಿರಬೇಕು. ಈಗ ಗಣೇಶೋತ್ಸವದ ಮಹತ್ವ ತಿಳ್ಕೊಂಡು ಹೋಗಿ ನಾನು ರಾಜ್ಯೋತ್ಸವ ಭಾಷಣ ಮಾಡೋಕ್ಕಾಗಲ್ಲ ಅಲ್ವಾ? ಅಲ್ಲಿಯ ಮಹತ್ವವನ್ನು ನಾವು ಈಗ ಒಂದು ಯಾವುದೋ ಒಬ್ಬ ಸೆಲೆಬ್ರಿಟಿ ವ್ಯಕ್ತಿಯ ಒಂದು ಕಾರ್ಯಕ್ರಮವನ್ನು ಮಾಡುವಾಗ ಆ ಸೆಲೆಬ್ರಿಟಿ ವ್ಯಕ್ತಿಯ ಬಗ್ಗೆ ನಾವು ತಿಳ್ಕೊಂಡಿರಬೇಕು, ಪಾಯಿಂಟ್ಸ್ ಮಾಡ್ಕೊಂಡಿರ್ಬೇಕು, ಪೂರ್ವ ಸಿದ್ಧತೆ ಇರಬೇಕು. ಏನೂ ಗೊತ್ತಿಲ್ಲದೆ ನಾನು ಹೋಗಿ ಮಾತಾಡಿ ಬೆ ಅಂತೀವಿ ಅಲ್ವಾ? ಅಲ್ಲಿ ಆವಾಗ ಆ ಒಂದು ಕಾರ್ಯಕ್ರಮದ ಮಹತ್ವ ನಿರೂಪಕನ ಕೈಯಲ್ಲಿರ್ತದೆ. ನಿರೂಪಕ ಆ ಕಾರ್ಯಕ್ರಮವನ್ನು ಇನ್ನಷ್ಟು ಚಂದಗೊಳಿಸ್ತಾನೆ. ಒಬ್ಬ ನಿರೂಪಕ ಹೇಗಿರ್ತಾನೆ ಅಂದರೆ ಒಂದು ಹೂವಿನ ಮಾಲೆಯಲ್ಲಿ ದಾರ ಇದ್ದ ಹಾಗೆ. ದಾರ ಹೇಗಿರುತ್ತೆ? ದಾರ ಇಲ್ದಿದ್ರೆ ಹೂವಿನಗೆ ಬೆಲೆ ಎಲ್ಲಿದೆ? ಮಾಲೆ ಆಗತ್ತಾ? ನಿರೂಪಕ ಅನ್ನುವಂಥ, ನಾನು ನಿರೂಪಣೆಯ ಬಗ್ಗೆ ಹೇಳ್ತಾ ಇರುವಂಥದ್ದು, ಆ ದಾರವೇ ನಿರೂಪಕ. ಆರಂಭದಿಂದ ಕೊನೆಯವರೆಗೆ ಇರುವಂಥದ್ದು ದಾರ. ಅಲ್ಲಿರುವ ಗೆಸ್ಟ್ಗಳು, ಅವರೆಲ್ಲ ಅತಿಥಿಗಳು, ಅವರು ಭಾಷಣಗಳು. ಅಂದರೆ ಹೂವಿನ ಮಾಲೆಯ ದಾರದ ಹಾಗೆ ನಿರೂಪಕ ಇರಬೇಕು. ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ ಅಲ್ವಾ? ಆಗ ಮಹತ್ವ ಹೆಚ್ಚುತ್ತೆ. ಮೇಡಮ್, ತಮಗೆ ಏನಾದರೂ ಅನಿಸ್ತಿದ್ರೆ ತಾವು ಏನಾದರೂ ಪ್ರಶ್ನೆಗಳು ಕೇಳ್ಬೋದು. ಅಲ್ಲ, ಬರವಣಿಗೆಗೆ ನಾವು ವಸ್ತು ವಿಷಯ ಕೊಡ್ಬೋದು, ಅದನ್ನು ಬಿಟ್ಟು ಬೇರೆ ಏನ್ ಮಾಡ್ಬೋದು? ಮಕ್ಕಳಿಗೆ ಒಂದು ಆಸಕ್ತಿ ಬರ್ಬೇಕಾದ್ರೆ ಬರವಣಿಗೆ ಬಗ್ಗೆ ನೀವು ವಸ್ತು ವಿಷಯ ಕೊಡಬಹುದು ಅಂತ ಹೇಳಿದ್ರಿ, ಅದು ನೀವೇ ಹೇಳಿದ್ರಿ. ಇನ್ನು ನೀವು ಬರವಣಿಗೆಯ ಬಗ್ಗೆ ಆಸಕ್ತಿ ಹೋಗಿದ್ರೆ ಪಕ್ಕದ ಯಾವುದೋ ಒಂದು ಪ್ಲೇಸಿಗೆ ಕರ್ಕೊಂಡು ಹೋಗಿ ಅಲ್ಲಿ ನೋಡಿ ಅಂತ ಹೇಳಿ, ಅದು ನಿಮ್ಗೆ ಏನು ಅನಿಸ್ತು ಹೇಳಿ, ಅದನ್ನು ಬರಿಬಹುದು ಅಲ್ವಾ? ಅಥವಾ ಅವರು ಎಲ್ಲಾದರೂ ಪ್ರವಾಸ ಹೋಗಿರ್ಬೋದು, ಅಥವಾ ಅಜ್ಜಿ ಮನೆಗೆ ಹೋಗಿರ್ಬೋದು, ಅಜ್ಜಿ ಮನೆಯಲ್ಲಿ ರಜೆಯಲ್ಲಿ ಕಳೆದಂಥ ಸಮಯ ಹೇಗಿತ್ತು ಅದರ ಬಗ್ಗೆ ಬರಿಬೋದು. ಅಥವಾ ಎಲ್ಲೋ ಒಂದು ಗಣೇಶೋತ್ಸವಕ್ಕೆ ಹೋಗಿದ್ವಿ, ಅಲ್ಲಿ ಹೇಗಾಯಿತು ಅದರ ಬಗ್ಗೆ ಅವ್ರಿಗೇನು ಅನ್ನಿಸ್ತು ಅದು ಬರಿಬಹುದು. ಅಥವಾ ಏನೋ ಅವರಿಗೆ ಖುಷಿ ಪಟ್ಟದ್ದು, ಅವರು ಅನುಭವಿಸಿರುವಂಥದ್ದು, ಅವರ ಆಟದ ವಿಚಾರಗಳು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಹಳ್ಳಿ ಆಟಗಳು, ಅವ್ರು ಏನೇನು ಶಾಲೆಯಿಂದ ಮನೆಗೆ ಬರುವಾಗ ಏನೇನು ಮಾಡ್ಕೊಂಡು ಬರ್ತೀರಿ? ನಾನು ಗೋಲಿ ಆಡ್ಕೊಂಡು ಬರ್ತೀನಿ, ಲಗೋರಿ ಆಡ್ಕೊಂಡು ಬರ್ತೀನಿ ಅಂತ ಹೇಳ್ಬೋದು ತಾನೆ ಅಲ್ವಾ? ಅಲ್ಲಿ ಆ ಕಡೆ ಈ ಕಡೆ ಆ ಹಣ್ಣು ಸಿಕ್ತು, ಈ ಹಣ್ಣು ಸಿಕ್ತು, ಅದನ್ನು ಕಿತ್ಕೊಂಡು ತಿನ್ಕೊಂಡು ಬಂದ್ವಿ. ಈ ಥರದ ಅನುಭವ ಹಳ್ಳಿಯ ಮಕ್ಕಳಿಗಾದ್ರೆ ನಾನು ಹೇಳ್ತಾ ಇರುವಂಥದ್ದು. ಪೇಟೆ ಮಕ್ಕಳಿಗೆ ಈ ಅನುಭವ ಸಿಗೋದಿಲ್ಲ. ನಡ್ಕೊಂಡು ಬರುವಂಥ ಮಕ್ಕಳಿಗೆ 4-6 ಕಿಲೋಮೀಟ್ರುಗಳು, 5-6 ಕಿಲೋಮೀಟ್ರುಗಳು ನಡ್ಕೊಂಡು ಹೋಗುವಂಥವ್ರಿಗೆ ಈ ಥರದ ಅನುಭವಗಳು ಸಿಗ್ತದೆ. ಈಗ ನಾವೆಲ್ಲ 4-6 ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ಬಂದವರು. ಆದ್ದರಿಂದ ನಮಗೆ ಏಕೋಪಾಧ್ಯಾಯ ಶಾಲೆಯಲ್ಲಿ ಓದೋನು ನಾನು, ಸರ್ಕಾರಿ ಶಾಲೆಯಲ್ಲಿ. ಹಾಗಾಗಿ ನಾವು ಏನೂ ಅಲ್ಲದವರು ಎಲ್ಲವೂ ಆಗ್ಲಿಕ್ಕೆ ಸಾಧ್ಯ. ಅವನು ಏನಲ್ಲ, ಅವನು ಏನೂ ಅಲ್ಲ. ವ್ಯತ್ಯಾಸ ನೋಡಿ. ಅವನು ಏನೂ ಅಲ್ಲ, ಅವನು ಏನಲ್ಲ. ಈ ಒಂದು ಶಬ್ದವನ್ನ ನೀವು ನಿಮ್ಮದಾಗಿಸಿಕೊಳ್ಳಿ. ಇವನು ಏನು ಅಲ್ಲ ಅಂತ ಎಲ್ಲರೂ ಹೇಳಬಹುದು. ನಾಳೆ ನೀವು ಮಾಡಿ
ತೋರಿಸಬೇಕಾಗಿರೋದು. ಅವನು ಏನಲ್ಲ, ಎಲ್ಲವೂ ಹೌದು ಅನ್ನುವಂಥದ್ದು ಅದರ ಒಳಗಡೆ ಅಡಕ ಆಗಿದೆ ಅಲ್ವಾ? ಏನಲ್ಲ, ಎಲ್ಲ ಮಾಡ್ತಾನೆ ಅವನು. ಅಲ್ಲೂ ನೋಡಿದ್ರೆ ಇವನು, ಇಲ್ಲೂ ನೋಡಿದ್ರು ಅವನೇ ಅಂತ ಅಲ್ವಾ? ಹಂಗೆ ನಮ್ಮನ್ನು ನಾವು ಗಟ್ಟಿ ಮಾಡಿಕೊಂಡಾಗ, ಎಲ್ಲದಲ್ಲೂ ಕೂಡ ನಾವು ಪಕ್ವವಾದಾಗ, ನಮ್ಮನ್ನು ತುಳಿಲಿಕ್ಕೆ ಯಾರಿಗೂ ಆಗಲ್ಲ. ಅಂದ್ರೆ ನಾವು ತುಳಿದ್ರೆ ಹೆಂಗಿರ್ಬೇಕು? ಫುಟ್ಬಾಲ್ ಓದ್ರೆ ಹೆಂಗಿರುತ್ತೆ? ಏನಾಗತ್ತೆ? ಫುಟ್ಬಾಲ್ ಓದ್ರೆ ಮೇಲೆ ಹಾರತ್ತೆ. ನಮ್ಮನ್ನು ಒದ್ದಷ್ಟು ನಾವು ಮೇಲೆ ಹೋಗಬೇಕು ಅಲ್ವಾ? ಅಂದ್ರೆ ನಮ್ಮ ಏಳಿಗೆಯನ್ನು ಸಹಿಸದೆ ಕೆಳಗೆ ತಗ್ಗಿಸದಷ್ಟು ನಾವು ಮೇಲೆ ಹೋಗ್ಲಿಕ್ಕೆ ರೆಡಿ ಆಗಿರಬೇಕು. ಅಂದ್ರೆ ತರನೇ ಉರಿಯಿದ್ರು ರಾಕೆಟ್ ಮೇಲೆ ಹೋಗತ್ತ, ಚಂದ್ರಗ್ರಹ ಹೋಗ್ತಿತ್ತಾ? ಟುಸ್ ಅಂತ ಬೀಳ್ತಿತ್ತು. ಹಂಗಾಗಿ ನಮ್ಮ ಬಗ್ಗೆ ಉರ್ಕೊಳ್ಳೋರ ಸಂಖ್ಯೆ ಜಾಸ್ತಿ ಆಗ್ಲಿ ಅಲ್ವಾ? ಹಿಂಗೆ ಹೇಳಿದ್ರೆ ತಮಾಷೆ ಅನ್ಸತ್ತಲ್ಲ. ಹಂಗೆ ನಮ್ಮನ್ನು ನಾವು ತಿಳ್ಕೊಳ್ಬೇಕು. ನಂತರ ನಮ್ಮ ಸುತ್ತಮುತ್ತಲಿನವ್ರನ್ನು ತಿಳ್ಕೊಬೇಕು, ನಮ್ಮ ಸುತ್ತಮುತ್ತಲಿನ ಪ್ರದೇಶದ ಬಗ್ಗೆ ತಿಳ್ಕೊಬೇಕು, ನಮ್ಮ ಶಾಲೆಯವರ ಬಗ್ಗೆ ತಿಳ್ಕೋಬೇಕು, ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ತಿಳ್ಕೊಬೇಕು, ಮನೆಯವರ ಬಗ್ಗೆ ತಿಳ್ಕೊಬೇಕು, ಸ್ನೇಹಿತರ ಬಗ್ಗೆ ತಿಳ್ಕೊಬೇಕು. ನಮ್ಮ ಪಕ್ಕದಲ್ಲೇ ಇರ್ತಾರೆ, ಅವ್ರು ಏನು ಅಂತ ನಮ್ಗೆ ಗೊತ್ತಿರಲ್ಲ. ಆದರೆ ಎಲ್ಲವನ್ನೂ ತಿಳ್ಕೊಂಡು, ಅಂದರೆ ಒಂದು ಮಾತಿದೆ, ಸರ್ವರೊಳಗೊಂದು ನುಡಿ ಕಲಿತು ಸರ್ವಜ್ಞನಾದ ಅಂತ. ಅಂದರೆ ಒಬ್ಬೊಬ್ಬರ ಜೊತೆಗೆ ಒಂದೊಂದು ಶಬ್ದ ತಗೊಂಡ್ರು ನಾವು ಸರ್ವಜ್ಞನೇ ಆಗ್ಬಿಟ್ಟಿದ್ದಾನೆ. ಹಾಗೆ ನಿಮ್ಮ ಕಲಿಕೆ ಒಬ್ಬೊಬ್ಬರಿಂದ ಒಂದೊಂದು ಕಲಿಬಹುದು. ಅವ್ರ ಸ್ಪೆಷಾಲಿಟಿ ಏನು ನಾವು ತಿಳ್ಕೊಬೇಕಷ್ಟೆ ಅಲ್ವಾ? ಆ ಕಲಿಕೆ ಅನ್ನೋದು ಮುಖ್ಯ. ನಮ್ಮಲ್ಲಿ ನಾವು ಕಲಿಕೆಯ ಕಡೆಗೆ ಹೆಚ್ಚಿನ ಗಮನ ಕೊಡೋಣ, ನಮ್ಮ ಜ್ಞಾನದ ಕಡೆಗೆ ಗಮನ ಕೊಡೋಣ, ಜ್ಞಾನವನ್ನು ಹೆಚ್ಚಿಸಿಕೊಳ್ಳೋಣ. ಜ್ಞಾನವೇ ಶಕ್ತಿ, ಶಿಕ್ಷಣವೇ ಶಕ್ತಿ. ಅದು ಎಲ್ಲಿಂದ ಬರುತ್ತೆ? ಶಿಕ್ಷಣದಿಂದ ಬರುತ್ತೆ. ನಮ್ಮನ್ನು ಅಂದರೆ ಒಬ್ಬರಿಗಿಂತ ಒಬ್ಬೊಬ್ಬರಲ್ಲಿ ಒಂದೊಂದು ವಿಶೇಷತೆ ಇರುತ್ತೆ. ಆ ವಿಶೇಷತೆಯ ಕಡೆಗೆ ನಮ್ಮನ್ನು ನಾವು ಪಕ್ವಗೊಳಿಸೋಣ, ನಾವು ಆ ಕಡೆಗೆ ಹೋಗೋಣ, ದಾಪುಗಾಲು ಹಾಕೋಣ. ನಿಮ್ಮನ್ನು ನಾಳೆಯಿಂದ ಡಿಕ್ಷನರಿ ಓದಿ, ದಿನಕ್ಕೊಂದು ಪೇಜು. ಡಿಕ್ಷನರಿ ಯಾಕೆ ಓದಬೇಕೆಲ್ಲ ನಂಗೆ ಗೊತ್ತಿದೆ ಅಂತ ಎಲ್ರಿಗೂ ಅನಿಸ್ಬೋದು. ಯಾಕಿದು ಡಿಕ್ಷನರಿ ಓದೋದು ಅಂತ? ಒಂದು ಪುಸ್ತಕ ಓದಿ, ಯಾವ್ದಾದ್ರು ಒಂದು ಪುಸ್ತಕ, ದಿನಕ್ಕೊಂದು ಪುಟ. ಕುವೆಂಪು ಅವ್ರದೋ ಅಥವಾ ಬೇಂದ್ರೆದೋ ಯಾರ್ದಾದ್ರು ಸಾಹಿತ್ಯ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಓದಿ. ಶಿವರಾಮ ಕಾರಂತರದೋ, ಮಾಸ್ತಿ ಅವ್ರದೋ, ಗೋವಿಂದ ಪೈಗಳದೋ ಯಾರ್ದಾದ್ರೂ ಓದಿ. ದಿವಸಕ್ಕೊಂದು ಪುಟ ಓದಿ, ಜಾಸ್ತಿ ಓದಬೇಕು ಅಂತ ನಾನು ಹೇಳಲ್ಲ. ನೀವು ಒಂದು 360 ದಿವಸ ಓದಾಗ ಒಂದು ಪುಸ್ತಕ 360 ಪುಟ ಓದಿರ್ತೀರಿ. ಹನಿಗೂಡಿ ಹಳ್ಳ, ತೆನೆಗೂಡಿ ಏನು ಏನು ಕಣಜ ಅಲ್ವಾ? ಹಂಗೆ ನಮ್ಮ ಜ್ಞಾನದ ಕಣಜ ವೃದ್ಧಿಸಬೇಕಾದ್ರೆ ನಮ್ಮ ಓದು ಮತ್ತೆ ಅರಿವಿನ ವ್ಯಾಪ್ತಿ ಹೆಚ್ಚಬೇಕು, ಆವಾಗ ಒಳ್ಳೆಯದಾಗ್ತದೆ. ಹಾಗೆ ನೀವು ಪತ್ರಿಕೆಗಳಿಗೆ ಬರೆದು ಕಳಿಸ್ಬೋದು. ಮಕ್ಕಳ ಪುಟಗಳಿರ್ತದೆ, ಅಲ್ಲಿ ನೀವು ಚಿತ್ರಗಳನ್ನು ಬರೆದು ಕಳಿಸ್ಬೋದು. ಪತ್ರಿಕೆಯಲ್ಲೇ ವಿಳಾಸ ಇರ್ತದೆ. ನಿಮ್ಮ ಶಾಲೆಯಲ್ಲಿ ನಡೆದ ವಿಷಯಗಳನ್ನು, ನಿಮ್ಮ ಅನುಭವಗಳನ್ನು ಬರೆದು ಕಳಿಸ್ಬೋದು. ಪುಟಾಣಿ ವಿಜಯ, ಪುಟಾಣಿ ಪುಟಕ್ಕೆ, ಮಕ್ಕಳ ಪುಟಕ್ಕೆ ನಿಮ್ಮ ಶಾಲೆ ಹೆಸರು ಬರುತ್ತೆ, ನಿಮ್ಮ ಹೆಸರು ಬರುತ್ತೆ. ನಾನು ಪುಟಾಣಿ ವಿಜಯ ಮಾಡ್ತಾ ಇದ್ದೆ ಹಿಂದೆ, ಒಂದು 60 ಮಕ್ಕಳಿಗೆ ಅವಕಾಶ ಕೊಡ್ತಿದ್ದೆ ಪ್ರತಿ ವಾರ. ಹಾಗೆ ಇವಾಗಿಲ್ಲ. ಅಂದರೆ ನೀವು ಕವನ ಬರೆದಿರ್ಬೋದು, ಮಾಹಿತಿ ನಿಮ್ಗೆ ಏನು ಅನ್ಸುತ್ತೋ, ನಿಮ್ಮ ಪ್ರವಾಸ ಕಥನ ಇರ್ಬೋದು, ನಿಮ್ಮ ಇನ್ಸಿಡೆಂಟ್, ಸ್ಮಾಲ್ ಇನ್ಸಿಡೆಂಟ್ಗಳು, ತುಂಬ ಚಿಕ್ಕ ಚಿಕ್ಕ ಆಸಕ್ತಿದಾಯಕ ವಿಚಾರಗಳು, ಅದನ್ನೆಲ್ಲ ಬರೆದು ಪತ್ರಿಕೆ ಕಳಿಸಿದಾಗ ಅಲ್ಲಿ ಒಂದು ನಿಮ್ಮ ಶಾಲೆ ಹೆಸರು, ಊರಿನ ಹೆಸರು ಬರುತ್ತಾ? ನಾನು ಮುರಳೀಕೃಷ್ಣ ಬೆಳಾಲು ಅಂತ ಆಗ್ತೀನಿ, ಯಾಕಂದ್ರೆ ನಮ್ಮ ಊರಿನ ಹೆಸರು ಪ್ರಮುಖ. ಅಲ್ಲಿ ನನ್ನ ಮೂಲಕ ನನ್ನ ಊರು ಮೇಲೆ ಹೋಗುತ್ತೆ, ಊರು ಪ್ರಚಾರಕ್ಕೆ ಬರುತ್ತೆ. ನಿಮ್ಮ ಮೂಲಕ ಪಡುಬಿದ್ರಿ ಮೇಲೆ ಬರಬೇಕು. ಪಡುಬಿದ್ರಿ ವಿಶ್ವಕ್ಕೆ ಹೇಗೆ ಹೋಗ್ಬೇಕು? ಒಳ್ಳೆಯ ಕೆಲಸದ ಮೂಲಕ. ಇಂಥವ್ರು ಬಂದರು, ಇಂಥವ್ರು ಬರೆದಿದ್ದಾಳೆ, ಆ ನಮ್ಮ ಹೆಸರು ನಮ್ಮ ಊರಿಗೆ ಒಂದು ಘನತೆಯನ್ನು ಹೆಚ್ಚಿಸಬೇಕು. ನೀವು ಮಾಡುವ ಕೆಲಸ ನಿಮ್ಮ ಮನೆಯ ಹೆಸರನ್ನು ಗುರುತಿಸು, ಶಾಲೆಯ ಹೆಸರನ್ನು, ಇಂಥ ಶಾಲೆಯ ಹುಡುಗಿ, ಇಂಥ ಶಾಲೆಯ ಹುಡುಗ ಅಲ್ವಾ? ಹಾಗೆ ನಿಮ್ಮ ಊರಿನ ಘನತೆ, ದೇಶದ ಘನತೆಯನ್ನ, ನಮ್ಮ ನಾಡಿನ ಘನತೆಯನ್ನ, ನಮ್ಮ ಭಾಷೆಯ ಘನತೆಯನ್ನು ಹೆಚ್ಚಿಸಬೇಕು. ಆಗ ನಮಗೆ ಹೆಮ್ಮೆ ಅನ್ಸತ್ತೆ. ನಮ್ಮೂರಿನ ಹುಡುಗಿ, ನಮ್ಮೂರಿನ ಹುಡುಗ IAS ಪಾಸ್ ಮಾಡೋದಿಲ್ಲ ಅಂತ ನೋಡಿ ಅಲ್ವಾ? ಅವ್ರು ಸೈಂಟಿಸ್ಟ್, ಇಸ್ರೋದಲ್ಲಿ ಸೈಂಟಿಸ್ಟ್ ಅಂತೆ, ನಮ್ಮೂರವರು. ಅಭಿಮಾನದ ನಮ್ಮ
ಪಂಪ ಹೇಳ್ತಾನೆ, ನಾನು ಬನವಾಸ ದೇಶದಲ್ಲೇ ಹುಡ್ತೀನಿ ಅಂತ, ಮರಿದುಂಬಿಯಾಗಿ ಹುಡ್ತೀನಿ ಅಂತ. ಅಂದ್ರೆ ಜನನಿ ಜನ್ಮಭೂಮಿ ಸ್ವರ್ಗಾದಪಿ ಗರೀಯಸಿ ಅಂತೇಳಿ ನಮ್ಮ ಹುಟ್ಟಿನ ನಮ್ಮ ಭೂಮಿ ಇದೆಯಲ್ಲ, ನಾವು ಎಲ್ಲಿರ್ತೀವೋ ಆ ಭೂಮಿಗೆ ಆ ಮಣ್ಣಿನ ಗುಣ ನಮ್ಮನ್ನ ಸೆಳೆತ, ಮಾತೃ ಸೆಳೆತ ಅಲ್ವಾ. ನಮ್ಗೆ ಎಲ್ಲಿ ಹೋದ್ರು ಮನೆಗೆ ಹೋದಾಗ ಒಂದು ಸಿಗೋ ನೆಮ್ಮದಿ ಬೇರೆನಾ? ಯಾರ ನೆಂಟರ ಮನೇಲಿ ಅಲ್ಲಿ ಬಂಗ್ಲೆ ಇರಲಿ, ಆದ್ರೆ ಅದೇ ಒಂದು ನಮ್ಮ ಮಾತೃಭೂಮಿಯ ಗುಣ. ಪ್ರಶ್ನೆಗಳನ್ನು ನಾನು ಹೇಳ್ತೀನಿ. ವಿಶ್ವ ಲಿಪಿಗಳ ರಾಣಿ ಯಾವುದು ಹೇಳಿದ್ದೀನಿ, ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೀನಿ. ವಿಶ್ವ ಲಿಪಿಗಳ ರಾಣಿ ಯಾವುದು? ಕನ್ನಡ. ಅಂದ್ರೆ ಕನ್ನಡದ ಭಾಷೆ ಎಷ್ಟು ಚೆನ್ನಾಗಿದೆ ಅಂತ. ಹಾಗೆ ನಿಂಗೇನಾದ್ರು ಪ್ರಶ್ನೆ ಇದೆಯಾ? ಇಲ್ವಾ? ಪ್ರಶ್ನೆ ಕೇಳೋ. ಮತ್ತೆ ನಿಮಗೆ ಬರವಣಿಗೆ, ಸುದ್ದಿ ಬರವಣಿಗೆ ಎಲ್ಲಿ ಏನೇನಿರಬೇಕು? ಯಾರ್ಯಾರು ಹೇಳ್ತೀರಿ? ಸುದ್ದಿ ಬರವಣಿಗೆ ಏನಿರಬೇಕು? ಏನಿರ್ಬೇಕು? ಏನಿರ್ಬೇಕೆ? 5W1H. ವೆರಿ ಗುಡ್. ಅಂದ್ರೆ 5W1H ಅಂದ್ರೆ ಏನು? ವಾಟ್, ವೇರ್, ವೆನ್, ವೈ, ಲಾಸ್ಟಿಗೆ ಹೌ ಬರುತ್ತೆ. ಹಂಗೆ ನೆನಪಿದೆ ತಾನೆ? 5 wives 1 husband ಅಲ್ವಾ? ಅದು ನೆನಪಿರುತ್ತೆ. ಹಾಗಾಗಿ ಹೀಗೆ ಇನ್ನು ಸುದ್ದಿ ಗ್ರಹಿಕೆ ಬಗ್ಗೆ ಏನು ಹೇಳಿದೆ ನಾನು? ಸುದ್ದಿ ಏನಿರಬೇಕು? ಏನೋ ಒಂದು ಹೇಳಿದೆ ನಾನು, ಮರ್ತ್ಬಿಟ್ಟೆ. ಏನು? ಸುದ್ದಿ ನಾಸಿಕ ಅಲ್ವಾ? ನೋಸ್ ಫಾರ್ ನ್ಯೂಸ್. ಸುದ್ದಿ ಏನು ಅನ್ನುವಂತಹ ಒಂದು ಗ್ರಹಿಕೆಯ ಬಗ್ಗೆ ನಮಗೆ ಗೊತ್ತಿರಬೇಕು. ಆವಾಗ ನಾವು ಯಾವುದನ್ನು ಸುದ್ದಿಯಾಗಿ ಚೆನ್ನಾಗಿ ಮಾಡಲಿಕ್ಕೆ ಗೊತ್ತಾಗ್ತದೆ. ಸುದ್ದಿ ಬರವಣಿಗೆಯ ಬಗ್ಗೆ ಈ ವಿಚಾರಗಳು ಯಾವ ಥರ ಫ್ಲೋ ಇರಬೇಕು, ಎಲ್ಲ ಕಂಟೆಂಟ್ಗಳನ್ನು ಹೇಳಿದ್ದೀನಿ. ಮತ್ತೆ ಬೇರೆ ಏನು ಅನಿಸುತ್ತೆ ಕಣ? ಏನು ಅನಿಸ್ತೋ? ಶಾಲೆ ಬಗ್ಗೆ ಸುದ್ದಿ ಬರೀತೀಯಾ? ನಿನ್ನ ಶಾಲೆ ಬಗ್ಗೆ ಒಂದು ಮಾತು ಹೇಳಿ ಯಾರಾದರೂ. ನಿಮ್ಮ ಶಾಲೆ ಯಾವುದು, ಏನು, ಯಾಕೆ ವಿಶೇಷವಾಗಿದೆ ಅಂತ ಹೇಳಿ ನೋಡು. ಹೇಳು, ಯಾರು ಹೇಳ್ತೀರಿ? ಇತರ ಶಾಲೆಗಿಂತ ನಿಮ್ಮ ಶಾಲೆ ಯಾಕೆ ಡಿಫರೆಂಟು? ನಮಸ್ತೆ ಸರ್. ನಮ್ಮ ಶಾಲೆ PPC 16 ಪೂರ್ಣ ಪ್ರಜ್ಞಾ ಸ್ಕೂಲ್, ಕನ್ನಡ ಮೀಡಿಯಂ. ನಮ್ಮ ಶಾಲೆ ವಿಶೇಷತೆ ಅಂದರೆ, ನಮ್ಮ ಶಾಲೆಯಲ್ಲಿ ಕನ್ನಡ ಮೀಡಿಯಂ ಇದೆ, ಇಂಗ್ಲಿಷ್ ಮೀಡಿಯಂ ಇದೆ, ಹೈಸ್ಕೂಲ್ ಇದೆ. ಕನ್ನಡ ಮೀಡಿಯಂ ಹೈಸ್ಕೂಲ್ ಇದೆ, ಕನ್ನಡ ಮೀಡಿಯಂ ಇಂಗ್ಲಿಷ್ ಮೀಡಿಯಂ ಇದೆ, ಕಾಲೇಜ್ ಇದೆ. ನಾನು ಕನ್ನಡ ಮೀಡಿಯಮಲ್ಲಿ ಓದ್ತಿದ್ದೇನೆ. ನಾನು 10th ಸ್ಟ್ಯಾಂಡರ್ಡ್. ನನ್ನ ಹೆಸರು ಬೇಬಿ ಜೈನ್ ಅಂತ. 10ನೇ ಕ್ಲಾಸಲ್ಲಿ ಓದ್ತಿದ್ದೇನೆ. ನನ್ನ ಈ ವರ್ಷದ ಒಂದು ಗುರಿ ಅಂದರೆ 10ನೇ ಕ್ಲಾಸಲ್ಲಿ ಒಂದು ಉನ್ನತ ಮಟ್ಟದಲ್ಲಿ ಬೆಳಿಬೇಕಂತ, 10ನೇ ಕ್ಲಾಸಲ್ಲಿ ಉನ್ನತವಾದ ಅಂಕ ಗಳಿಸಬೇಕಂತ. ಅದಕ್ಕೆ ನಮ್ಮ ಶಿಕ್ಷಕರು ಬಹಳ ಪ್ರೋತ್ಸಾಹ ನೀಡ್ತಾರೆ. ನಾವು ಒಳ್ಳೆಯ ಅಂಕ ಗಳಿಸಬೇಕಂದ್ರೆ ನಮ್ಮ ಶಿಕ್ಷಕರ ಒಂದು ಪ್ರೋತ್ಸಾಹ ಕೂಡ ಉತ್ತಮವಾಗಿರಬೇಕು ಮತ್ತು ಅವರ ಶ್ರಮ ಕೂಡ ಇರಬೇಕು. ನಮ್ಮ ಶ್ರಮ 90% ಆದರೆ ಟೀಚರ್ಸ್ನವರು ಕೂಡ ಒಂದು ನಮಗೆ ಉತ್ತಮವಾದ ಪ್ರಶಂಸೆ ನೀಡಿದಾಗ ನಮಗೆ ಅದರಿಂದ ನಾವು ಉತ್ತಮವಾಗಿ ಬೆಳಿಬಹುದು ಸರ್. ಅದಕ್ಕೆ ನಮ್ಮ ಟೀಚರ್ಸ್ನವರು ತುಂಬ ನಮಗೆ ಪ್ರೋತ್ಸಾಹ ನೀಡ್ತಿದ್ದಾರೆ. ಇದು ನಾನು ಕಂಪನಿ ಸೆಕ್ರೆಟರಿ ಆಗ್ಬೇಕಂತಿದ್ದೇನೆ ಸರ್. ಥ್ಯಾಂಕ್ ಯು. ಬೇಬಿ ಜೈನ್ ಅವರಿಗೆ ಧನ್ಯವಾದಗಳು. ಅವರ ಶಾಲೆಯ ಬಗ್ಗೆ ಹಲೋ,
ಹಾಗೆ ಒಂದು ಈಗ ಬೇಬಿ ಜೈನ್ ಅವರು ಅವರ ಶಾಲೆಯ ಬಗ್ಗೆ ಅಚ್ಚುಕಟ್ಟಾಗಿ ಅವರು ಏನಾಗಬೇಕು ಅನ್ನೋದರ ಬಗ್ಗೆ ಹೇಳಿದರೆ ಅವರಿಗೆ ಧನ್ಯವಾದಗಳು. ಈ ಥರನೇ ಪ್ರತಿಯೊಬ್ಬರೂ ಕೂಡ ನಮ್ಮ ಜೀವನದಲ್ಲಿ ಏನಾಗಬೇಕು, ಏನು ಮಾಡಬೇಕು, ಯಾವ ಥರ ಇರಬೇಕು ಅಂತ ಒಂದು ಗೋಲ್ ಇಟ್ಕೊಂಡು ಕೆಲಸ ಮಾಡಿ ಓದಿ, ನಿಮಗೆ ಒಳ್ಳೆಯದಾಗತ್ತೆ. ನಿಮ್ಮಲ್ಲಿ ಯಾರು ಮಾತಾಡ್ತೀರಿ? ಯಾರು ಮಾತಾಡ್ತೀರಿ? ನೀ ಮಾತಾಡ್ತೀಯಾ? ಎಲ್ಲರಿಗೂ ನಮಸ್ಕಾರ. ನಮ್ಮ ಶಾಲೆ ಕೆಮ್ಮುಂಡೇಲು ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ. ನಮ್ಮ ಶಾಲೆ ವಿಶೇಷತೆ ಅಂದರೆ ನಮ್ಮ ಶಾಲೆ ಶಿಕ್ಷಕರು ಎಲ್ಲದಕ್ಕೆ ಪ್ರೋತ್ಸಾಹಿಸ್ತಾರೆ. ಎಲ್ಲದಕ್ಕೆ ಅಂದ್ರೆ ಯಾವುದಕ್ಕೆ? ಸ್ಪೋರ್ಟ್ಸ್, ಓದುವುದಕ್ಕೆಲ್ಲ. ಅದು ಯಾವ ತರ ಪ್ರೋತ್ಸಾಹ ಮಾಡ್ತಾರೆ? ನಮಗೆ ಉತ್ತಮವಾದ ಶಿಕ್ಷಣ ನೀಡ್ತಾರೆ, ಮತ್ತು ಖುಷಿಯಾಗಿ ಹೇಳು. ಉತ್ತಮ ಶಿಕ್ಷಣ ಕೊಡ್ತಾರೆ, ಆಮೇಲೆ ಆಟ ಆಡಿಸ್ತಾರೆ, ಸ್ಪೋರ್ಟ್ಸ್ ಕರ್ಕೊಂಡು ಹೋಗ್ತಾರೆ, ಪ್ರತಿಭಾ ಕಾರಂಜಿ ಕರ್ಕೊಂಡು ಹೋಗ್ತಾರೆ. ಹೇಳು ಅಲ್ವಾ? ಏನೇನ್ ಮಾಡ್ತೀಯ ಶಾಲೆಯಲ್ಲಿ? ನಾನು ಓದ್ತೀನಿ. ಏನ್ ಓದ್ತೀಯಾ? ಓದೋದ್ ಬಿಟ್ಟೇನ್ ಆಟ ಪಾಠ ಏನ್ ಮಾಡ್ತೀಯ? ಬೇರೆ ಪಾಠಗಳು, ಓಟಗಳು, ಆಟೋಟಗಳು, ಹೌದು, ಸ್ಪೋರ್ಟ್ಸ್ಗಳು ಏನಾರು ಇದೆಯಾ? ಹೌದು. ಯಾವ್ದ್ರಲ್ಲ ಇದೆಯಾ? ಯಾವ್ದು ಇಂಟ್ರೆಸ್ಟ್? ಖೋಖೋ, ಕಬಡ್ಡಿ. ಆಡ್ತೀಯಾ? ಹೌದು. ಎರಡು ಪಾರ್ಟಿಸಿಪೇಟ್ ಮಾಡಿದ್ಯಾ ಬೇರೆ ಬೇರೆ ಇಂಟರ್ ಸ್ಕೂಲ್ಗಳು? ಖೋಖೋ ಮತ್ತೆ ಅಥ್ಲೆಟ್ಸ್ಗೆ ಪ್ರಾಕ್ಟೀಸ್ ಮಾಡ್ತೀನಿ. ಆಗ್ಲಿ. ನಿನ್ನ ಹೆಸರೇನು? ನನ್ನ ಹೆಸರು ಸ್ವಸ್ತಿಕ್. ಸ್ವಸ್ತಿಕ್ ಯಾವ ಕ್ಲಾಸು? 7ನೇ ಕ್ಲಾಸ್. ಇನ್ನು ನಮ್ಮ ಹೆಚ್ಚಿನ ಸಾಹಿತ್ಯ ಎಲ್ಲ ಅವರು ಹೇಳಿದ್ದ ಕವನಗಳು ಅದೆಲ್ಲ ಸರ್ಕಾರಿ ಶಾಲೆ, ನೆನ್ಪಿಟ್ಕೊಳ್ಳಿ. ಆಗ ಅವರನ್ನು ಹುಡುಕುವಾಗ ಎಲ್ಲಿಗೂ ಸಿಗ್ಲಿಲ್ಲ, ಎಲ್ಲ ಕಡೆ ಕೇಳಿದ್ವಿ. ಇದಾಗಿ ಕೊನೆಗೆ ನನ್ನ ತಂದೆಗೆ ಒಂದಿನ ಆಕಸ್ಮಿಕವಾಗಿ ಬಸ್ಸಲ್ಲಿ ಎಲ್ಲ ಸಿಕ್ಕಿದ್ರು. ಅವರ ನಂಬರ್ ತಗೊಂಡ್ರು. ಮತ್ತೆ ಹುಡುಕಿದಾಗ ಹಾಸನದ ಅರಕುಲ್ಗೋಡು ಅನ್ನೋ ಜಾಗ ಇದೆ, ಅಲ್ಲಿ ಅವರು ಇದ್ರು. ನಾನು ಇದನ್ನು ಯಾಕೆ ಹೇಳ್ತಿದ್ದೆ, ನಮ್ಮೆಲ್ಲರ ಕರ್ತವ್ಯ. ನಾವು ನಮ್ಮ ಅಧ್ಯಾಪಕರಿಗೆ ಗೌರವ ಕೊಡೋದಿರ್ಬೋದು, ಪ್ರೀತಿಸುತ್ತಿರ್ಬೋದು. ನಾನು ಅವ್ರಿಗೆ ಬರ್ತೇನೆ ಸರ್ ನಿಮ್ಮ ಹತ್ರ ಅಂತ ಹೇಳಿದೆ. ನಾನು ನನ್ನ ಕುಟುಂಬದ ಒಟ್ಟಿಗೆ ಅಲ್ಲಿ ಹೋದೆ. ಇಡೀ ಊರು ಒಟ್ಟಾಗಿತ್ತು. ಯಾರೋ ಇವರ ಹಳೆಯ ವಿದ್ಯಾರ್ಥಿ ಬರ್ತಾ ಇದ್ದೇನೆ ಅಂತ. ಅವರು ನನ್ನನ್ನು ನೋಡಿದವರು ರಸ್ತೆಗೆ ಬಂದು ಅಪ್ಕೊಂಡು ಅಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂದ್ರೆ ಸರ್ಕಾರಿ ಶಾಲೆಯ ಒಬ್ಬ ಅಧ್ಯಾಪಕರು 1ನೇ ಕ್ಲಾಸ್ನಲ್ಲಿ ಓದಿಸಿದವರಿಗೆ ಸುಮಾರು 25-30 ವರ್ಷ ನಂತರ ಒಬ್ಬ ವಿದ್ಯಾರ್ಥಿ ಅವರನ್ನ ಎಲ್ಲೆಲ್ಲಿ ಶಿಕ್ಷಣ ಇಲಾಖೆ ಅಲ್ಲಿ ಇಲ್ಲಿ ಕೇಳಿ ಹುಡುಕೊಂಡು ಬರ್ತಾ ಅವ್ರು ಅಂದ್ಕೊಂಡಿರಲಿಲ್ಲ. ಈ ವರ್ಷ ನಾನು ಒಳ್ಳರನ್ನ ಮೀಟ್ ಆದೆ, ನಮ್ಮ ಅದಮಾರಿ ಶಾಲೆ ಒಳ್ಳರು. ನನಗೆ ಅವ್ರದ್ದೊಂದು ಇತಿಹಾಸ ಇದೆ ಮಕ್ಕಳೇ, ತುಂಬಾ ಅಗತ್ಯವಾದ ಬಹುಶಃ ಇದು ಎಲ್ಲ ಟೀಚರ್ಸಿಗೂ ಅವಶ್ಯಕ ಇರುವಂಥದ್ದು. ನಾನಾಗ ಸಾಮಾನ್ಯ ವಿದ್ಯಾರ್ಥಿ, ಕೆರಮಧ್ಯೆ ನಡ್ಕೊಂಡು ಬಂದು ಶಾಲೆಗೆ ಹೋಗ್ತಾ ಇದ್ದೆ. ಆಗ ಪೇಪರ್ ಅದೆಲ್ಲ ಅಷ್ಟಾಗಿ ನಮಗೆ ನೋಡ್ಲಿಕ್ಕೂ ಸಿಗ್ತಿರಲಿಲ್ಲ. ಈಗ ನಿಮ್ಮ ಹತ್ರ ಗಿಬೈಲ್ಗಳು ಇರ್ತಾನೆ ಇರಲಿಲ್ಲ. ಆಗ ನಾನು ಇತಿಹಾಸ ಪರೀಕ್ಷೆಯನ್ನು ಬರೆದಿದ್ದೆ, ಕರ್ನಾಟಕ ಇತಿಹಾಸ ಪರೀಕ್ಷೆ. ಅದು ತುಂಬಾ ಪ್ರೆಸ್ಟೀಜಿಯಸ್ ಪರೀಕ್ಷೆ. ಆನಂತರ ಸರ್ಕಾರ ಬೇರೆ ಬೇರೆ ವಿಷಯಗಳಲ್ಲಿ ನಿಲ್ಲಿಸ್ತದನ್ನ. ಆ ಸರ್ಕಾರಿ ಶಾಲೆ ಇದಾಗುವಾಗ ನಾನು ಗೇಟ್ ಹತ್ರ ಬಂದೆ. ನಿಮ್ಮ ಅದಮಾರಿ ಶಾಲೆಯ ಗೇಟ್ ಇದೆಯಲ್ಲ, ಅಲ್ಲಿ ಮೇಯ್ನಲ್ಲಿ ಎಂಟರ್ ಆಗಾಗ ಬಂದೆ. ನಿಮ್ಮ ಧ್ವಜಸ್ತಂಭ ನಿಮ್ ನೆನ್ಪಿಟ್ಟದ, ಅದಮಾರಿ ಮೇಯ್ನ ಶಾಲೆದ ಧ್ವಜಸ್ತಂಭದಿಂದ ಒಳ್ಳರು ಓಡಿ ಬರ್ತಾ ಇದ್ದಾರೆ 2 ಕೈ ಹಿಡ್ಕೊಂಡು. ನನ್ಗೆ ಎದುರು ಬಿಟ್ಟೆ. ನಾವಂದ್ರೆ ಮಾಸ್ಟರ್ ಅಂದ್ರೆ ಎದುರುವಂತ ಪರಿಸ್ಥಿತಿ. ಓಡಿ ಬಂದವ್ರು ಅಪ್ಕೊಂಡು ಹೇಳಿದ್ರು, ರಾಕೇಶ ನಿನ್ಗೆ ಗೊತ್ತಿಲ್ಲ ನಿನ್ಗೆ ರ್ಯಾಂಕ್ ಬಂದಿದೆ ಅಂತೇಳಿ. ನಾನು ಯಾಕೆ ಹೇಳ್ತಿದ್ದೆ, ಅದು ಒಂದುಂಟಲ್ಲ, ನನ್ನಲ್ಲಿ ಇಂಗ್ಲಿಷ್ ಮಾತಾಡುವ ಎಜಿಟೇಷನ್ ಇತ್ತು, ಮಾತಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಯಾರನ್ನ ಹತ್ರ ಹೋಗಿ ನಾನು ಅದಕ್ಕೆ ಟೀಚರ್ಸ್ ಹತ್ರ ಹೇಳಿದೆ, ಯಾರತ್ರ ತುಂಬಾ ಕಮ್ಮಿ ಮಾತಾಡೋ ಮಕ್ಕಳಿದ್ರು ನಾವು ಕರ್ಕೊಂಡ್ಬಂದು ಕೂರಿಸಿ ಈ ಕಮ್ಮಟಕ್ಕೆ ಅಂತ. ಯಾಕಂದ್ರೆ ಅವ್ರು ಮಾತಾಡ್ಲಿಕ್ಕೆ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗಲ್ಲ, ಅವರಿಗೆ ವ್ಯಕ್ತಪಡಿಸ್ಲಿಕ್ಕೆ ಆಗಲ್ಲ, ಬಟ್ ಬರೀತಾರೆ, ಆ ರೀತಿ ಇರುತ್ತೆ. ಹಾಗಾಗಿ ಇಂಥ ವಿಷಯಗಳಿರುವಾಗ ಆ ಒಂದು ಅಪ್ಪುಗೆ ನನ್ನ ಜೀವನ ಬದಲಾಯಿಸ್ತು. ಆನಂತರ ಉಜಿರೆಗೆ ಹೋದೆ. ನಾನು ಇದನ್ನು ಹೇಳ್ಬೇಕು ನಿಮಗೆ, ಯಾಕಂದ್ರೆ ನನ್ನ ಸಾಧನೆ ಅಲ್ಲ, ನೀವು ಏನು ಮಾಡಬೇಕಂತ ಮೆಟ್ಟಗಳನ್ನು ಹೇಳ್ತಾ ಹೋಗ್ತೇನೆ. ನಾನು ಇವತ್ತೊಂದು ಕಂಪನಿ ಸೀನಿಯರ್ ಡೈರೆಕ್ಟರ್ ಆಗಿದ್ದೇನೆ. ಇಂಡಿಯಾ ಮತ್ತು UAE 2 ಕಂಟ್ರಿ ದೇಶಗಳನ್ನು ನೋಡ್ಕೊಳ್ತೇನೆ ನಾನು. ಆಮೇಲೆ ಉಜಿರೆಗೆ ಹೋದೆ, ಸಿದ್ಧವನ ಗುರುಕುಲದಲ್ಲಿ ಓದಿದೆ, NCCಗೆ ಸೇರಿದೆ. 97 ಮತ್ತು 98ರಲ್ಲಿ 2 ಸಲ ಕರ್ನಾಟಕ ರಾಜ್ಯದ ಕಮಾಂಡಿಂಗ್ ಯೂನಿಟ್ ಆಫೀಸರ್ ಆಗಿ ಡೆಲ್ಲಿ ರಾಜ್ಪಥಲ್ಲಿ ನಡೆದೆ ನಾನು. ಆನಂತರ ಪುನಃ ಓದುವ ಅಂಬಾಲ ಮುಂದೆ ಇತ್ತು. ಪುನಃ ಎಕ್ಸ್ಪೋರ್ಟ್ ಮ್ಯಾನೇಜ್ಮೆಂಟ್ ಓದಿದೆ, ಡಿಪ್ಲೊಮಾ ಮಾಡಿದೆ, MBA ಮಾಡಿದೆ ಪೂನಾದಲ್ಲಿ. ಆಮೇಲೆ ಅಡ್ವಾನ್ಸ್ಡ್ MBA ಮಾಡಿದೆ IMT ಗಾಜಿಯಾಬಾದ್. ಯಾಕೆ ಹೇಳಿದೆ ನನ್ನ ಸಾಧನೆ ಅಂತಲ್ಲ. ಆನಂತರ ಒಂದು ಕಾಫಿ ಡೇ ನೋಡಿದ್ರಲ್ಲ ಎರ್ಮಾಳೆಲ್ಲ, ಅದರದ್ದು ನಾನು DGM ಆಗಿದ್ದೆ. ಆನಂತರ ಡಾಮಿನೋಸ್ ಪಿಜ್ಜಾ ತಿಂದಿದ್ದಾರೆ ಯಾರಾದರೂ? ಅದರದ್ದು GM ಆಗಿದ್ದೆ ನಾನು. ಇವತ್ತೊಂದು ಕಂಪನಿ ಯಾಕೆ ಹೇಳ್ತಿದ್ದೇನೆ ಅಂದ್ರೆ, ನಿಮ್ಮ ತರನೇ ಇದೇ ರೀತಿ ನಿಮಗೆ ಕೊನೆ ಪಕ್ಷ ಶಾಲೆಯಲ್ಲಿ ಕುರ್ಚಿ ಇದೆ, ನಾವಾಗ ಮನೆಯಲ್ಲಿ ಕೂತ್ಕೊಳ್ತಾ ಇದ್ವಿ, ನೆಲದಲ್ಲಿ ಕೂರ್ತಾ ಇದ್ವಿ, ಅರ್ಥ ಆಯ್ತಲ್ಲ? ಹಾಗಾಗಿ ಇರುವಾಗ ಇದೆಲ್ಲ ಯಾಕೆ ಹೇಳ್ತಿದ್ದೇನೆ ಅಂದ್ರೆ, ನಿಮಗೂ ಇದೇ ರೀತಿ ಮುಂದೆ ಬರ್ಬೋದು. ಬೆಳಾಲಿ ಇರ್ಬೋದು, ಇಲ್ಲಿ ನಿಂತಿರುವ ದಿನೇಶ್ ನಿಂತಿದ್ದಾರೆ, ಇನ್ನೂ ಸ್ನೇಹಿತರಿದ್ದಾರೆ. ಇವರು ಇದೇ ಅದಮಾರಿ ಶಾಲೆಯಲ್ಲಿ ಓದ್ದವರು. ಇವತ್ತು ಹಿಂದೂಸ್ತಾನ್ ಟೈಮ್ಸ್ ಸೌತ್ ಇಂಡಿಯಾ ಹೆಡ್ ಆಗಿದ್ದಾರೆ. HAL ಈಗ ಜಗದೀಶ್ ಇಲ್ಲ ಅವರು ಅದೇ ರೀತಿಯಾಗಿ HAL ಭಾರತದಲ್ಲಿ ಎಷ್ಟು ಫೈಟರ್ ಜೆಟ್ಸ್ ಕೊಟ್ಟ ಯುದ್ಧ ವಿಮಾನಗಳು
ಅವರಿಗೆ ಬಂದ ಪರಿಚಯ ಮಾಡಿಸ್ತೇನೆ. ಅದನ್ನೆಲ್ಲ ಅವರು ಮಾಡುವವರು ಅವರು. ಅದೇ ರೀತಿಯಲ್ಲಿ ನಮ್ಮ ನಾಗರಾಜ್ ಇದ್ದಾರೆ, ಮಹಾನ್ ಕಲಾವಿದರು. ನಾವೆಲ್ಲ ಒಟ್ಟಿಗೆ ಪಕ್ಕ ಕೂತು ಓದಿದವರು. ಇನ್ನೊಬ್ಬರು ಇಲ್ಲಿ ನನ್ನ ಸ್ನೇಹಿತರು ಇವತ್ತು ನಿಮ್ಮನ್ನು ನೋಡ್ಲಿಕ್ಕಾಗಿ ರಾಜೇಶ್ ಭಂಡಾರಿ ಬಂದಿದ್ದಾರೆ. ಅವ್ರು ಇಲ್ಲೆಲ್ಲೋ ಆ ಕಡೆ ಸೇವೆ ಮಾಡ್ತಾ ಇರ್ಬೋದು. ಅವರು ಮುಂಬೈಯಿಂದ ಇಲ್ಲಿ ಬಂದರು, ಇದೇ ಶಾಲೆ ಓದಿದವರು, ದೊಡ್ಡ ಉದ್ಯಮಿ. ನಾನು ಯಾಕೆ ಹೇಳ್ತಿದ್ದೇನೆ ಅಂದರೆ ಇದೇ ಹಳ್ಳಿಯ ಮಣ್ಣಿನಿಂದ ಹೊರಟ ನಾವೆಲ್ಲ ಬೀಜಗಳು. ನೀವು ಅದೇ ರೀತಿ ಒಂದು ಮೋಟಿವೇಶನ್ ತಗೊಳ್ಳಿ. ಹೌದು. ಹಾಗಾಗಿ ಆದ್ಯ ಫೌಂಡೇಶನ್ನ ಮುಖ್ಯ ಉದ್ದೇಶ ಯಾಕಂದರೆ ನಾನು ಜಾಸ್ತಿ ಹೇಳಲಿಕ್ಕೆ ಹೋಗೋದಿಲ್ಲ. ನಿಮ್ಮಲ್ಲಿ ಯಾರಿಗಾದರೂ ಓದಬೇಕು, ನೀವು ಯಾವುದೇ ರೀತಿಯ ನಿಮಗೆ ಇಷ್ಟಪಟ್ಟ ವಿಷಯಗಳಿರ್ಬೋದು, ನೀವು ನಿಮ್ಮ ಇಲ್ಲಿ ಬಂದಿರುವಂಥ ಟೀಚರ್ಸ್ ಇದ್ದಾರೆ, ಅವರಿಗೆ ಹೇಳಿ ನಮ್ಗೆ ಇದನ್ನು ಕಲಿಬೇಕು. ಅವರು ನಮಗೆ ಹೇಳ್ತಾರೆ. ನಿಮಗೆ ಬೇಕಾದ ರೀತಿಯ ಕಮ್ಮಟಗಳನ್ನು ಆಯೋಜಿಸ್ತೇವೆ. ಇತ್ತೀಚೆಗೆ ನಿಮ್ಮಲ್ಲಿಗೆ ಕಮ್ಯುನಿಕೇಟ್ ಮಾಡಲಿಕ್ಕೆ ಆಗಲಿಲ್ಲ. ಇಲ್ಲಿ ಸರ್ವಜ್ಞ IAS ಅಕಾಡೆಮಿಯವರು ಬಂದು ಇಲ್ಲಿ ಅವರು ಪಾಠ ಮಾಡಿದರು. ಮಕ್ಕಳಿಗೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ IAS IPS KAS ಇರ್ಬೋದು, ಡಿಫೆನ್ಸ್ ಫೋರ್ಸಸ್ಗೆ ಯಾವ ರೀತಿ ಹೋಗೋದು ಇದಕ್ಕೆ ಬಗ್ಗೆ ಕಮ್ಮಟ ಮಾಡಿದರು. ಅದು ಅವರಿಗೆ ತುಂಬ ಹೆಲ್ಪ್ ಆಯಿತು. ತುಂಬ ಮಕ್ಕಳು ಇಲ್ಲಿದ್ದರು. ಪ್ರತಿ ಭಾನುವಾರ ಇಲ್ಲಿ ಯೋಗ ಆಗ್ತದೆ, ಪ್ರಾಣಾಯಾಮನ ಕಲಿಸ್ಲಿಕ್ಕೆ, ಯೋಗ ಕಲಿಸ್ಲಿಕ್ಕೆ ಬರ್ತಾರೆ. ನೀವು ಬರ್ಬೋದು. ಮಕ್ಕಳನ್ನು ಸೇಫ್ ಆಗಿ ನೋಡ್ಕೊಳ್ತೇವೆ. ಯಾಕಂದ್ರೆ ಎಲ್ಲ ಕಡೆ CCTV ಕವರೇಜ್ ಇದೆ. ನಾವು ಬ್ಯಾಂಗ್ಳೂರಿಂದ ಮಾನಿಟರ್ ಮಾಡ್ತೀವಿ. ಒಂದು ಆ ಕಡೆ ಈ ಕಡೆ ಹೋದ್ರೆ ಕಾಣುತ್ತೆ ನಮಗೆ. ನಾವು ಅಲ್ಲಿದ್ದು ಇಲ್ಲಿ ಬಿಡೋದಿಲ್ಲ. ಪ್ರತಿದಿನ ಸಂಜೆ ಮಕ್ಕಳು ಇಲ್ಲಿ ಬ್ಯಾಡ್ಮಿಂಟನ್ ಆಡ್ತಾರೆ. ಇಲ್ಲಿ ಜಿಮ್ ಸೆಟಪ್ ಇದೆ ವರ್ಕೌಟ್ ಮಾಡಲಿಕ್ಕೆ. ಆರ್ಮಿ, ನೇವಿ, ಏರ್ಫೋರ್ಸ್ ಅಥವಾ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗೆ, ಬ್ಯಾಂಕಿಂಗ್ ಎಕ್ಸಾಮ್ ಪ್ರಿಪೇರ್ ಆಗಬೇಕಿದ್ರೆ ಲೈಬ್ರರಿ ಇದೆ ಒಳಗೆ. ಇದೆಲ್ಲ ಕ್ರಿಯೇಟ್ ಮಾಡಿದ್ದು ಅದೇ ನಿಮಗಾಗಿ. ನೀವು ಅದನ್ನು ಬಂದು ಉಪಯೋಗಿಸಿ. ನಿಮ್ಗೆ ಯಾವುದಾದ್ರೂ ಹೊಸ ರೀತಿಯ ಟ್ರೈನಿಂಗ್ ಬೇಕು. ನನಗೆ ಈಗ ಮಗು ಹೇಳಿದ, ಅವನು ಹುಡುಗನು ಕೂಡ ಹೇಳಿದ, ಅವನ ಕತೆ ಕವನ ಬಗ್ಗೆ ನನಗೆ ಬರೆಯುವ ಆಸಕ್ತಿ ಇದೆ, ಅದು ಪಬ್ಲಿಷ್ ಆಗಿ ನಿಮ್ಮಲ್ಲಿ ಕೆಲವರಿಗೆಲ್ಲ ಇರ್ಬೋದು. ಅದಕ್ಕೆ ಯಾವ ರೀತಿ ನಿಮಗೆ ಸಪೋರ್ಟ್ ಬೇಕು ನಾವು ಕೊಡ್ತೇವೆ. ಆದ್ಯ ಫೌಂಡೇಶನ್ ಧ್ಯೇಯ ಉದ್ದೇಶ ಅಷ್ಟೇ, ಯಾವುದೇ ರೀತಿಯ ಆಡಂಬರ ಇಲ್ಲದೆ ಸರ್ಕಾರಿ ಶಾಲೆಯ ಮಕ್ಕಳಿರ್ಬೋದು, ನಮ್ಮ ಗ್ರಾಮೀಣ ಮಕ್ಕಳಿರ್ಬೋದು, ಇವರಿಗೆ ಒಂದು ಒಳ್ಳೆಯ ಒಂದು ಏನು ಹೇಳ್ತೇವೆ ತಳಹದಿ ಸಿಗಲಿ ಅನ್ನೋ ಒಂದು ಶುದ್ಧ ಉದ್ದೇಶದಿಂದ ನಾವು ಮಾಡ್ತಾ ಇದ್ದೇವೆ ಇದನ್ನು. ಹಾಗಾಗಿ ನೀವು ನೋಡಿದ್ರೆ ಇಲ್ಲಿ ಬರ್ಬೋದು, ಬೇರೆ ಬೇರೆ ಕಡೆ ಹೋಗ್ತೀರಿ ನೀವು, ತುಂಬ ಜನ ಸ್ಟೇಜಲ್ಲಿ ಕೂತ್ಕೊಳ್ತಾರೆ, ಮಾತಾಡ್ತಾರೆ. ಈ ಸ್ಟೇಜ್ ಮೇಲೆ ಇವತ್ತು ಶಿವಾಜಿ ಕೂತಿದ್ದಾರೆ. ನಾವು ಹತ್ತೋದಿಲ್ಲ ಯಾರು, ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಅದು ಕಲಾವಿದರ ಜಾಗ, ಅದು ಹಿರಿಯರ ಜಾಗ, ಗುರು ಹಿರಿಯರ ಜಾಗ. ನಾವು ಅದರ ಸ್ಟೇಜ್ ಮೇಲೆ ಹೋಗುದಿಲ್ಲ, ಆಯ್ತಾ? ಅದಕ್ಕೊಂದು ಅದರದೇ ಗೌರವ ಇದೆ. ಅದನ್ನು ಅದೇ ರೀತಿ ಮಾಡಿಕೊಂಡು ಈ ಉದ್ದೇಶ ಏನು, ಆದ್ಯ ಗಣಪತಿ ಇಡುವ ಉದ್ದೇಶ ಏನಂದ್ರೆ, ತಿಲಕರು ರಾಷ್ಟ್ರವನ್ನು ಒಟ್ಟು ಮಾಡುವ ರೀತಿಯಲ್ಲಿ, ಸ್ವಾತಂತ್ರ್ಯವನ್ನು ಮುಂದೆ ಕರೆದುಕೊಳ್ಳುವ ರೀತಿಯಲ್ಲಿ ಆಗ ಬ್ರಿಟಿಷರು ಏನು ಮಾಡಿದ್ದಾರೆ ಅಂದರೆ, ಯಾವುದೇ ರೀತಿಯ ಸಾರ್ವಜನಿಕ ಸಭೆ ಆಗಬಾರದು ಅನ್ನೋ ರೀತಿ ನೋಡ್ತಾ ಇದ್ರು. ಯಾಕಂದರೆ ಅದು ಅವರ ವಿರುದ್ಧವಾಗಿ ಹೋಗ್ತಿತ್ತು. ಆಗ ಅವ್ರು ಏನು ಮಾಡಿದ್ದಾರೆ ಅಂದರೆ, ಅದರ ವಿರುದ್ಧವಾಗಿ ಅವರು ಗಣೇಶ ಉತ್ಸವವನ್ನು ಆರಂಭಿಸಿ ದೇಶವನ್ನು ಒಟ್ಟು ಮಾಡಿದರು. ಇಲ್ಲೇ ಉದ್ದೇಶ ಅಷ್ಟೇ, ನಮ್ಮ ಧ್ವಜ ಮುಂದೆ ಇರುತ್ತದೆ, ನಾವೆಲ್ಲ ಒಟ್ಟಿಗಿದ್ದೇವೆ ಅನ್ನೋ ರೀತಿಯಲ್ಲಿ ನೋಡಿ. ಗಣೇಶ ಭಕ್ತಿ ಮತ್ತು ನಮ್ಮೆಲ್ಲರ ಸಂಗೀತ ಮಕ್ಕಳ ಅವನ ಪ್ರತಿನಿಧಿ. ಹಾಗಾಗಿ ನಿಮ್ಗೆಲ್ಲರಿಗೂ ಸದಾವಕಾಶ ಕೊಡಲಿ, ಸದ್ಬುದ್ಧಿ ಕೊಡಲಿ. ಅದೇ ರೀತಿ ನೀವು ಹೇಳುವ ಯಾವುದೇ ಟೀಚರ್ಸ್ ಹೇಳುವ ಮಾತನ್ನು ದಯವಿಟ್ಟು ಫಾಲೋ ಮಾಡಿ. ಆ ರೆಬೆಲಿಯಸ್ ಆಗಬೇಡಿ. ಮೊಬೈಲ್ ಹಿಡ್ಕೊಂಡು, ಕೆಲವು ಮಕ್ಕಳು ಇರ್ಬೋದು, ಮೊಬೈಲ್ ಹಿಡ್ಕೊಂಡು ಆಟ ಆಡಬೇಡಿ. ಅದರಲ್ಲಿ ಬೇರೆ ಬೇರೆ ರೀತಿಯ ಇದಿರುತ್ತೆ, ಅದನ್ನು ಉಪಯೋಗಿಸ್ಕೊಳ್ಳಿ. ಮೊಬೈಲ್ ನಿಮ್ಮ ಟೈಮ್ ಟೇಬಲ್ ಕ್ಯಾಲೆಂಡರ್ ಅಂತಿದೆ, ಅದನ್ನು ಸೆಟಪ್ ಮಾಡ್ಕೋಬೋದು. ಅದೇ ರೀತಿ ಇದು ಯಾವ ರೀತಿ ಇದೆ, ಸಾಫ್ಟ್ ಸ್ಕಿಲ್ಸನ್ನು ಡೆವಲಪ್ ಮಾಡಿ ಅಂತೇಳಿ ನಿಮ್ಗೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ಕೊಂಡು ನಾನು ಇದೇ ರೀತಿ ಮುರಳೀಕೃಷ್ಣ ಬೆಳಾಲ್ ಅವರಿಗೆ ಕೊನೆಯದಾಗಿ ಆತ್ಮೀಯ ಸ್ನೇಹಿತ, ಒಟ್ಟಿಗೆ ಉಜಿರೆಯಲ್ಲಿ ಗಂಜಿ ತಿಂದು ದೊಡ್ಡದಾದ ಸಿದ್ಧವನ ಗುರುಕುಲದ ಓದಿದವರು ನಾವು. ಅದೇ ರೀತಿ ಅದೇ ಗುರುಕುಲದಲ್ಲಿ ಗಂಜಿ ಊಟ ಮಾಡಿದವರು ಇವತ್ತು ತುಂಬ ಜನ ಇದ್ದಾರೆ. ಇಲ್ಲಿ UR ರಾವ್ ಇರೋದು ಇಸ್ರೋದು, ಅದೇ ರೀತಿ ಪ್ರತಾಪ್ ಸಿಂಹ MPR ಇದ್ದಾರೆ ಮೈಸೂರು. ನಾವೆಲ್ಲ ಒಟ್ಟಿಗೆ ಓದಿದವರು. ಏನು ಹೇಳ್ತಿದ್ದೇನೆ ಅಂದರೆ, ಅವಕಾಶ ತುಂಬ ಇದೆ. 2047 ಇಡೀ ದೇಶದ ಬೇರೆ ಬೇರೆ ರೀತಿಯ ಸ್ಕಿಲ್ ಡೆವಲಪ್ಮೆಂಟ್ ಆದಾಗ ನಿಮಗೆ ತುಂಬ ಅವಕಾಶ ಇದೆ, ಅದು ಉಪಯೋಗಿಸ್ಕೊಳ್ಳಿ. ಮುರಳಿಯವರು ಮಹಾನ್ ಕಲಾವಿದ. ಅದೇ ರೀತಿ ದೊಡ್ಡ ನಾನು ನೋಡ್ತೀನಲ್ಲ, ದೊಡ್ಡ ರಂಗೇಗೌಡರು ಇರ್ಬೋದು, ಇತರರಿರ್ಬೋದು, ಅವ್ರ ಜೊತೆ ಕೂತು ನಿಲ್ಲುವವರು. ನಮ್ಮ ಸರ್ಕಾರಿ ಶಾಲೆ ಮಕ್ಕಳಿಗೆ ಒಂದು ನೀವು ಸದುದ್ದೇಶದ ಒಂದು ಟ್ರೈನಿಂಗ್ ಕೊಡಬೇಕಂತ ಹೇಳಿದಾಗ ಅವ್ರಿಗೆ ಬಂದರು. ಅವರು ಕವನ ಸಂಕಲನ ಇರ್ಬೋದು, ಅವರದ್ದೇ ಆದ ಒಂದು ಬೇರೆ ಬೇರೆ ಸಾಮಾಜಿಕ ಕಾರ್ಯಕ್ರಮ, ಸಾಹಿತ್ಯ ಸಂಬಂಧ ಮಾಡ್ತಾ ಇರ್ತಾರೆ. ಈ ಏನು ಕೃಷಿ ಇದೆ, ಇದೇ ರೀತಿ ಮುಂದೆ ಹೋಗ್ಲಿ ಅಂತ ಕೇಳ್ತಾ ನಿಮ್ಮೆಲ್ಲರ ಪರವಾಗಿ ನಾವು ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಧನ್ಯವಾದಗಳು ಅಜ್ಜಲ ಇವರಿಗೆ. ತಮ್ಮ ಅನುಭವವನ್ನು ಮಕ್ಕಳ ಜೊತೆ ಹಂಚಿ ಅವರ ಒಂದು ಕ್ರಿಯಾಶೀಲತೆಗೆ ಪ್ರೋತ್ಸಾಹವನ್ನು ಕೊಡುವಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿಕೆ ಖುಷಿ ಆಗುತ್ತೆ. ಧನ್ಯವಾದಗಳು ರಾಕೇಶ್ ಅಜ್ಜಲ ಇವರಿಗೆ. ಆದ್ಯ ಫೌಂಡೇಶನ್ ಮೂಲಕ ಹಲವಾರು ಕಾರ್ಯಕ್ರಮಗಳನ್ನು ನಾವು ಪ್ರತಿ ವರ್ಷ ಹಮ್ಮಿಕೊಳ್ತಾ ಬರ್ತಾ ಇದ್ದೇವೆ. ಇದಕ್ಕೆ ಎಲ್ಲ ಮಕ್ಕಳು ಸಹಕರಿಸಬೇಕಂತ ಈ ಮೂಲಕ ಕೇಳಿಕೊಳ್ತಾ ಇದ್ದೇವೆ. ಧನ್ಯವಾದಗಳು. ಇದುವರೆಗೆ ಎಲ್ಲ 3 ಶಾಲೆಯ ಮಕ್ಕಳು ಬಂದು ಈ ನನ್ನ ಮಾತನ್ನ ಶಾಂತಚಿತ್ತದಿಂದ ಕೇಳಿ, ಕ್ವಶ್ಚನ್ಗಳನ್ನು ಕೇಳಿ, ನಿಮ್ಮ ಸಮಸ್ಯೆಗಳನ್ನು ಪರಿಹಾರ, ನಿಮಗೆಲ್ಲರಿಗೂ ಮತ್ತೊಮ್ಮೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಒಳ್ಳೆಯ ಮಾತುಗಳನ್ನು ನನ್ನ ಬಗ್ಗೆ ಆಡಿರುವಂತಹ ರಾಕೇಶ್, ನಮ್ಮ ಆತ್ಮೀಯ ಸ್ನೇಹಿತರಂತ ರಾಕೇಶ್ ಅಜಿಲ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಈಗ ನಿಮ್ಮೆಲ್ಲರ ಪರವಾಗಿ
ನಮ್ಮೆಲ್ಲರ ಹಿರಿಯರು ಮತ್ತು ಅಧ್ಯಾಪಕರು ಎಲ್ಲರೂ ನಮ್ಮ ಮುರಳಿಯವರನ್ನು ಸನ್ಮಾನಿಸ್ತಾ ಇದ್ದಾರೆ. ಮುರಳಿ ಕೃಷ್ಣ ಬೆಳೂರವರು ದೂರದ ಬೆಂಗಳೂರಿನಿಂದ ಇಲ್ಲಿವರೆಗೆ ಬಂದು ನಮ್ಮ ಮಕ್ಕಳಿಗೆ ಕಮ್ಮಟವನ್ನು ಆಯೋಜಿಸಿದ್ದಾರೆ. ಇವರಿಗೆ ಎಲ್ಲರೂ ಚಪ್ಪಾಳೆ ಮೂಲಕ ಅಭಿನಂದನೆಯನ್ನು ಈ ಮೂಲಕ ನಾವು ಸಲ್ಲಿಸ್ತಾ ಇದ್ದೇವೆ. ಮುರಳಿ ಕೃಷ್ಣ ಬೆಳಲು ಅವರು ಇಲ್ಲಿವರೆಗೆ ಬಂದಿರೋದು ನಮಗೆ ತುಂಬ ಹರ್ಷವಾಗಿದೆ. ಇವರ ಆಗಮನವನ್ನು ನಾವು ಪ್ರತಿ ವರ್ಷವೂ ಆಕಾಂಕ್ಷಿಸುತ್ತೇವೆ ಅಂತ ಈ ಮೂಲಕ ಕೇಳಿಕೊಳ್ತಾ ಇದ್ದೇವೆ. ಮಕ್ಕಳು ಬರ್ಬೋದು. ಕೃಷ್ಣ ಬೆಳಲು ಅವರೇ ತಮ್ಮ ಆಗಮನಕ್ಕೆ ನಾವೆಲ್ಲರೂ ಆಭಾರಿಯಾಗಿದ್ದೇವೆ. ಇನ್ನು ಈ ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಯೋಗರತ್ನ ತನುಶ್ರೀ ಪಿತ್ರೋಡಿ ಇವರ ತನು ಯೋಗ ಭೂಮಿ ಇದ್ರ ಬಗ್ಗೆ ನಾಗರಾಜ್ ಅವರು ಎಲ್ರಿಗೂ ನಮಸ್ಕಾರ. ತುಳುಟೆ ಪಾತಿರ್ಗ ಒಂದ ಓಕೆ ಸರ್ ಅಲ್ಪ ಫ್ರೀ ತನಕ್ಲು ಒಂಚೂರು ಬತ್ತದ ಚೇರಡ್ ಕುಲ್ಲೋಡು ಬನ್ನಕ್ಕೆ ಏನೊಂದಿಲ್ಲ ಎದುರು ಇತ್ತನ ಎಂಕ್ಲಿಗೆ ಒಂಚೂರು ಕಾರ್ಯಕ್ರಮ ಕೊರ್ರೆ ಪೊರ್ಲ ನಂಚ ದಯಮಲ್ತದೆ ಕಾಲಿತ್ತನ ಚೇರಡ್ ಕುಲ್ಲೋಡು ಬನ್ನಕ್ಕೆ ಏನೊಂದಿಲ್ಲ. ಒಂಜಿ ಎಡ್ಡೆ ಉದ್ದೇಶ ನದಿ ಬಂದು ಕರಿನ ಕೆಲವು ವರ್ಷದಿಂದ ಈ ಜಾಗೆಡ್ ಆದ್ಯ ಫೌಂಡೇಶನ್ದ ಭಕ್ತರ್ನ ಸೇರಿಗೆಡು ಎಂಕಲ ಪೂಜೆನ ಕೈಗೊಂಡಂಚಿನ ವಿಘ್ನ ವಿನಾಶಕ್ಕೆ ಮಹಾಗಣಪತಿಗೆ ಅಡ್ಡಬೂರೊಂದು ಅಂಚನೆ ಆಧ್ಯಾತ್ಮ ಲೋಕದ ಅದ್ಭುತ ಸಾಧಕರ್ನ ಯಾದಿಡು ಮಾಮಲ್ಲ ಸಾಧನೆ ಮಲ್ತಿನ ಅಂಚಿನ ನಾಗಾ ಸಹದು ವಿಠಲ್ಜಿ ಮಹಾರ್ಜಿ ಆರೆಗ್ಲ ಅಡ್ಡಬೂರೊಂದು ಸೇರಿದ ನಿಕ್ಲೆ ಮಾತ್ರೆಗ್ಲ ಸೊಲ್ಮೆ ಸಂದಾಯ್ತ ಮಲ್ತೊಂದು ಉಡುಪಿದ ಬಿರ್ಸೆದಿ ಪೊನ್ನಬಾಲೆ ತನುಶ್ರೀ ಪಿತ್ರೋಡಿ ಇದ ಮುಟ್ಟ ಎನ್ಮ ವಿಶ್ವ ದಾಖಲೆನಿ ಯೋಗಡು ಮಲ್ದಲೆ ಒಂಜಾತ ಇದ ಬಗ್ಗೆ ಬೊಕ್ಕ ಏನು ಪಾತಿರ್ವೆ ದಯಪಂಡ ಎಂಕಲ ಕಾರ್ಯಕ್ರಮ ನಲ್ಟು ಒಂಜಿ 3 ನಿಮಿಷ
ಡ್ರೆಸ್ ಚೇಂಜ್ ಮಲ್ಪರೆ ಬೋರ್ಡ್ ಹಾಪನು ಆ ಪೊರ್ತುಡು ಐತ ಬಗ್ಗೆ ಒಂಚೂರು ಪಾತಿರ್ವೆ ಇತ್ತೆ ನೇರವಾದ ತನುಶ್ರೀ ಪಿತ್ರೋಡಿ ಮೇರ್ನ ವಿಶಿಷ್ಟ ಕಾರ್ಯಕ್ರಮ ತನು ಯೋಗ ಭೂಮಿ ಇನಿ ಕಾಂಡೆ ಇನ್ನಂಜ ಶಾಲೆಡ್ ಅಜಿಪತ್ತ ಎನ್ಮನೆ ಪ್ರದರ್ಶನ ಆತಂಡು ಇತ್ತೆ ಈ ಜಾಗೆಡ್ ಎಂಗ್ಲ ಪಂಡ ಶಾಲೆ ಬುರ್ದು ಸಾರ್ವಜನಿಕ ವಲಯಡ್ ಒಂದು 10ನೇ ಪ್ರದರ್ಶನ ಅಂಚಾದ ಕೂಡೋರು ಸೇರಿದಿನ ಮಾತೆರೆಗಳ ಸೊಲ್ಮ ಸಂದಾಯ್ತ ಮಲ್ತೊಂದು ನಿಕ್ಲಿನ ಮಾತೆರೆಗಳ ಮೂಕೆ ಎಡಿದುಕೊಂಡೊಂದು ತನು ಯೋಗ ಭೂಮಿ ನೆತ್ತ ಪ್ರಸ್ತುತಿ ತನುಶ್ರೀ ಪಿತ್ರೋಡಿ ವೇದಿಕೆದ ರಂಗಸಜ್ಜಿಗೆ ಬೊಕ್ಕ ಸಂಗೀತ ಈ ಕಾರ್ಯಕ್ರಮದ ನಿರ್ಮಾಣ ಸಂಧ್ಯೋದಯ ಪಿತ್ರೋಡಿ ರಚನೆ ಬೊಕ್ಕ ನಿರ್ದೇಶನ ನಾಗರಾಜ ಬರ್ಕಾಡಿ ಇತ್ತೆ ತನು ಯೋಗ ಭೂಮಿ. ಎಲ್ಲರಿಗೂ ನಮಸ್ಕಾರ. ಮೊದಲನೆಯದಾಗಿ ನಾನು ಯೋಗಾಸನದ ಬಗ್ಗೆ ಒಂದೆರಡು ಮಾಹಿತಿಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯೋಗ ಪಿತಾಮಹ ಪತಂಜಲಿ ಇವರ ಯೋಗ ದರ್ಶನದ ಪ್ರಕಾರ ಯೋಗವು ಒಂದು ವೈಜ್ಞಾನಿಕ ಚಿಕಿತ್ಸಾ ಪದ್ಧತಿಯಾಗಿದೆ. ಯೋಗವು ರೋಗಿಗಳಿಗೆ ಚಿಕಿತ್ಸಾ ಪದ್ಧತಿಯಾದರೆ ಇದು ಆರೋಗ್ಯವಂತರಿಗೆ ಜೀವನ ಪದ್ಧತಿಯಾಗಿದೆ ಮತ್ತು ಸಾಧಕರಿಗೆ ಸಾಧನ ಪದ್ಧತಿಯಾಗಿದೆ. ಯೋಗ ಎಂದರೆ ಒಟ್ಟುಗೂಡಿಸು, ಉಪಯೋಗಿಸು ಎನ್ನುವ ಅರ್ಥವನ್ನು ನೀಡುವ ಶಬ್ದ. ಯೋಗಾಸನದ ಅಭ್ಯಾಸ ಮಾಡುವುದರಿಂದ ನಮ್ಮೆಲ್ಲರ ಆರೋಗ್ಯ ಉತ್ತಮವಾಗಿರುತ್ತದೆ ಮತ್ತು ಯೋಗಾಸನದ ಅಭ್ಯಾಸ ಮಾಡುವುದರಿಂದ ನಮ್ಮ ಕಲಿಕೆಯಲ್ಲಿ ಕೂಡ ನಾವು ಏಕಾಗ್ರತೆಯನ್ನು ಹೆಚ್ಚಿಸ್ಬೋದು. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ತಮ್ಮ ದಿನನಿತ್ಯದ ಜೀವನದಲ್ಲಿ ಯೋಗಾಸನದ ಅಭ್ಯಾಸವನ್ನು ಮಾಡಿ. ಕೆಲವೊಂದು ಕಠಿಣ ಆಸನಗಳ ಅಭ್ಯಾಸ ಮಾಡುವಾಗ ನೀವೊಬ್ಬರಾಗೆ ಪ್ರಯತ್ನ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಹೆತ್ತವರ ಅಥವಾ ಶಿಕ್ಷಕರ ಸಹಾಯದೊಂದಿಗೆ ಯೋಗಾಸನ ಅಭ್ಯಾಸವನ್ನು ಮಾಡಿ. ಇಂದು ನಾನು ಈಗ ತನು ಯೋಗ ಭೂಮಿ ಎನ್ನುವಂಥ ಕಾರ್ಯಕ್ರಮವನ್ನು ಇಲ್ಲಿ ಮಾಡಲಿಕ್ಕಿದ್ದೇನೆ. ಮೊದಲನೆಯದಾಗಿ 10 ನಿಮಿಷಗಳ ಕಾಲ ಯೋಗ ನೃತ್ಯ ಮತ್ತು 15 ನಿಮಿಷದ್ದು ತನು ಯೋಗ ಭೂಮಿ ಎನ್ನುವಂಥ ನಮ್ಮ ದೇಶದ ಸಂಸ್ಕೃತಿ, ಸಂಸ್ಕಾರ ಮತ್ತು ಯೋಧರ ಬಗ್ಗೆ ಇರುವಂಥ ನೃತ್ಯ ರೂಪಕವನ್ನು ಮಾಡಲಿಕ್ಕಿದ್ದೇನೆ. ಮೂಡಾಯಿ ಗಟ್ಟೋಡ್ದು ಪಡ್ಡಾಯಿ ಕಡಲ ಬಾರೇ ಬಡಕಾಯಿ ಪಾರ್ಕೂರು ತೆಂಕಾಯಿ ಚಂದ್ರಗಿರಿ ಮೂಡಾಯಿ ಗಟ್ಟೊಡ್ದು ಪಡ್ಡಾಯಿ ಕಡಲ ಬಾರಿ ಬಡಕಾಯಿ ಪಾರ್ಕೂರು ತೆಂಕಾಯಿ ಚಂದ್ರಗಿರಿ ಈ ಚಿಪ್ಪಿ ನಮ್ಮ ತುಳುನಾಡು ಪಂಚವರ್ಣದ ಪುಂಜನ ಮಣ್ಣಿಗೆ ಅಡ್ಡಗೂರುದು ಸೊಲ್ಮೆಲು ಪಂಚವರ್ಣದ ಪುಂಜನ ಮಣ್ಣಿಗೆ ಅಡ್ಡಗೂರುದು ಸೊಲ್ಮೆಲು ಅಡ್ಡಗೂರುದು ಸೊಲ್ಮೆಲು ಅಡ್ಡಗೂರುದು ಸೊಲ್ಮೆಲು ಅಡ್ಡಗೂರುದು ಸೊಲ್ಮೆಲು ಅಡ್ಡಗೂರುದು ಸೊಲ್ಮೆಲು ನೀಯೇ
ले ले लेगा चन्नू ले ले लेगा 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 धीम धीम तन 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 धीम 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 तन 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 नादिम दिन्ना 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 धीम धीम तन 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 धीम 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 तन 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 नादिम दिन्ना 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 गुरुर्ब्रह्मा गुरुर्विष्णु ಎಂಕ್ಲೈ ವಿಶ್ವಾಸ ಉಂಡು ನಿಕ್ಲ ಮಾತ ಆಶೀರ್ವಾದ ಪ್ರೋತ್ಸಾಹ ಇತ್ತನ ದಾಂಡ ಖಂಡಿತ ಆ ಒಂಜಿ ದಾಖಲೆ ಆಪುಂಡು ಒಂದು ಎಂಕ್ಲೆಗೆ ಎನ್ನುಂಡು ಐತ ಬುಟ್ಟಿಗೆನೆ ತನುಶ್ರೀ ಯೋಗ ಮಾತ್ರತ್ ಭರತನಾಟ್ಯ ಕಲಾವಿದೆ ಯಕ್ಷಗಾನ ನಾಟ್ಯಲ ಮಲ್ಪೋಲು ಎಡ್ಡೆ ಪದ್ಯಲ ಪನ್ಪಲು ಎಂಕ್ಲ ಇನಿ ದಾದ ಪಂಡ ಒಂಚೂರು ಸಮಯದ ಅವಕಾಶಗಳನ್ನು ಸೆಟ್ ಮಲ್ಪೆರೆ ಬಡೋದು ಇನಿ ಮಲ್ತೊಂದು ಇಜ್ಜಿಂದ ಈ ಪುರ್ತುಡು ಆಲೆ ಪನ್ನ ಪದ್ಯ ಪ್ಲೇ ಆಪುಂಡು ಮಲ್ಪ 3 ನಿಮಿಷ 5 ಬೊಕ್ಕ ಕೂಡ ಕಂಟಿನ್ಯೂ ಆಪುಂಡು ಅವು ನನದವು ಪೋರ್ಷನ್ ಬೇತೆ ಬೇತೆ ನಮ್ಮನೆ ಹಿಡ್ಕೊಂಡು ಪಂಡ ತನು ಯೋಗ ಭೂಮಿ ಪನ್ಪನೇತ ಕಾನ್ಸೆಪ್ಟ್ ದಾದ ಪಂಡ ಯೋಗ ಬೊಕ್ಕ ನಮ್ಮ ದೇಶದ ಸಂಸ್ಕೃತಿ ಬೊಕ್ಕ ನಮ್ಮ ಬದುಕುಡಾಯಿನ ರೀತಿ ನೆತ್ತ ಬಗ್ಗೆ ಒಂಜಾತ ವಿಚಾರಲ್ಲಿನು ತನುಶ್ರೀ ಪನೊಂದು ಈ ಕಾರ್ಯಕ್ರಮ ಆಪುಂಡು ವಿಶೇಷತೆ ದಾದೆ ಪಂಡ ತನುಶ್ರೀ ಇತ್ತೆ ಸೈಂಟ್ ಸಿಸಿಲಿಸಿದ
10ನೇ ಕ್ಲಾಸದ ವಿದ್ಯಾರ್ಥಿನಿ ಆಂಡ್ ಆಕಲು ಕನ್ನಡ ಮೀಡಿಯಮ್ಡೇ ಕಲ್ತೊಂದುಲ್ಲ ಅಕ್ಕಳಪ್ಪ ಮಿನಿಕ್ಲ ಕನ್ನಡ ಮೀಡಿಯಮ್ಡೇ ಕಲ್ಪೊಂದುಲ್ಲೇರು ಆಯ್ತ ಒಟ್ಟಿಗೆ ತನುನ ಮೆಗ್ದಿಲ್ಲಲು ರೀತುಶ್ರೀ ಪಂಡದು ನಿಕ್ಲ ಮಾತ ಶಾಂಭವಿ ನಾಟಕ ಕೇಂದುಪ್ಪರ್ ಅಭಿನಯ ತಂಡದ ಎಂಕಲ್ನಾನೇ ತಂಡ ಆ ಅಭಿನಯ ತಂಡದ ಈ ವರ್ಷದ ಯಶಸ್ವಿ ನಾಟಕ ಶಾಂಭವಿ ಪಂಡದು ಕೋಡೆಗೆ 90 ಪ್ರದರ್ಶನ ಆಂಡ್ ಕೋಡೆಗೆ 92 ಪ್ರದರ್ಶನ ಆಂಡ್ ಶಾಂಭವಿ ಐಟ್ ಶಾಂಭವಿ ಶಾರ್ವರ್ಯಾದ ಆಳು ಆಕ್ಟ್ ಮಂತೊಂದುಲ್ಲ ಆಳು 3ನೇ ಕ್ಲಾಸದ ವಿದ್ಯಾರ್ಥಿನಿ ಆಳು ನಿಕ್ಲೆಗೆ ನಂಬರ ಒಂದು ರಾತ್ರಿ ದಿನಾಲ ಇಲ್ಲ ಬನ್ನಾಗ ಸಂಧ್ಯಾಕಾಲ ಅಲ್ಲ ಬರ್ಪುನು 2:30 ಗಂಟೆ 3:30 ಗಂಟೆ ಪೂರ ಇಲ್ಲಡೆ ಬರ್ಪುನು 3:30 ಗಂಟೆ ಬತ್ತರ ಬಿರು 6 ಗಂಟೆಗೆ ಅಲ್ಲಿಗೆ ಶಾಲೆ ಪೋಯರ ರೆಡಿ ಆವಡು ಜೆಪ್ಪುನೇಪ ಬರೇಪುನೇಪ ನಿಕ್ಲಿಗೆ ಏನುವಾರು ಗ್ರೀನ್ ರೂಮುಡು ಎಂಕಲ್ನ ಟೀಮುಡು 2 ಜನ ಲೆಕ್ಚರರ್ಸ್ ಉಳ್ಳೇರು ಒಂಜಿ ತ್ರಿಷಾ ಕಾಲೇಜ್ ಧೀರಜ್ ಆಯಲ ಕಲಾವಿದೆ ಬೊಕ್ಕೊಂಜಿ ರವಿನಂದನ್ ಭಟ್ಟನ್ ಮಿಲಾಗ್ರಿಸ್ ಕಾಲೇಜ್ ಆರ್ಲ ಎಂಕಲ್ನ ಕಲಾವಿದೇರೆ ಅಕಲ್ 2 ಜನ ದಾದ ಅಲ್ಪೇರು ಪಂಡ ಎಂಕಲ್ ಟೀಮ್ ನೆಕ್ ಕಾರ್ಡ್ ಪೋಯಿ ಬೊಕ್ಕ ಟೆಂಪಡ್ ಅಲ್ಪ ಜತ್ತಿ ಬೊಕ್ಕ ಗ್ರೀನ್ ರೂಮದ ಎಂಕಲ ಮೇಕಪ್ ಟೇಬಲ್ ಮಿತ್ತಡ್ ಅಲ್ಲ ಪುಸ್ತಕ ಪೂರ ಬುಡ್ಪಾದಿದ್ದು ಅಲ್ಪ ಹೋಮ್ ವರ್ಕ್ ಹಾಪುಂಡಲ್ಲಿ ಇಂಚನೆ ಹೋಮ್ ವರ್ಕ್ ಮಲ್ತದ ಕರಿನ ಸೀಸನ್ ಫುಲ್ ಇತ್ತಂದು ಇತ್ತಲ ಎಲ್ಲೆಲ್ಲ ಕೂಡ ಶಾಂಭವಿ ನಾಟಕೊಂಡು ಯಾನ್ ದಾಯ ಪಂಡೆ ಬಂಡ ಜೋಕುಲು ಕಾರ್ಯಕ್ರಮ ಕೊರ್ಪೆ ರೈತ ಪಿರೋಡ್ ಅಪ್ಪೆಮ್ಮನ ಶ್ರಮ ಭಯಂಕರ ಒಪ್ಪುಂಡು ದಯವಂಡ ಹೊರ ನಿಖಲ್ ತೂದುಪ್ಪರು ಶಾಲೆಡ್ ಡ್ಯಾನ್ಸ್ ಆನ ಮಾತ ಅಪ್ಪೆಮ್ಮೆ ಮುಲ್ಪ ತಿರ್ತಿರ್ ನಲ್ತೊಂದುಪ್ಪೇರು ಜೋಕುಲು ಕಮ್ಮಿ ನಲ್ತೊಂದುಪ್ಪ ಆ ನಮನದ ಟೆನ್ಷನ್ ಉಪ್ಪುಂಡು ಸೊ ಅಂಚಿನ ಪ್ರೋತ್ಸಾಹ ಅಕಲ್ನ ತ್ಯಾಗ ಇತ್ತನ ಮಾತ್ರ ಜೋಕುಲೆಗಳು ಒಂಜಾತ ಸಾಧನೆ ಮಲ್ಪರ ಸಾಧ್ಯ ಆ ವಿಚಾರಡು ಸಂಧ್ಯೋದಯ ಪಿತ್ರೋಡಿ ಇನಿ ಉದಯನೇ ಬೊಕ್ಕ ಸಂಧ್ಯಾಕ ತನುಶ್ರೀನ ಈ ಕಾರ್ಯಕ್ರಮ ಕೂಡ ಮಸ್ತ್ ಶ್ರಮದೆ ತೊಂದಿರ ಅಂಚನೆ ತ್ಯಾಗಲ ಮಲ್ತೊಂದುಲ್ಲೇರು ದಯಬಂಡ ರಾತ್ರಿ ಬಗೆಯಲ್ಲಿ ಪೋಡಾಪುಂಡು ಕೆಲವು ಸರ್ತಿ ಈ ಗಿನ್ನಿಸ್ ರೆಕಾರ್ಡದ ಮಾತ ಉಪ್ಪುನಾಗ ಮಸ್ತ್ ಕಷ್ಟದ ವಿಷಯ ಉಪ್ಪುಂಡು ಸಾಧನೆ ಮಲ್ಪುನೇತ ಪಿರೌಡು ಅಕ್ಲಿಗೆ ಪ್ರೋತ್ಸಾಹ ಅಗತ್ಯ ಉಪ್ಪುಂಡು ಇತ್ತ ಎಂಕಲ್ ಮುಲ್ಪ ಈ ಬೋರ್ಡ್ ದೀತ ಕೆಲವು ದಿಕ್ಕಡ ದಾದಾಪುನ ಬೋರ್ಡ್ ದಿಯರ ಪುಜಿ ಗಾಲಿ ಜೋರಿತ್ತನ ಮೂಜೆಲ್ಲ ಪತೊಂದು ಉಂತೋಡಾಪುಣ ಇಂಚ ಮಸ್ತ್ ಬರ್ತು ಮುಗಿನ ಮುಟ್ಟಲ್ಲ ಮುಲ್ಪ ಅಂಬೇರೆ ಮ್ಯೂಸಿಕ್ ಅವರೊಂದಿಲ್ಲ ಆ ಮ್ಯೂಸಿಕ್ ಅವ್ರ ಪಂತಜಿ ಸಾರಿ ಇಡೀ ನೆಕ್ ಫುಲ್ಲು ಮ್ಯೂಸಿಕ್ ಅವ್ರಪುನ ಸಂಧ್ಯಾಕ ಪಂಡ ಮಗಲ್ನ ಕಾರ್ಯಕ್ರಮ ಅಪ್ಪೇನೆ ಮುಲ್ಪ ಲ್ಯಾಪ್ಟಾಪ್ ಮ್ಯೂಸಿಕ್ ಕೊಡ್ತು ಪಂಡ ಇಡೀ ಟೀಮು ಬೇತೇರೆಗ್ಲ ಬೂರಂದೆ ಪಂಡ ಒವೇ ರೀತಿ ಇಡ್ಲ ಕಷ್ಟ ಕೊರಂದೆ ಅಕ್ಕಲೇ ಪೋದು ಮಲ್ಪುನು ಅಕ್ಕಲ ಗಾಡಿ ಹೋಪುನು ಶಾಲೆ ಕಾರ್ಯಕ್ರಮ ಕೊರ್ಪುನು ಬರ್ಪುನು ದ್ವೇ ಪ್ರೀತಿ ವಿಶ್ವಾಸ ಇರ್ದವರ ಇನಿ 16 ಶಾಲೆ ಲಾಸ್ಟ್ ಟೈಮ್ ಮಲ್ದಿತ್ತ ಎಂಕಲ್ ಮಿತ್ ಜೂನಿಯರ್ ಕಾಲೇಜಿನ ದ್ವೇ ಕಾರ್ಯಕ್ರಮನ ಮಲ್ದಿತ್ತ ಅಂಚನೆ ಮಸ್ತ್ ಶಾಲೆಡ್ ನಿಖಲ್ ಒವ್ವಾಂಡ ಸರ್ಕಾರಿ ಶಾಲೆಡ್ ಕಾರ್ಯಕ್ರಮ ಕೊರೋಡು ನಿತ್ತಂದ ಎನಿ ಟೈಮ್ ಪಲ್ನೆ ತನು ಯೋಗ ಭೂಮಿ ನಿಕ್ಲಲ್ಪ ಹೋಗ್ತದೆ ನೀ ಒವ್ವೇ ಫಲಾಪೇಕ್ಷೆ ಇಜ್ಜಂದೆ ಅಕ್ಲು ಮಲ್ಪೇರು ದಯಪಂಡ ಈ ಕಾರ್ಯಕ್ರಮ ತೂದು ನಿಖಿಲ್ನ ಒಂಜಿ 100 ಜೋಕುಲೇಟ 10 ಜೋಕುಲು ಯೋಗ ಕಲ್ಪೆರೆ ಮನಸ್ಸು ಮಲ್ತಿರಡ ಎಂಕಲ್ನ ಕಾರ್ಯಕ್ರಮ ಸಾರ್ಥಕ ಅಂಚಾದೆ ಎಂಕಲ್ ದೇಶ ಬದಲಾವಣೆ ಮಲ್ಪ ಒಂದು ಪಿದಾಡ್ನ ಬುರ್ಚಿ ನಮ್ಮ ಬದಲಾವಣೆ ಹಾಕ ಸುರುಕ ಇರ್ದೊಕ್ಕ ದೇಶ ಬದಲಾವಣೆ ಹಾಪುನು ನಮ್ಮ ದೇಶ ಎಂಚ ಬಂಡ ಪ್ರಪಂಚ ಕೋರ್ನ ಅವೇತೋ ಕೊಡುಗೇಡಿ ಯೋಗಲ ಒಂಜಿ ಐಕೇನಿ ನಮ್ಮ ಪನ್ಪ ಏರೆಗಾಣ್ಲು ಎಡ್ಡೆ ಅಂಡ ಒಂಜಿ ನರಮನಿ ಮಲ್ಲ ಸಾಧನೆ ಮಂತೆ ನಮ್ಮ ದಾದ ಪನ್ಪ ಬಂಡ ಅವು ಆಯನ ಯೋಗ ಅಂದ ಪನ್ಪ ಪಂಡ ಆ ಯೋಗ ಪನ್ಪನ ಶಬ್ದಗೆ ಆತ್ಮಲ್ಲ ಅರ್ಥ ಉಂಡು ನಮ್ಮ ದೇಶ ಲಂಚನೆ ಈ ಮಣ್ಣು ಲಂಚನೆ ನಮ್ಮ ವೈಕ್ ಬೆಲೆ ಕೊಡ್ತು ಜಬಲ್ನೆ ಮಣ್ಣು ಕಲ್ಲು ಮರ ದೈ ಇರೆ ಪಕ್ಕಿ ಪ್ರಾಣಿ ಪ್ರತಿಯೊಂಜಗಳ ನಮ್ಮ ಕಲ್ಲನ್ ತೂದಲ ನಂಬುವ ದೇವರಂದು ಅವೇ ಒಂಜಿ ಪಕ್ಕಿನ ತುಂಡು ಅವಲ ದೇವರನ ಸ್ವರೂಪ ಪನ್ಪ ನಾಯಿಗ ಸಮೇತ ದತ್ತಾತ್ರೇಯರನ ವಾಹನ ಪಂಡದು ಪುದರ್ ಕೋರ್ತೀನಿ ಅಂಚೆ ನನ್ನ ನಾಡು ನಮ್ಮ ನನ್ನೊಂಜಾತ ನಮ್ಮ ದೇಶದ ಹಿರಿಮೆ ಗರಿಮೆದ ಬಗ್ಗೆ ಪಾತೆರಬಲ್ಲ ತಾನು ಐಕ್ವಾಡದ ಯಾನಿ ಪಾತ್ರ ಅಂತ ಒಂದು ಕಾರ್ಯಕ್ರಮ ಮುಂದರ್ಪೆ ನಿಖಿಲ ಮಾತ ಆಶೀರ್ವಾದ ಉತ್ತರವಾಗಿ ತಿಳಿಸಿದ ಜ್ಞಾನಿಗಳ ಬೀಡು ಗಂಗೆ ಯಮುನೆ ಗೋದಾವರಿ ನರ್ಮದೆ ಸಿಂಧು ಸರಯು ಗಂಟಕಿ ತಪತಿ ಕಾವೇರಿ ನೇತ್ರಾವತಿ ಶರಾವತಿ ಪುಣ್ಯ ನದಿಗಳು ಅರಬ್ಬಿ ಹಿಂದೂ ಬಂಗಾಳಕೊಲ್ಲಿ ಸಮುದ್ರಗಳು ವಿಶ್ವದ ವಿಸ್ಮಯ ಹಿಮಾಲಯ ತನ್ನೊಡಲಿನಲ್ಲಿ ಅದೆಷ್ಟೋ ನದಿ ಪೊರೆಗಳನ್ನು ಸೃಜಿಸಿದ ತಪೋವನ ಸಹ್ಯಾದ್ರಿ ಶ್ರೇಣಿಗಳಲ್ಲಿ ವನಸ್ಪತಿ ಔಷಧಿಯ ಅದೆಷ್ಟೋ ಕಾಡುಗಳು ಭಕ್ತಿ ಮತ್ತು ಶಕ್ತಿಯೊಂದಿಗೆ ನಮಗೆ ಸೌಖ್ಯ ನೀಡುವ ಗಿರಿಗುಹೆಗಳು ಹೀಗೆ ನಮ್ಮ ದೇಶ ನಮ್ಮ ಹೆಮ್ಮೆ ಇಲ್ಲಿ ನಾವು ಜನಿಸಿರೋದು ನಮ್ಮ ಪುಣ್ಯ.
नमो नमो भारताम्बे पदरी षण्डमण्डिते तीर्थी कुर्वन्ति लोकाब्दे तीर्थभूता मुनीश्वरा नमो नमो भारताम्बे विन्ध्यतुङ्गस्तनायिते समुद्रवसने देवी सह्यमाला विराजिते ಇಂದು ನಮ್ಮ ದೇಶ 28 ರಾಜ್ಯ ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳ ಭೂಭಾಗ. ಹಿಮಾಚಲ್ ಪ್ರದೇಶ್, ಪಂಜಾಬ್, ಉತ್ತರಾಖಂಡ್, ಹರಿಯಾಣ, ರಾಜಸ್ಥಾನ್, ಪಶ್ಚಿಮ ಬಂಗಾಲ್, ಬಿಹಾರ್, ಜಾರ್ಖಂಡ್, ಮಣಿಪುರ, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ಅರುಣಾಚಲ್ ಪ್ರದೇಶ್, ಸಿಕ್ಕಿಂ, ತ್ರಿಪುರಾ, ಒಡಿಸ್ಸಾ, ಅಸ್ಸಾಂ, ಗೋವಾ, ಗುಜರಾತ್, ಆಂಧ್ರ ಪ್ರದೇಶ್, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ತೆಲಂಗಾಣ, ಛತ್ತೀಸ್ಗಢ, ಕೇರಳ, ಕರ್ನಾಟಕ, ತಮಿಳುನಾಡು, ಉತ್ತರ ಪ್ರದೇಶ್ ಇವು ಸ್ವಾತಂತ್ರ್ಯ ಸಿಕ್ಕಿ 7.5 ದಶಕಗಳ ಬಳಿಕ ರೂಪುಗೊಂಡಿದ್ದು. ಇದಕ್ಕೂ ಮುನ್ನ ರಾಷ್ಟ್ರಕೂಟರು, ಹೊಯ್ಸಳರು, ಕದಂಬರು, ಚಾಲುಕ್ಯರು, ಗಂಗರು, ಮೈಸೂರು ಒಡೆಯರು, ಮೊಘಲರು, ಸುಲ್ತಾನರು ಹೀಗೆ ಹಲವು ರಾಜ್ಯ ವಂಶಗಳನ್ನು ಕಂಡ ದೇಶ ಇದು. ಅದೇ ರೀತಿ ಘೋರಿ, ಗಜನಿ, ಅಲೆಕ್ಸಾಂಡರ್, ಡಚ್ಚರು, ಫ್ರೆಂಚರು, ಬ್ರಿಟಿಷರು ಹೀಗೆ ಇವರಿಂದ ನಿರಂತರ ದಾಳಿಗೆ ಒಳಗಾದ ನಮ್ಮ ದೇಶ. ನಮ್ಮ ತಾಯಿ ಭಾರತಿ ಅದೆಷ್ಟೋ ನೋವುಗಳನ್ನು ತಿಂದರೂ ಇಂದಿಗೂ ತನ್ನೊಡಲಿನ ಅಗಾಧ ಸಂಸ್ಕೃತಿ ಮತ್ತು ಪರಂಪರೆಯನ್ನು ತನ್ನ ಜತನದಿಂದ ಕಾಪಾಡಿದ್ದಾರೆ. ಇದೇ ಕಾರಣಕ್ಕೆ 500 ತಲೆಮಾರುಗಳನ್ನು ಕಂಡಂತಹ ನಮ್ಮ ದೇಶ ಇಂದಿಗೂ ವಿಶ್ವದ ಪ್ರಾಚೀನ ಪರಂಪರೆಯ ರಾಷ್ಟ್ರ ಎಂಬ ಮಾನ್ಯತೆ ಪಡೆದಿದೆ. ಇಂದು ನಾವು ಹೊರಗಿನ ವೈರಿಗಳಿಗಿಂತ ನಮ್ಮೊಳಗಿನ ವೈರಿಗಳನ್ನು ನಾಶ ಮಾಡಬೇಕು. ಸರ್ವಜನ ಮಾನ್ಯವಾದ ಭವ್ಯ ಭಾರತವು ನಮ್ಮದಾಗಬೇಕು. ಶಿವಾಲಯ ವರ ಹಿಮಾಲಯ ಜ್ವಲಿಸು ಒಡಲಿನ ಜ್ವಾಲೆಯ ವರ ಶಿವಾಲಯ ವರ ಹಿಮಾಲಯ ಜ್ವಲಿಸು ಒಡಲಿನ ಜ್ವಾಲೆಯ ಹಿರಿಮೆ ಮಹಿಮೆಯ ಓ ನಗಾದಿಪ ದಹಿಸು ನಾಡಿನ ವೈರಿಯ ವರ ಶಿವಾಲಯ ವರ ಹಿಮಾಲಯ ಜ್ವಲಿಸು ಒಡಲಿನ ಜ್ವಾಲೆಯ ಹಿರಿಮೆ ಮಹಿಮೆಯ ಓ ನಗಾದಿಪ ದಹಿಸು ನಾಡಿನ ವೈರಿಯ ಸತ್ತು ಮಲಗುತ್ತ ನೆತ್ತರಿತ್ತರು ಎನಿತು ಸಾಸಿರ ಯೋಧರು ನಮ್ಮ ನೆಲದೊಳೆ ಹೆಣ್ಣೆ ಚಲದೊಳೆ ಮಾತೆ ಗರ್ಭಿತರಾದರು ಸತ್ತು ಮಲಗುತ್ತ ನೆತ್ತರಿತ್ತರು ಎನಿತು ಸಾಸಿರ ಯೋಧರು ನಮ್ಮ ನೆಲದೊಳೆ ಹೆಣ್ಣೆ ಚಲದೊಳೆ ಮಾತೆ ಗರ್ಭಿತರಾದರು ಅತ್ತ ಹೆಣ್ಣಿನ ಕಣ್ಣ ನೀರಿದೆ ಹೆತ್ತ ಒಡಲಲು ಚೀರಿದೆ ಸುರಿದ ನೆತ್ತರ ಸೇಡಿ ನುತ್ತರ ನೀಡಿರೆನ್ನುತ್ತ ನರಳಿದೆ ನೀಡಿರೆನ್ನುತ್ತ ನರಳಿದೆ ವರ ಶಿವಾಲಯ ವರ ಹಿಮಾಲಯ ಚಲಿಸು ಒಡಲಿನ ಜ್ವಾಲೆಯ ಹಿರಿಮೆ ಮಹಿಮೆಯ ಓ ನಗಾದಿಪ ದಹಿಸು ನಾಡಿನ ವೈರಿಯ ಇಂದು ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಅಂತ ಹೇಳುವುದರ ಜೊತೆಗೆ ನಮ್ಮನ್ನು ನಿತ್ಯ ಕಾಯುವ ನಮ್ಮ ಸೈನಿಕರನ್ನು ನಿತ್ಯ ಸ್ಮರಿಸಬೇಕು. ತನ್ನ
ತನ್ನ ಜೀವದ ಹಂಗು ತೊರೆದು ಹಗಲಿರುಳು ಎನ್ನದೆ ಮಳೆ ಗಾಳಿಗೆ ಅಂಜದೆ ತನ್ನ ತೋಳಿನ ತೆಕ್ಕೆಯಲ್ಲಿ ನಿಂತು ನಮ್ಮನ್ನು ಸದಾ ಪೊರೆಯುವ ನಮ್ಮ ಸೈನಿಕರು ನಮಗೆ ನಿಜ ದೇವರು. ಅವರಿಗೊಂದು ಸಲಾಂ. ನಮ್ಮ ದೇಶದ ಸೈನಿಕರು ಎಂತಹ ಮಹಾ ತ್ಯಾಗಮಯರು, ಎಂತಹ ದೇಶಭಕ್ತರು. ನಮಗೆಲ್ಲ ನೀವೇ ಮಾದರಿ. ಮುಂದಿನ ಯಾವುದೇ ಕ್ಷಣದಲ್ಲೂ ತನ್ನ ಪ್ರಾಣ ಪಕ್ಷಿ ಹಾರಿ ಹೋಗಬಹುದು ಎನ್ನುವ ಕ್ಷಣದಲ್ಲೂ ಅವರ ದೃಢತೆ ಹೇಗಿದೆ ಅಂದರೆ, ಅವರು ತನ್ನ ಗೆಳೆಯನಿಗೆ ಬರೆದ ಪತ್ರಗಳ ಸಾಲಿನ ಸಾರಾಂಶ ಈ ರೀತಿಯಾಗಿದೆ. ಮನೆಗೆ ಹೋಗಿ ನನ್ನ ಸಾವಿನ ಸುದ್ದಿ ಒಮ್ಮೆಲೆ ಕೊಡಬೇಡ ಗೆಳೆಯ, ನನ್ನವರ ಹೃದಯಗಳು ಒಡೆದಾವು. ನನ್ನ ಅಮ್ಮ ನನ್ನ ಬಗ್ಗೆ ಕೇಳಿದರೆ ಉರಿಯುತ್ತಿರುವ ದೀಪವನ್ನು ಆರಿಸಿಬಿಡು. ಆದರೂ ಅರ್ಥವಾಗಲಿಲ್ಲದಿದ್ದರೆ ನಿನ್ನ ಕಣ್ಣಲ್ಲಿ 2 ಹನಿ ಸುರಿಸಿಬಿಡು. ನನ್ನ ಅಪ್ಪ ನನ್ನ ಬಗ್ಗೆ ಕೇಳಿದರೆ ಅವರ ಬೆನ್ನನ್ನೊಮ್ಮೆ ನೇವರಿಸಿಬಿಡು. ಆದರೂ ಅರ್ಥವಾಗಲಿಲ್ಲದಿದ್ದರೆ ಅವರ ಊರುಗೋಲನ್ನೇ ಮುರಿದು ಬಿಡು. ನನ್ನ ತಂಗಿ ನನ್ನ ಬಗ್ಗೆ ಕೇಳಿದರೆ ಬರಿದಾದ ಕೈಯ ಮಣಿಕಟ್ಟು ತೋರಿಸು. ಆದರೂ ಅರ್ಥವಾಗಲಿಲ್ಲದಿದ್ದರೆ ಈ ರಕ್ತ ಸಿಕ್ತವಾದ ರಾಖಿಯನ್ನು ಮುಂದಿರಿಸು. ನನ್ನ ತಮ್ಮ ನನ್ನ ಬಗ್ಗೆ ಕೇಳಿದರೆ ನಾ ಬರುತ್ತಿದ್ದ ಬರಿದಾದ ದಾರಿ ತೋರಿಸು. ಆದರೂ ಅರ್ಥವಾಗಲಿಲ್ಲದಿದ್ದರೆ ಅವನ ಮುಖವನ್ನೊಮ್ಮೆ ಎದೆಗವಚಿ ಸಂತೈಸು. ನನ್ನ ಹೆಂಡತಿ ನನ್ನ ಬಗ್ಗೆ ಕೇಳಿದರೆ ತಲೆ ತಗ್ಗಿಸಿ ಒಂದು ದೀರ್ಘ ನಿಟ್ಟುಸಿರು ಬಿಡು. ಆದರೂ ಅರ್ಥವಾಗಲಿಲ್ಲದಿದ್ದರೆ ಅವಳ ಕಾಲಿಗೆ ಬಿದ್ದು ಕಾಲುಂಗುರವನ್ನೇ ತೆಗೆದು ಬಿಡು. ನನ್ನ ಮಗಳು ನನ್ನ ಬಗ್ಗೆ ಕೇಳಿದರೆ ಅವಳ ಹಣೆಗೊಂದು ಹೂ ಮುತ್ತನ್ನಿಡು. ಆದರೂ ಅರ್ಥವಾಗಲಿಲ್ಲದಿದ್ದರೆ ಅವಳನ್ನು ಬಿಗಿ ದಪ್ಪಿ ಜೋರಾಗಿ ಅತ್ತು ಬಿಡು. ಮನೆಗೆ ಹೋಗಿ ನನ್ನ ಸಾವಿನ ಸುದ್ದಿ ಒಮ್ಮೆಲೆ ಕೊಡಬೇಡ ಗೆಳೆಯ, ನನ್ನವರ ಹೃದಯಗಳು ಒಡೆದಾವು. ನಮ್ಮ ದೇಶದ ಸೈನಿಕರ ಬಗ್ಗೆ ಇನ್ನೇನು ಹೇಳಲಿ. ಜೈ ಜವಾನ್. ಓ ನನ್ನ ಸ್ನೇಹಿತರೆ, ನಮ್ಮವರು ನಮಗಾಗಿ ನೀಡಿದ ಈ ದೇಶದ ಸಂಸ್ಕೃತಿ, ಸಂಸ್ಕಾರ ಮತ್ತು ಪರಂಪರೆಯನ್ನು ಉಳಿಸೋಣ. ನಮ್ಮ ದೇಶದ ಪ್ರಕೃತಿ ಮತ್ತು ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ಪಣ ತೊಡೋಣ. ಈ ಮಣ್ಣು ನಮ್ಮದು, ನಾವು ಈ ತಾಯಿಯ ಮಕ್ಕಳು. ಜೈ ಭಾರತಾಂಬೆ. ಭಾರತವೆಂದರೆ ತ್ರಿವರ್ಣ ಧ್ವಜವು, ಗಡಿಯು ಗಡಿಯೊಳಗಿನ ನೆಲವು, ಗಡಿಯು ಗಡಿಯೊಳಗಿನ ನೆಲವು, ನೆಲ ಜಲ ಜನ ಸಂಬಂಧವ ಬೆಸೆವ ಸಂವಿಧಾನದ ಆಶಯವು, ಸಂವಿಧಾನದ ಆಶಯವು, ಸಂವಿಧಾನದ ಆಶಯವು. ಜೈ ಭಾರತ, ಜೈ ಜೈ ಭಾರತ, ಜೈ ಭಾರತ, ಜೈ ಜೈ ಭಾರತ. ಹಿಮಾಚಲ ಗಿರಿ ಪರ್ವತವು, ಸುಂದರವನ ಸುತ್ತಲು ಕಡಲು, ಸುಂದರವನ ಸುತ್ತಲು ಕಡಲು, ಯಮುನೆ ಸರಸ್ವತಿ ಗೋದಾವರಿಯು, ಕಾವೇರಿಯ ಗಂಗೆಯ ಒಡಲು, ಕಾವೇರಿಯ ಗಂಗೆಯ ಒಡಲು. ನೆಲ ಜಲ ಜನ ಜೀವನವನ್ನು ಉಳಿಸಲು ಅದುವೇ ದೇಶ ಪ್ರೇಮವು. ನೆಲ ಜಲ ಜನ ಜೀವನವನ್ನು ಉಳಿಸಲು
ಭಾರತವೆಂದರೆ ದೇಶದ ಜನರು ದುಡಿದು ದೇಶವ ಕಟ್ಟೋರು, ದುಡಿದು ದೇಶವ ಕಟ್ಟೋರು. ಗಡಿ ಕಾಯುವವರು, ಕಸ ಗುಡಿಸೋರು, ಹೊಲಗದ್ದೆಯಲ್ಲಿ ದುಡಿಯುವವರು, ಹೊಲಗದ್ದೆಯಲ್ಲಿ ದುಡಿಯುವವರು. ಕಾಯಕ ಮಾಡುತ್ತ ಜನಹಿತ ಕಾಯ್ದರೆ ಅದುವೇ ದೇಶ ಪ್ರೇಮವು. ಕಾಯಕ ಮಾಡುತ್ತ ಜನಹಿತ ಕಾಯ್ದರೆ ಅದುವೇ ದೇಶ ಪ್ರೇಮವು, ಅದುವೇ ದೇಶ ಪ್ರೇಮವು, ಅದುವೇ ದೇಶ ಪ್ರೇಮವು. ಜೈ ಭಾರತ, ಜೈ ಜೈ ಭಾರತ, ಜೈ ಭಾರತ, ಜೈ ಜೈ ಭಾರತ. ಭಾರತವೆನ್ನಲು ಅದು ಬಹುವಚನ, ಭಿನ್ನ ಭಿನ್ನ ಜನ ಸಂಸ್ಕೃತಿಯು, ಭಿನ್ನ ಭಿನ್ನ ಜನ ಸಂಸ್ಕೃತಿಯು. ಬಣ್ಣ ಬಣ್ಣದ ಕಾಮನ ಬಿಲ್ಲು, ಹಲವು ಭಾಷೆ ಮತ ಧರ್ಮಗಳು, ಹಲವು ಭಾಷೆ ಮತ ಧರ್ಮಗಳು. ಜನ ಸಮುದಾಯದ ಸಮರಸವಿದ್ದರೆ ಅದುವೇ ದೇಶ ಪ್ರೇಮವು. ಜನ ಸಮುದಾಯದ ಸಮರಸವಿದ್ದರೆ ಅದುವೇ ದೇಶ ಪ್ರೇಮವು, ಅದುವೇ ದೇಶ ಪ್ರೇಮವು, ಅದುವೇ ದೇಶ ಪ್ರೇಮವು. ಭಾರತ, ಜೈ ಜೈ 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 ಭಾರತ. ಇದು ನನ್ನ ಸುಯೋಗ ಭೂಮಿ, ಇಲ್ಲಿ ಜನಿಸಿದ್ದು ನನ್ನ ಪುಣ್ಯ. ಪವಿತ್ರ ಯೋಗ ಭೂಮಿಯ ಪಾವಿತ್ರತೆಯನ್ನು ಉಳಿಸೋಣ. ನನ್ನ ಜೊತೆ ನೀವು ಕೈ ಜೋಡಿಸಿ. ಎಲ್ಲರಿಗೂ ತನು ನಮನ. ಜನನೇ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ, ಸ್ವರ್ಗಾದಪಿ ಗರೀಯಸಿ. ಜನನೇ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ತನು ಯೋಗ ಭೂಮಿ ಈ ದಿನ ಒಟ್ಟಾಗಿ 78ನೇ ಕಾರ್ಯಕ್ರಮವನ್ನು ನೀಡಿದ ಹಾಗಾಯಿತು. ನಿಮ್ಮೆಲ್ಲರ ಸರ್ವ ರೀತಿಯ ಸಹಕಾರ, ನಿಮ್ಮೆಲ್ಲರ ಉಪಸ್ಥಿತಿ ಈ ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗನ್ನು ನೀಡಿತು ಎಂದು ಭಾವಿಸ್ತೇವೆ. ನಿಮ್ಮೆಲ್ಲರ ಆಶೀರ್ವಾದ ಸದಾ ನಮ್ಮ ತಂಡದ ಮೇಲೆ ಇರಲಿ. ದಯವಿಟ್ಟು ಸಂಧ್ಯೋದಯ ದಂಪತಿಗಳು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸಂಧ್ಯೋದಯ ದಂಪತಿಗಳು ವೇದಿಕೆಗೆ ಬರಬೇಕು. ತನು ಪಾಂಡ್ಯರು ಬರ್ಪಣಿ ಜಿತೇಂದ್ರ ಶೆಟ್ಟಿಯವರು ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ಮುಕ್ತೇಸರು ದಯವಿಟ್ಟು ಬಂದು ತನುಶ್ರೀ ಅವಳಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು. ತನು ಯೋಗ ಭೂಮಿಯ ಈ ಕಾರ್ಯಕ್ರಮ ನಿಮ್ಮೆಲ್ಲರಿಗೆ ಖುಷಿಯಾಗಿದ್ದರೆ ಪ್ರೋತ್ಸಾಹದ ಚಪ್ಪಾಳೆ ಒಂದು ಬರಲಿ ಅಂತ ಕೇಳಿಕೊಳ್ತೇನೆ. ನಿಮಗೆ ಆಶ್ಚರ್ಯ ಆಗ್ತದೆ, ಯಾಕಂದರೆ ಬೆಳಗೊಂದು ಕಾರ್ಯಕ್ರಮ, ಹಾಗೆ ಮಧ್ಯಾಹ್ನ ಮತ್ತೊಂದು ಕಾರ್ಯಕ್ರಮ ಹೇಗೆ ಮಾಡಿದ್ರು. ಈಗ ಸಂಜೆ ಇನ್ನೊಂದು ಬೈಲೂರಿನಲ್ಲಿ ಕಾರ್ಯಕ್ರಮ ಇದೆ ತನು ಯೋಗ ಭೂಮಿ. ವಿಶೇಷ ಏನಂದರೆ ಈ 15 ನಿಮಿಷ ನಿರಂತರವಾಗಿ ಕಾರ್ಯಕ್ರಮ ನೀಡೋದಕ್ಕೆ ಕಾರಣ ಆಗಿದ್ದು ಕೂಡ ಯೋಗವೇ. ಯೋಗ ಕಲಿತಿರೋದ್ರಿಂದ ಅದು ಸಾಧ್ಯ ಆಗಿದೆ. ಆದ್ದರಿಂದ ನಿಮ್ಮಲ್ಲೂ ಯೋಗ ಕಲಿಯುವಂತಹ ಮನಸ್ಸು ಬರಲಿ. ಅದಕ್ಕಾಗಿ ಜಿತೇಂದ್ರ ಶೆಟ್ಟಿಯವರು ಇದೀಗ ಆದ್ಯ ಫೌಂಡೇಶನ್ ಪರವಾಗಿ ರಾಕೇಶ ಜಿಲ್ಲಾ ದಂಪತಿಗಳು ಎಲ್ಲ ಸೇರಿಕೊಂಡು ತನುಶ್ರೀ ಅವರನ್ನು ಗೌರವಿಸ್ತಾ ಇದ್ದಾರೆ.
ನಿರಂತರವಾಗಿ ಮಾತಾಡ್ತಾ, ನೃತ್ಯ ಮಾಡ್ತಾ, ಯೋಗ ಮಾಡ್ತಾ, ಒಂದಷ್ಟು ವಿಚಾರಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ತಾ ಒಂದು ಕಾರ್ಯಕ್ರಮವನ್ನು ನೀಡೋದು ಸುಲಭ ಅಲ್ಲ. ರೆಕಾರ್ಡಿಂಗ್ ಏನಾದರೂ ಲಿಪ್ಸಿಂಕ್ ಮಾಡ್ಬೋದು, ಆದರೆ ಅಷ್ಟು ಮಾತಾಡಿಕೊಂಡು ಕಾರ್ಯಕ್ರಮ ಮಾಡೋದಕ್ಕೆ ಪರಿಶ್ರಮ ಅಗತ್ಯ. ಆ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನೀಡಿ, ಒಳ್ಳೆಯ ಒಂದು ಜಾಗದಲ್ಲಿ ಒಳ್ಳೆಯ ಕಾರ್ಯಕ್ರಮ ನೀಡಿದ್ದೇವೆ ಅನ್ನುವಂತಹ ಸಂತೃಪ್ತಿ ನಮಗಿದೆ. ನಿಮ್ಮೆಲ್ಲರ ಆಶೀರ್ವಾದ, ಪ್ರೋತ್ಸಾಹ ನಿರಂತರವಾಗಿರಲಿ ಅಂತ ಮತ್ತೊಮ್ಮೆ ನಿಮ್ಮೆಲ್ಲರಲ್ಲಿ ಯಾಚಿಸ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ತನು ಯೋಗಭೂಮಿ ನಮನ. ಇನ್ನೊಂದು ನಿಮ್ಮಲ್ಲಿ ವಿಜ್ಞಾಪನೆ. ಆದ್ಯ ಫೌಂಡೇಶನ್ ವತಿಯಿಂದ ಸೂಚನೆ, ಇವತ್ತು ಕಮ್ಮಟದಲ್ಲಿ ಯಾರೆಲ್ಲ ಭಾಗವಹಿಸಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಪ್ರಮಾಣ ಪತ್ರವನ್ನು ನೀಡಲಾಗ್ತದೆ. ಆಯಾ ಶಾಲೆಯ ಟೀಚರ್ಗಳಿಗೆ ಅದನ್ನು ನೀಡ್ತೇವೆ, ಅದರಿಂದ ಮಕ್ಕಳು ಪಡ್ಕೊಳ್ಬೇಕು. ಜೊತೆಗೆ ಕಳೆದ ವರ್ಷ ಮತ್ತು ಈ ವರ್ಷ ಕೊಟ್ಟಂತಹ ಪುಸ್ತಕಗಳನ್ನು ಮಕ್ಕಳೆಲ್ಲ ಓದಿ ಸ್ವಲ್ಪ ವಿಚಾರವನ್ನು ತಿಳ್ಕೊಳ್ಳಿ. ಕಾರಣ ಏನಂದರೆ ಅದರ ಮೇಲೆ ಒಂದು ರಸಪ್ರಶ್ನೆ ಸ್ಪರ್ಧೆಯನ್ನು ಏರ್ಪಡಿಸಲಿಕ್ಕಿದೆ ಆದ್ಯ ಫೌಂಡೇಶನ್. ಅದರಲ್ಲೂ ಒಂದು ಒಳ್ಳೆಯ ರೀತಿಯ ಬಹುಮಾನವನ್ನು ಪಡೆಯುವಂಥ ಅವಕಾಶ ನಿಮ್ಮದಾಗುತ್ತೆ. ನೀವೆಲ್ಲರೂ ಕೂಡ ಈ ಅವಕಾಶವನ್ನು ಬಳಸಿಕೊಳ್ಳಬೇಕು ಅಂತ ಕೇಳಿಕೊಳ್ಳುತ್ತಾ ಆದ್ಯ ಫೌಂಡೇಶನ್ ಪರವಾಗಿ ಮತ್ತೊಮ್ಮೆ ಕಮ್ಮಟದಲ್ಲಿ ಭಾಗವಹಿಸಿದ ಅಧ್ಯಾಪಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಮತ್ತು ಜೊತೆಯಾಗಿ ಬಂದವರಿಗೆ ಎಲ್ಲರಿಗೂ ಕೂಡ ನಮನವನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ನಮಸ್ಕಾರ. ಇನ್ನು ಮುಂದಕ್ಕೆ ರಾಷ್ಟ್ರಭಕ್ತಿ ಗೀತೆ ಸಮೂಹ ಗಾನ ವಿದ್ಯಾರ್ಥಿಗಳಿಂದ. ಅದೇ ರೀತಿಯಾಗಿ ಭೋಜನದ ವ್ಯವಸ್ಥೆ ಕೂಡ ಇದೆ. ವಿದ್ಯಾರ್ಥಿಗಳು ಭೋಜನವನ್ನು ಸ್ವೀಕರಿಸಬಹುದು. ಯಾರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿಲ್ಲ ಅವರೆಲ್ಲ ಭೋಜನ ಸ್ವೀಕರಿಸಬಹುದು ಅಂತ ಕೇಳ್ತಾ ಇದ್ದೇನೆ. ಜೋಕ್ಲೆ ವನಸ್ ಮಲ್ಪೋಲಿಗೆ ಅವಾ ಕೇಂದ್ರ ನಾನು ಕೇಂದ್ರದ ವನಸ್ ಮಲ್ಪೋಲಿಗೆ ಅಲ್ವಾ ಅಲ್ಪೊಂಡು ಪೋಬ್ಜಾರ ಟೀಚರ್ ಬನ್ನೋಡ ಓಕೆ. ಆದ್ಯ ಗಣಪತಿನ ಮೂಜನೇ ವರ್ಷದ ಗಣೇಶ ಉತ್ಸವದ ಯುವಂಜಲಿ ಕಾರ್ಯಕ್ರಮಡು
ಎಂಕಲು ಒಣಸ್ದ ವ್ಯವಸ್ಥೆನ ಅಲ್ಪ ವೇದಿ ಹಲೋ ಮಾತ ಜೋಕುಲ ದೈದೀದ ಅಲ್ಪ ಒಣಸ ವ್ಯವಸ್ಥೆ ಮಲ್ದ ಮಾತೆರ್ಲ ಗಣೇಶನ ಅನ್ನಪ್ರಸಾದನು ಸ್ವೀಕಾರ ಮಲ್ಪಡೊಂದು ಈ ಮೂಲಕ ಕೇಳೊಂದಿಲ್ಲ ಮಾತ ವಿದ್ಯಾರ್ಥಿನ ದೇಶಭಕ್ತಿ ಗೀತದ ಟೀಮನ್ನು ಬುಡ್ದು ಹಲೋ ಹುರಿದಿನ ಜೋಕುಲು ದೈದೀದ ಒಣಸ್ದಲ್ಪ ಪೋಡು ಪಂದಕ್ಕೆ ಏನೊಂದಿಲ್ಲ विश्वविनूतन विद्या चेतन सर्वहृदय संस्कारी जय भारती विश्वविनूतन विद्या चेतन सर्वहृदय संस्कारी जय भारती करुनाड सरस्वती गुडी गोपुर सुर शिल्प कलाकृति कृष्णे तुंगे कावेरी पवित्रित क्षेत्र मनोहारी विश्व विनूतन विद्या चेतन सर्वहृदय संस्कारी जय भारती गंगा कदंबा राष्ट्रकूट बल चालुक्य होय्सळ बल्लाळ गंगा कदंबा राष्ट्रकूट बल चालुक्य होय्सळ बल्लाळ हक्क बुक्क पुलकेशि विनूतन विद्या चेतन सर्वहृदय संस्कारी जय भारती त्याग भोग समयोगद दृष्टि बेळुवल मलेकेरे सुंदर सृष्टि त्याग भोग समयोगद दृष्टि बेळुवल मलेकेरे सुंदर सृष्टि ज्ञानद विज्ञानद कಲೆಯೈಸಿರಿ ಸಾರೋದಯದ ರಾನಗರಿ विश्व विनूतन विद्या चेतन सर्वहृदय संस्कारी जय भारती अरिवे गुरु नुಡಿ ज्योतिर्लिंग दयवे धर्मद मूल तरंग अरिवे गुरु नुಡಿ ज्योतिर्लिंग दयवे धर्मद मूल तरंग विश्व भारतिಗೆ ಕನ್ನಡದಾರತಿ विश्व भारतिಗೆ ಕನ್ನಡದಾರತಿ ಮೊಳಗಲಿ ಮಂಗಳ ಜಯಬೇರಿ ಮೊಳಗಲಿ ಮಂಗಳ ಜಯಬೇರಿ विश्व विनूतन विद्या चेतन सर्वहृदय संस्कारी जय भारती करुनाड सरस्वती गुडी गोपुर सुर शिल्प कलाकृति कृष्णे तुंगे कावेरी पवित्रित क्षेत्र मनोहारी विश्व विनूतन
ಧನ್ಯವಾದಗಳು ಅದಮಾರು ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ. ಸಾವಿರ ಬಗೆಯಲಿ ಸಾಗುತ್ತಿದೆ ಸ್ವಾತಂತ್ರ್ಯದ ರಹಸ್ಯ, ಬಾನು ಭುವಿಯು ಬರೆಯುತ್ತಿದೆ ಸಿರಿ ಬೆಳಗಿನ ಭಾಷ್ಯ. ಸಾವಿರ ಬಗೆಯಲಿ ಸಾಗುತ್ತಿದೆ ಸ್ವಾತಂತ್ರ್ಯದ ರಹಸ್ಯ, ನಿಸರಿ ನಿಸರಿ ಸರಿ ಪಾಮ ನೀ ಬರೆಯುತ್ತಿದೆ ಸಿರಿ ಬೆಳಕಿನ ಭಾಷ್ಯ. ಸಾವಿರ ಬಗೆಯಲಿ ಸಾಗುತ್ತಿದೆ ಸ್ವಾತಂತ್ರ್ಯದ ರಹಸ್ಯ, ನಿಸರಿ ನಿಸರಿ ಸರಿ ಪಾಮ ನೀ ಪಾರೀಸ, ನಿಸರಿ ನಿಸರಿ ಸರಿ ಪಾಮ ನೀ ಪಾರೀಸ ನೀ ಪಾಸ. ಬೆಳಗು ಜಾನಿನಲ್ಲಿ ಹೊನ್ನಿನ ಬಿಂಬ ಹಚ್ಚಿದೆ ಸಿರಿಯಳತೆ, ಹಕ್ಕಿ ಧ್ವನಿಗಳೇ ದಿಕ್ಕಿನ ತುಂಬ ದನಿಯೊಡೆದಿದೆ ಕವಿತೆ. ಬೆಳಗು ಜಾನಿಯಲ್ಲಿ ಹೊನ್ನಿನ ಬಿಂಬ ಹಚ್ಚಿದೆ ಸಿರಿಯಳತೆ, ಹಕ್ಕಿ ಧ್ವನಿಗಳೇ ದಿಕ್ಕಿನ ತುಂಬ ದರೆಯೊಡೆದಿದೆ ಕವಿತೆ. ಅರಳಿದೆ ಸುಮಸರಣಿ ಪರಿಮಳದ ಆವರಣಿ, ಅರಳಿದೆ ಸುಮಸರಣಿ ಪರಿಮಳದ ಆವರಣಿ. ವಾಯುಮಂಡಲವೇ ಗಮಗಮಿಸಿ ತಂಪಾಗಿದೆ ಧರಣಿ, ಸಾವಿರ ಬಗೆಯಲಿ ಸಾಗುತ್ತಿದೆ ಸ್ವಾತಂತ್ರ್ಯದ ಲಾಸ್ಯ. ಬಾನು ಭುವಿಯು ಬರೆಯುತ್ತಿದೆ ಸಿರಿ ಬೆಳಕಿನ ಭಾಷ್ಯ. ಸಾವಿರ ಬಗೆಯಲಿ ಸಾಗುತ್ತಿದೆ ಸ್ವಾತಂತ್ರ್ಯದ ಲಾಸ್ಯ, ಸ್ವಾತಂತ್ರ್ಯದ ಲಾಸ್ಯ, ಸ್ವಾತಂತ್ರ್ಯದ ಲಾಸ್ಯ. ಎಲ್ಲರೂ ಚಪ್ಪಾಳೆ ಮುಖೇನ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮದ ನಂತರ ಗುರು ರಾಘವೇಂದ್ರ ಭಜನಾ ಮಂಡಳಿ ಕಂಚನಡ್ಕ ಇವರಿಂದ ಭಕ್ತಿಗಾನ ಸ್ತುತಿ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮಕ್ಕೂ ತಾವೆಲ್ಲರೂ ಭಾಗಿಯಾಗಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ವೀರ ಧೀರರಾಳಿದ ಭವ್ಯ ಭಾರತ ನಮ್ಮ ಭಾರತ, ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ, ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ, ಇಲ್ಲಿ ಸಂತತ. ವೀರ ಧೀರರಾಳಿದ ಭವ್ಯ ಭಾರತ
ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ್ತ ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ್ತ ಇಲ್ಲೇ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ಧನ್ಯವೋ ಇಲ್ಲೇ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ಧನ್ಯವೋ ಭಾರತ 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 ಎನ್ನಲು ಜೀವನ ಸಾರ್ಥಕ ಭಾರತ 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 ಎನ್ನಲು ಜೀವನ ಸಾರ್ಥಕ ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ್ತ ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ್ತ ಇಲ್ಲೇ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ಧನ್ಯವೋ ಇಲ್ಲೇ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ಧನ್ಯವೋ ಭಾರತ 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 ಎನ್ನಲು ಜೀವನ ಸಾರ್ಥಕ ಭಾರತ 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 ಎನ್ನಲು ಜೀವನ ಸಾರ್ಥಕ ನಾನು ಭಾರತೀಯನೆಂದು ಗರ್ವದಿಂದ ಹೇಳುನಿ ಹತ್ತು ಹಲವು ಧರ್ಮವ ಒಂದೇ ಎಂದು ಸಾರುವ ನಾನು ಭಾರತೀಯನೆಂದು ಗರ್ವದಿಂದ ಹೇಳುನಿ ಹತ್ತು ಹಲವು ಧರ್ಮವ ಒಂದೇ ಎಂದು ಸಾರುವ ಪುಣ್ಯ ಭೂಮಿ ನನ್ನ ದೇಶ ಭುವಿಯ ಸ್ವರ್ಗವು ಭುವಿಯ ಸ್ವರ್ಗವು ಇಲ್ಲೇ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ಧನ್ಯವೋ ಇಲ್ಲೇ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ಧನ್ಯವೋ ಹೇಳು ನೀನು ಹೆಮ್ಮೆಯಿಂದ ಸಾರುತ್ತಾ ವಿಶ್ವಕ್ಕೆಲ್ಲ ಗುರು ನನ್ನ ಭಾರತ ಹೇಳು ನೀನು ಹೆಮ್ಮೆಯಿಂದ ಸಾರುತ್ತಾ ವಿಶ್ವಕ್ಕೆಲ್ಲ ಗುರು ನನ್ನ ಭಾರತ ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ್ತ ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ್ತ ಎಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ಧನ್ಯವೋ ಇಲ್ಲೇ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ಧನ್ಯವೋ बोलो भारत माता की जय ಹಲೋ ದೇಶ ಪ್ರೇಮ ಹಲೋ ದೇಶ ಪ್ರೇಮದ ಹಲೋ ದೇಶ ಪ್ರೇಮದ ಗಾನ ಸುದೆಯನ್ನು ಹರಿಸಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಅಧ್ಯಾಪಕ ವೃಂದಕ್ಕೆ ಆದ್ಯ ಫೌಂಡೇಶನ್ ಕಡೆಯಿಂದ ಧನ್ಯವಾದವನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದೇವೆ. ಇನ್ನು ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಗುರು ರಾಘವೇಂದ್ರ ಭಜನಾ ಮಂಡಳಿ ಕಂಚಿನಡ್ಕ ಇವರಿಂದ ಭಕ್ತಿ ಗಾನ ಸುದ್ದಿ.
ಮುಖದಲ್ಲಿ ಇಲ್ಲ ಟೀಚರ್. ಹಲೋ ಶೈಲು ಒಲ್ಪೈತಂಡ ನೆಟ್ಟ ಇಲ್ಲದಲ್ಲಿ ಹೋಗೋದು. हरि ओम हलो हरि ओम हलो माइक जी हलो हरि ओम श्री राम हरि ओम श्री राम श्री हरि ओम हलो श्री हलो हलो हरि ओम हलो माइक जी हलो हलो माइक जी हलो 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 हरि ओम हलो माइक जी हलो 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 3 ಗಂಟೆಗೆ ಸರಿಯಾಗಿ ವಿಠಲ್ಗಿರಿ ಮಹಾರಾಜ್ ಇವರಿಂದ ಆಶೀರ್ವಚನ ಕಾರ್ಯಕ್ರಮ ಇದೆ. ತದನಂತರ ಶೋಭಾಯಾತ್ರೆ ಗಣೇಶನ ವಿಸರ್ಜನೆ ಕಾರ್ಯಕ್ರಮ ಇಲ್ಲಿಂದ ಪಡುಬಿದ್ರಿಯಿಂದ ಪಡುಬಿದ್ರಿ ಬೀಚ್ನತ್ತ ನಡೆಯಲಿಕ್ಕಿದೆ. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕಾಗಿ ಈ ಮೂಲಕ ಕೇಳಿಕೊಳ್ತಾ ಇದ್ದೇವೆ. ಎಲ್ಲರೂ ಸರಿಯಾಗಿ 3 ಗಂಟೆಗೆ ಇಲ್ಲಿ ಹಾಜರಿರಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. Check, test, check. Hal mic test, check. Hari Om Shri test, check. Hari Om Shri. Test, check. Delay. Check, test, check. Mic test, check. Hari Om.
हरिओम श्री राम। कृष्णपिङ्गाक्षं गजवक्त्रं चतुर्दकं लम्बोदरं पञ्चमञ्जं षष्ठं विकटमेव च सप्तमं विघ्नराजेन्द्रं धूम्रवर्णं तथाष्टमं नवमं बालचन्द्रञ्जं एकादशं गणपतिं द्वादशं गजाननं द्वादशेतानि नामानि श्रीसञ्जयस्पटे नरः भज विघ्नभयं सत्य सर्वसिद्धिकरो प्रभो पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे वक्रतुण्डमहाकाय कोटिसूर्यसमप्रभा अविघ्नं कुरु मे देवा सर्वकार्येषु शिवे सर्वदा सर्वकार्येषु महाकाय कोटिसूर्यसमप्रभा निर्विघ्नं कुरु मे देवा सर्वकार्येषु सर्वदा महाकाय कोटिसूर्यसमप्रभा निर्विघ्नं कुरु मे देवा सर्वकार्येषु सर्वदा मोदलोनि पेरिनादे गणनाथा देवा मोदि पेरिनादे मोदलोनि पेरिनादे गणनाथा देवा मोदि पेरिनादे गणनाथा
ಪೂಜಿಸಿದ ಧರ್ಮಾರಾಯ ಸಾಧಿಸಿದ ರಾಜ್ಯವ ಗಣನಾಥ ಆದಿಯಲ್ಲಿ ನಿನ್ನ ಪಾದ ಪೂಜಿಸಿದ ಧರ್ಮಾರಾಯ ಸಾಧಿಸಿದ ರಾಜ್ಯವ ಗಣನಾಥ ಸಾಧಿಸಿದ ರಾಜ ಗಣನಾಥ ಮೊದಲೊಂದಿದೆ ನಿನಗೆ ಗಣನಾಥ ದೇವ ಒಂದಿದೆ ನಿನಗೆ ಗಣನಾಥ ಇಂದಿರವಾನನು ಮದದಿಂದ ಸಕರದಲ್ಲಿ ದೇವ ಗಣನಾಥ ಇಂದಿರವಾನನು ಮದದಿಂದ ಸಕರದಲ್ಲಿ ದೇವ ಗಣನಾಥ ರಂಗದಲ್ಲಿ ಗಣನಾಥ ಮೊದಲೊಂದಿದೆ ನಿನಗೆ ಗಣನಾಥ ದೇವ ಒಂದಿದೆ ನಿನಗೆ ಗಣನಾಥ ಮಂಗಳಮೂರುತಿ ಗುರು ರಂಗವಿಠಲನ ಪಾದ ಲಿಂಗದೆ ಬದಿವೆ ದೇವ ಗಣನಾಥ ಮಂಗಳಮೂರುತಿ ಗುರು ರಂಗವಿಠಲನ ಪಾದ ಲಿಂಗದೆ ಬದಿವೆ ದೇವ ಗಣನಾಥ ಲಿಂಗದೆ ಬದಿವೆ ಗಣನಾಥ ಮೊದಲೊಂದಿದೆ ನಿನಗೆ ಗಣನಾಥ
ಗಣಗಳ ಒಡೆಯ ಗಣೇಶ ಗುಣವಂದನೆ ಬಾರೋ ವಿಘ್ನೇಶ ಗಿರುವಿಗೆ ನೀಡುವ ಅಭಯಗೆ ಬಾ ಗಿರುವಿಗೆ ನೀಡುವ ಅಭಯಗೆ ಬಾ ಉಳಿದರೆ ಅಪಾಯ ಉಳಿದರೆ ಅಪಾಯ ಗಣಗಳ ಒಡೆಯ ಗಣೇಶ ಗುಣವಂದನೆ ಬಾರೋ ವಿಘ್ನೇಶ ಇಡು 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 ಕರುಣಾ ಬಿಡಿನು ನಿನ್ನಯ ಚರಣ ಇಡು 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 ಕರುಣಾ ಬಿಡಿನು ನಿನ್ನಯ ಚರಣ ಧರಣ ಕುಮಾರ ಗಜಾನನ ಧರಣ ಕುಮಾರ ಗಜಾನನ ದೃಢ ಭಕ್ತಿಯೋಳು ಮಾಡುವೆ ನಮನ ದೃಢ ಭಕ್ತಿಯೋಳು ಮಾಡುವೆ ನಮನ ಗಣಗಳ ಒಡೆಯ ಗಣೇಶ ಗುಣವಂದನೆ ಬಾರೋ ವಿಘ್ನೇಶ ಮೋದಕ ಪ್ರಿಯನೇ ಬಿನಗಾ ದೇವಾ ವೇದೋದ್ಧಾರ ವಿನಾಯಕ ಮೋದಕ ಪ್ರಿಯನೇ ಬಿನಗಾ ದೇವಾ ವೇದೋದ್ಧಾರ ವಿನಾಯಕ ಸಿದ್ಧಿ ಬುದ್ಧಿ ಪ್ರದಾಯಕ ಸಿದ್ಧಿ ಬುದ್ಧಿ ಪ್ರದಾಯಕ ಸಾಧು ವಂದಿತ ಮುನಿ ಜನ ಪೋಷಕ ಸಾಧು ವಂದಿತ ಮುನಿ ಜನ ಪೋಷಕ ಗಣಗಳ ಒಡೆಯ ಗಣೇಶ ಗುಣವಂದನೆ ಬಾರೋ ವಿಘ್ನೇಶ ಮಧುವೂರಲ್ಲಿ ನೆಲೆಸಿರುವ ಪುಣ್ಯ ಶರವು ಕ್ಷೇತ್ರದೋಳು ಮೇರೆವ ಮಧುವೂರಲ್ಲಿ ನೆಲೆಸಿರುವ ಪುಣ್ಯ ಶರವು ಕ್ಷೇತ್ರದೋಳು ಮೇರೆವ ಘೋರ ದುರಿತಗಳ ಕಳೆವ ಘೋರ ದುರಿತಗಳ ಕಳೆವ ಬಾಲಭಕ್ತ
ವಂದಿಸುವುದಾದಿಗಲಿ ಗಣನಾಥನ ವಂದಿಸುವುದಾದಿಗಲಿ ಗಣನಾಥನ ವಂದಿಸುವುದಾದಿಗಲಿ ಗಣನಾಥನ ಸಂದೇಹ ಸಲ್ಲ ಶ್ರೀ ಹರಿರಾಜೆ ಇದಗೊಂದು ಸಂದೇಹ ಸಲ್ಲ ಶ್ರೀ ಹರಿರಾಜೆ ಇದಗೊಂದು ವಂದಿಸುವುದಾದಿಗಲಿ ಗಣನಾಥನ ವಂದಿಸುವುದಾದಿಗಲಿ ಗಣನಾಥನ ವಂದಿಸದೆ ಗಜಮುಖ ಪವನೈದು ವರ ಪಡೆಯಲು ರಾವಣ ತಾನು ವಂದಿಸದೆ ಗಜಮುಖ ಪವನೈದು ವರ ಪಡೆಯಲು ಒಂದು ನಿಮಿಷದಿ ಬಂದು ವಿಘ್ನವನು ಆಚರಿಸಿ ಓಂ ಗಂ ಗಣಪತಯೇ ನಮಃ ಓಂ ಗಂ ಗಣಪತಯೇ ನಮಃ ಒಂದು ನಿಮಿಷದಿ ಬಂದು ವಿಘ್ನವನು ಆಚರಿಸಿ ತಂದ ವರಗಳನ್ನೆಲ್ಲ ಧರೆಗಿಳಿಸಿದನು ತಂದ ವರಗಳನ್ನೆಲ್ಲ ಧರೆಗಿಳಿಸಿದನು ವಂದಿಸುವುದಾದಿಯಲಿ ಗಣನಾಥನ ವಂದಿಸುವುದಾದಿಯಲಿ ಗಣನಾಥನ ಅಂದಿನ ಬಗೆ ಅರಿತು ಬಂದು ಹರಿಧರ್ಮಜಗೆ ಮುಂದೆ ಗಣಪನ ಪೂಜಿಸೆಂದು ಬೇಳೆ ಅಂದಿನ ಬಗೆ ಅರಿತು ಬಂದು ಹರಿಧರ್ಮಜಗೆ ಮುಂದೆ ಗಣಪನ ಪೂಜಿಸೆಂದು ಬೇಳೆ ಒಂದೇ ಮನದಲ್ಲಿ ಬಂದು ಪೂಜಿಸಲು ಗಣನಾಥ ಓಂ ಗಂ ಗಣಪತಯೇ ನಮಃ ಓಂ ಗಂ ಗಣಪತಯೇ ಒಂದೇ ಮನದಲ್ಲಿ ಬಂದು ಪೂಜಿಸಲು ಗಣನಾಥ ವಂದಿಸಿದ ನಿರ್ವಿಘ್ನದಿಂದ ರಾಜವನು ವಂದಿಸಿದ ನಿರ್ವಿಘ್ನದಿಂದ ರಾಜವನು ವಂದಿಸುವುದಾದಿಯಲಿ ವಂದಿಸುವುದಾದಿಯಲಿ ಗಣನಾಥನ ಇಂದು ಜಗವೆಲ್ಲವೂ ಇಂದ್ರನ ಪೂಜಿಸಲು ಜಲದಿಂದಲೇ ಸಕಲ ಸಿದ್ಧಿಗಳಿಂದು ಇಂದು ಜಗವೆಲ್ಲವೂ ಇಂದ್ರನ ಪೂಜಿಸಲು ಜಲದಿಂದಲೇ ಸಕಲ ಸಿದ್ಧಿಗಳಿಂದು ವಂದಿಸಿ ಪುರಂದರ ವಿಠಲನ ಸೇವೆಯೋಳು ಓಂ ಗಂ ಗಣಪತಯೇ
ಹರಿ 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 ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಅಂದ
ಚಿಂತ್ಯಾಕೋ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ ಸ್ವಾಮಿ ಚಿನ್ಮಯನಿದ್ದಾನೆ ಚಿಂತ್ಯಾಕೋ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ ಸ್ವಾಮಿ ಚಿನ್ಮಯನಿದ್ದಾನೆ ನಿನ್ನ ಚಿಂತೆಯ ಬಿಡಿಸುವ ಗೌರಿ ನಿನ್ನ ಚಿಂತೆಯ ಬಿಡಿಸುವ ಗೌರಿ ಕಾಂತನಿದ್ದಾನೆ ಸ್ವಾಮಿ ಚಿನ್ಮಯನಿದ್ದಾನೆ ನಿನ್ನ ಚಿಂತೆ ಬಿಡಿಸುವ ಗೌರಿ ನಿನ್ನ ಚಿಂತೆಯ ಬಿಡಿಸುವ ಗೌರಿ ಕಾಂತನಿದ್ದಾನೆ ಸ್ವಾಮಿ ಚಿನ್ಮಯನಿದ್ದಾನೆ ಚಿಂತ್ಯಾಕೋ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ ಸ್ವಾಮಿ ಚಿನ್ಮಯನಿದ್ದಾನೆ ಎಲ್ಲೋ ಕೊನೆಯೋ ಮುಳ್ಳು ಮನೆಯೋ ಕೊಳ್ಳು ಬಿಡದ ಹೊರಗೆ ಹೊರಗೆ ಎಲ್ಲೋ ಕೊನೆಯೋ ಮುಳ್ಳು ಮನೆಯೋ ಕೊಳ್ಳು ಬಿಡದ ಹೊರಗೆ ಹೊರಗೆ ಎಲ್ಲ ಟಾವಿನಲ್ಲೂ ಗೌರಿ ಎಲ್ಲ ಟಾವಿನಲ್ಲೂ ಗೌರಿ ವಲ್ಲಭನಿದ್ದಾನೆ ಚಿನ್ಮಯನಿದ್ದಾನೆ ಎಲ್ಲ ಟಾವಿನಲ್ಲೂ ಗೌರಿ ವಲ್ಲಭನಿದ್ದಾನೆ ಚಿಂತ್ಯಾಕೋ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ ಸ್ವಾಮಿ ಚಿನ್ಮಯನಿದ್ದಾನೆ ಹಿಂದೆ ನಿನ್ನ ಸಲಹಿದರ್ಯಾರೋ ಮುಂದೆ ನಿನ್ನ ಸಲಹುವರ್ಯಾರೋ ಹಿಂದೆ ನಿನ್ನ ಸಲಹಿದರ್ಯಾರೋ ಮುಂದೆ ನಿನ್ನ ಸಲಹುವರ್ಯಾರೋ ನಂದೆಂದೆಂದಿಗೂ ನಂದಿ ವಾಹನನಿದ್ದಾನೆ ಸ್ವಾಮಿ ಚಿನ್ಮಯನಿದ್ದಾನೆ ಅಂದೆಂದೆಂದಿಗೂ ನಂದಿ ವಾಹನನಿದ್ದಾನೆ ಸ್ವಾಮಿ ಚಿನ್ಮಯನಿದ್ದಾನೆ ಚಿಂತ್ಯಾಕೋ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ ಸ್ವಾಮಿ ಚಿನ್ಮಯನಿದ್ದಾನೆ ಚಿಂತ್ಯಾಕೋ ಮಾಡು
ಪ್ರೋಗ್ರಾಮ್ ಅಂತದೆ ವಿಸರ್ಜನೆ ಮಾಡ್ಕೊಂಡು ಆದ ನ್ಯೂನತೆ ಹೆಚ್ಚು ಕಮ್ಮಿ ಪರ ಅವರ ಅದೇನು ಸಂತೋಷತ್ವೇನ ಸ್ವೀಕಾರ ಮಾಡ್ಕೊಂಡು ನಮ್ಮ ಕುಟುಂಬದ ಬರ್ತೀನಿ ಹೆಚ್ಚಿನ ಗುರಿತರು ಆಪತ್ತು ರೀತಿಯಿಂದ ನಾಡ ಪರಿಹಾರ ಕೊಟ್ಟು ಮಾತ್ರೆಗಳ ಐಕ್ಯಮತ್ಯದ ಜೀವನ ನೆತ್ತಿನ ನಿತ್ಯ ನಿರಂತರವಾದ ದೇವರನ್ನು ತೂಪಿನಿತ್ತಿ ಆ ಧರ್ಮ ಬುದ್ಧಿಯನ್ನು ಕೂಡ ಕೊಟ್ಟು ಬರ್ತೀನಿ ಸಂಪತ್ತು ಸದ್ವಿನಿಯೋಗ ಆಗಿದ್ದ ಧರ್ಮ ಬುದ್ಧಿಯನ್ನು ಕೂಡ ಕೊಟ್ಟು ಕುಟುಂಬದ ಸ್ಥಾನಮಾನ ಗೌರವ ಪರಿಪಾದ ಮಾತೆಯನ್ನು ಉತ್ತರೋತ್ತರ ಶ್ರೇಯಸ್ಸು ಮತ್ತು ರಕ್ಷಣೆ ಮತ್ತು ಕಾಪಾಡಲೇ ದೇವರ ಪ್ರಾರ್ಥನೆ ಮಾಡ್ಕೊಂಡು ಅನುಗ್ರಹ ಯಜಮಾನಸ್ಯ ಮನಸ್ಸಂಕಲ್ಪ ಸಿದ್ಧಿರಸ್ತು ಉತ್ತರೋತ್ತರ ಆಹಾರಾಭಿರಸ್ತು ಆ ಚಂದ್ರಾರ್ಕವನ್ನು ಶಾಭಿಲ್ಲ लक्ष्मीरस्य परिक्तः कमलोस्मानतः भूषणस्वरगणेशशय्यावनः ब्रह्माण्डं ब्रह्मन्दिरं सर्वनायस्य प्रभोसेवकाः तत्रैव कुटुम्बपालनात्मनाः कुर्यात् दरिद्रं तदेव लक्ष्मं सुदेव प्राणावलन्दं देवाभ्यावलन्देव देवालक्ष्मी या देवनाद्रमे पूजा आदात्मकाः राकेश नहीं लड़े के राकेश फोन हेलो ना हेलो हाँ बोलिए इंक बोल हाँ बरोंदो
ಮಹತ್ವದ ವಿಷಯ ಪ್ರತಿವರೆಗಳ ವಿಘ್ನ ವಿನಾಶಕ ದೇವಿಯನ್ನ ಅನುಗ್ರಹ ನಿರಂತರವಾದುಂಟು. ಅಂಚನೆ ನಮ್ಮ ಈ ಆದ್ಯ ಪರಿವಾರ ಪಂಪಿನ ಒಂಜಿ ಕೊರ್ಲುದ ಕುಟುಂಬ ಮೇಲ್ ಪೂರ ಒಟ್ಟಿಗೆ 10 ಜನಗಳು ಒಟ್ಟಿಗೆ ಸೇರಿದು ನಮ್ಮ ದೇವರನ ಕೆಲಸ ಇದು ಕೊಡ್ತಲ ನಂಗೆ ದೇವರನ ಒಂಜಿ ದಯ ಧಾರಾಳವಾದ ಉಳಿದುಂಪನಲ್ಲಿ ಅಂಚಾದಪ್ಪನಾಗ ಇದು ದೇವರನ ವಿಸರ್ಜನೆ ಹಾಕನ ಐಕ್ ಕೊಟ್ಟು ಸ್ಟಾರ್ಟ್ ಆಗ್ತದೆ ಅಂಚಾದಪ್ಪನಾಗ ಈ ಕಾರ್ಯಕ್ರಮಗಳು ಬತ್ತದು ಮುಲ್ಪ ಬೆಂದದು ಈ ಒಂಜಿ ಅಲ್ಲಿದ ಪರಿಸರ ನಡೆದ ಸುತ್ತಮುತ್ತಲದ ಜನಕರು ಒಟ್ಟಿಗೆ ಸೇರಿದು 10 ಜೋಗುಲು 1 ಜೋಗುಲು ಲೆಕ್ಕ ಈ ಜಾಗದ ಮಧ್ಯಳು ಈ ನಮ್ಮ ಮಲ್ಪನಂಚಿನ ವಿಘ್ನ ವಿನಾಶಕ ಆ ಸ್ವಾಮಿ ಗಣಪತಿನ ಆರಾಧನೆ ವಿಧಿವಿಧಾನಗಳು ಗೋವಣಲ ಹೆಚ್ಚು ಕಮ್ಮಿ ಇತ್ತಂದ ವಿಘ್ನ ವಿನಾಶಕ ದೇವರು ನಮಕ್ ಮಾತ್ರ ಕ್ಷಮೆ ಕೊಟ್ಟು ನಮ್ಮ ದುಂಬದ ಜೀವನನು ಆರು ಎಡ್ಡೆ ಸಾಧಿಸದು ನಮ್ಮ ಕೈಟು ನಮ್ಮ ದುಂಬುಗಳ ಇಂಚಿನೇ ಒಂಜಿ ನೆತ್ತಲ ಕೊರ್ಲದ ಸೇವೆಯನ್ನು ನಮಕ್ ನಮ್ಮ ಜೀವನಡು ಮಲ್ಪನಂಚಿನ ಒಂಜಿ ಭಾಗ್ಯ ನಮಕ್ ದೇವರ ಕೊರಡು ನಿಗ್ಲಿಗೆ ಮಾತೆರೆಗಳ ಈ ಜಾತಿ ಬಂದು ಸೇರಿದು ಈ ಕಾರ್ಯಕ್ರಮವನ್ನು ಪಾಲ್ಪಡೆದು ಯಶಸ್ವಿ ಮತ್ತು ಕೊರನೆಕ್ಕೆ ಆ ಶಿವ ಪರಿವಾರ ಮಾತೆರ್ಲ ಆದ್ಯ ಗಣಪತಿ ಪರಿವಾರ ಈ ಪರಿವಾರದ ಸರ್ವ ಸದಸ್ಯರಿಗಳ ನೆಟ್ಟು ಪಾಲ್ಪಡೆಯ ಭಜನಾ ಮಂಡಳಿಯ ತಂಡಗಳ ನೆಟ್ಟು ಬೆನ್ಪುನ ಪ್ರತಿವಂಜಿ ಕಾರ್ಯಕರ್ತರಿಗಳ ರಾಷ್ಟ್ರ ಪ್ರಥಮ ಬನ್ಪನಮ ನೇಷನ್ ಫಸ್ಟ್ ಅಂಚನೆ ಈ ದೇಶಭಕ್ತಿ ರೀತ ಯೋಗ ಕಾರ್ಯಕ್ರಮದಕ್ಕೂ ಮಾತಾ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆದ ಮುಂದೆ ಮಸ್ತ್ ಹೆಮ್ಮೆ ಬಂಪೆ ನನ್ನ ದುಂಬುಗಳ ನಿಗ್ಲೆಗ್ ಇಂಚಿನ ಕಾರ್ಯಕ್ರಮಕ್ಕೂ ಈ ಜಾಗದ ದೇವರನ ಆಶೀರ್ವಾದ ನಿರಂತರ ಉತ್ಪಡಗೊಂಡದು ನಿಗ್ಲೆಗ್ ಹೃತ್ಪೂರ್ವಕವಾದ ಆಶೀರ್ವಾದ ನಮ್ಮ ಮುಖಾಂತರ ಎರಡು ಪಾತ್ರ ನೋಡ್ತೇವೆ ಮಾತೆಲ್ಲ ಓಂ ನಮಃ
ಮುರಳೀಕೃಷ್ಣಗಳು ನಾನು ಬರೀತಿನ ಪುಸ್ತಕಗಳು ಹೊಸ ಪುಸ್ತಕಗಳು ಬರೋದು ಆರೋಪ apa dia anda depan kan real apa tu nak depan sama Nabia Dia mana saya lagi. Dia baik. Awak mitu kan? Ada mana? Space. Gota apa? Weh. Mula very good. Camera. On. Thank you.
ಬದಲು 5 ಸರಿ ಬದಲು
श्री गणनायक गजमुख मोरेश्वर सिद्धिदं वल्लाळं मुरुडं विनायकमढं चिन्तामणिं देवरं लीलाद्रिं गिरिजात्मजं सुवरदं विघ्नेश्वरं ओझरं जय गणपति गुणपति गजवदना जय गणपति गुणपति गजवदना आज तुझी पूजा देवा गौरी नंदना आज तुझी पूजा देवा गौरी नंदना जय गणपति गुणपति गजवदना जय गणपति गुणपति गजवदना देऊळ छान काळजात सिंहासन उडी झाली देऊळ छान काळजात सिंहासन काळजात सिंहासन मग मद गजानन काळजात सिंहासन मग मद गजानन दोन्हीकडे रिद्धी सिद्धी उभ्या गणना गुणपति गजवदना जय गणपति गुणपति गजवदना अष्टविनायका तुझा महिमा कसा अष्टविनायका तुझा महिमा कसा दर्शनाचा लाभ घ्यावा भक्तांनी असा दर्शनाचा लाभ घ्यावा भक्तांनी असा गावचा चिंतामणी चांगली त्याची लई जुनी काय सांगू आता काय सांगू
विश्व्यानी रमाबाईला कमल केलं वृंदावनी जो चिंता हरतो मनातली तो चिंतामणी भगताच्या म्हणी त्याचा अजूनही ठसा तिसरा गणपती तिसरा गणपती सिद्धिविनायका तुझा सिद्ध टेक गावर पायावरी डोई तुझ्या भक्ताला पावर सिद्धिविनायका तुझा सिद्ध टेक गावर पायावरी डोई तुझ्या भक्ताला पावर मारू कैटवार गांजल हे नगर विष्णू नारायण गाई गणपतीचा मंत्र
ದೇವಕ್ಕನ ಪ್ರೇಮಕ್ಕೆ
Francis S.K.